ವ್ಯಸನ ಸತ್ಯ ಚಿಂತಯನಗೆ ಬಿಸಜಾಕ್ಷರಿ ನೀಡು ಕರುಣಾಲಯ ಯಾಸೋತ್ತುಂಗ ಬಿಸಜನಾಭನಂದಿತ ರಾಜವಂದ್ಯ ವ್ಯಸನ ಬಿಡಿಸು ಪರಮ ದಯೆಯಲ್ಲಿ ಬಿಸಜನಾಭನಂದಿತ ರಾಜವಂದ್ಯ ವ್ಯಸನ ಬಿಡಿಸು ಪರಮ ದಯೆಯಲ್ಲಿ ಹಸರಾಗಿ ಮನರಾಸ್ಯ ತವಾಂಚನವ ಅಸಮದಾಸನಲ್ಲಿ ಮಾಡಿಸಯ್ಯ ಹಸರಾಗಿ ಮನರಾಸ್ಯ ತವಾಂಚನವ ಅಸಮದಾಸನಲ್ಲಿ ಮಾಡಿಸಯ್ಯ ವಸನ ಅರ್ಶನ ಸದನಗಳ ಚಿಂತೆ ವಸುಧೇಶ ಬಿಡಿಸಿ ಹಿಡಿಸಯ್ಯ ವಸನ ಅರ್ಶನ ಸದನಗಳ ಚಿಂತೆ ವಸುಧೇಶ ಬಿಡಿಸಿ ಹಿಡಿಸಯ್ಯ ಕೋಸಲೇಂದ್ರಯಮನ ಮನಗೆ ಸತತ ಹುಸಿ ಮಾಡಬೇಡನ್ನ ತ್ವತೋಷಣಾಶೆ ಕೋಸಲೇಂದ್ರಯಮನ ಮನಗೆ ಸತತ ಹುಸಿ ಮಾಡಬೇಡನ್ನ ತ್ವತೋಷಣಾಶೆ ಯಾಸೋತ್ತುಂಗ ಭೂಸುರರಿಗೆ ಬಾಗಿ ಬೋಧಾಮೃತ ಆಸ್ವಾದಿಸದೆ ದೂಷಿತ ವಿಜರಾದೆ ಭೂಸುರರಿಗೆ ಬಾಗಿ ಬೋಧಾಮೃತವ ಆಸ್ವಾದಿಸದೆ ದೂಷಿತ ವಿಜನಾದೆ ವಸುಭೀಷ್ಮರೇ ದರ್ಶನ ಬಂಧುವಾಗೋ ಹಸಿತನಾದಯನಗೆ ಹಿತಬಂಧು ವಸುಭೀಷ್ಮರೇ ದರ್ಶನ ಬಂಧುವಾಗೋ ಹಸಿತನಾದಯನಗೆ ಹಿತಬಂಧು ಬಸಿರಿನಲ್ಲಿ ಯಾತನ ಪಾತ್ರನಾದೆ ಅಸತ್ಯ ಸುಖಾತ್ಮ ಶ್ರಮ ಶೈಲವ ಬಸಿರಿನಲ್ಲಿ ಯಾತನ ಪಾತ್ರನಾದೆ ಅಸತ್ಯ ಸುಖಾತ್ಮ ಶ್ರಮ ಶೈಲವ ಹೇಸನೆ ಹೋತೆನ್ನ ಮನೋಮಲವ ಲಸಿಕ ಯಶೋಗಂ ಗೋದರಿ ಶೋಭಿಸು ಹೇಸನೆ ಹೋತೆನ್ನ ಮನೋಮಲವ ಲಸಿಕ ಯಶೋಗಂ ಗೋದರಿ ಶೋಭಿಸು ಯಾಸೋತ್ತುಂಗ ಹಸುವು ಸಾಗಿಸೆನ್ನ ಮುನಿ ಮೊದಲು ಹಸನಾಗಿ ಜಾಡಿಸು ತೀರ್ಥದಲ್ಲಿ ಹಸುವು ಸಾಗಿಸೆನ್ನ ಮುನಿ ಮೊದಲು ಹಸನಾಗಿ ಜಾಡಿಸು ತೀರ್ಥದಲ್ಲಿ ತ್ರಾಸವಿಲ್ಲದ ಯೋಗ ಮಣಿ ಕರುಣಿಸು ವಾಸ ಸುಖದ ಶ್ರೀ
ವಾಸಸುಖದ ಶ್ರೀವಿದ್ಯೇಶ ವಿಠಲ ಯಶೋತುಂಗ ಮನ್ಮನೋಮಧುಪದನು ಬಿಸಲಾರಭ ತ್ವದಂಕಿರಕನಾಗಿಸು ವ್ಯಸನ ಸತ್ಯ ಚಿಂತನದಯನಗೆ ಬಿಸಜಾಕ್ಷ ನೀಡು ಕರುಣಾವಾರ ವ್ಯಾಸೋತ್ತುಂಗ जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः रामाय रामभद्राय रामचन्द्राय वेधसे रघुनाथाय नाथाय सीतायापदये नमः। बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनूमस्मरणात् भवेत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आपादमौडिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमपूज्य ಶ್ರೀಪಾದಂಗಳವರಿಗೆ ಭಕ್ತಿ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಿನ್ನೆ ವಾಲ್ಮೀಕಿಗಳು ತಮಸಾ ನದಿಯ ಸ್ನಾನಕ್ಕೆ ಹೋದಾಗ ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ಒಬ್ಬ ನಿಷಾದ ಬಾಣ ಹೊಡೆದು ಗಂಡು ಪಕ್ಷಿಯನ್ನು ಕೆಳಗೆ ಬೀಳಿಸಿದ. ಹೆಣ್ಣು ಪಕ್ಷಿ ತನ್ನ ಗಂಡನ ವಿರಹ ವೇದನೆಯಿಂದ ಚಡಪಡಿಸೋದನ್ನು ನೋಡಲಾರದೆ ಕವಿ ವಾಲ್ಮೀಕಿ ಅನುಭವಿಸಿದ ದುಃಖ ಶ್ಲೋಕ ರೂಪದಲ್ಲಿ ಬಂತು. ಶೋಕಃ ಶ್ಲೋಕತ್ವಮಾಗತಃ, ದುಃಖ ಪದ್ಯದ ರೂಪದಲ್ಲಿ ಹೊರಬಂತು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಆಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀ ಕಾಮಮೋಹಿತಂ. ವಾಲ್ಮೀಕಿಗಳು ಬೇಡನಿಗೆ ಕೊಟ್ಟ ಶಾಪ ಇದು. ನಿಷಾದ ಅಂದರೆ ಬೇಡ. ತ್ವಂ ಪ್ರತಿಷ್ಠಾಂ ಮಾ ಗಮಃ, ನೀನು ದೀರ್ಘಕಾಲ ಜೀವಿಸಬೇಡ. ಯತ್ ಯಾಕೆಂದರೆ ಕ್ರೌಂಚ ಮಿಥುನಾ ಏಕಂ ಪುಲ್ಲಿಂಗ ಇದೆ, ಗಂಡು ಹಕ್ಕಿಯನ್ನು ಅವಧೀ ಕೊಂದೆ. ಹೀಗಾಗಿ ನೀನು ದೀರ್ಘಕಾಲ ಬದುಕಬೇಡ, ಜೀವಿಸಬೇಡ ಅಂತ ಹೇಳೋ ಬದಲು ಪ್ರತಿಷ್ಠಾಮಾಗಮಃ ಅಂತನ್ನೋ ಮಾತನ್ನು ವಾಲ್ಮೀಕಿಗಳು ಇಲ್ಲಿ ಬಳಸಿದ್ದಾರೆ. ಇದು ವಾಲ್ಮೀಕಿಗಳು ಕೊಟ್ಟ ಶಾಪ. ಒಂದರ್ಥದಲ್ಲಿ ಇದು ಇರ್ರೆಲೆವೆಂಟ್, ಅಪ್ರಸ್ತುತ. ಅವನು ಬೇಡ, ಹಕ್ಕಿಗಳನ್ನು ಪ್ರಾಣಿಗಳನ್ನು ಹಿಡಿದು ತಿನ್ನುವ ವೃತ್ತಿ ಅವನು ಇವತ್ತಲ್ಲ, ತನ್ನ ಜೀವನ ಇಡೀ ಇದನ್ನು ಮಾಡಿ ಬದುಕುವ. ಅವನು ಹಕ್ಕಿಯನ್ನು ಕೊಂದು ತಿಂದಿದ್ದಕ್ಕೆ ಪಾಪ ಬರೋದಾದರೆ, ನಾವು ಹರಿವೆ ಸೊಪ್ಪನ್ನು ಕರ ಕರ ಅಂತ ಕೊಯ್ಯೋದ್ರಿಂದ ನಮಗೂ ಪಾಪ ಶಾಪ ಕೊಡಬೇಕು ಸ್ವಾಮಿ, ಅದರಲ್ಲೂ ಜೀವಿ ಇದೆ. ಹೀಗಾಗಿ ವಾಲ್ಮೀಕಿಗಳು ಯೋಚನೆ ಮಾಡ್ತಾರೆ, ನಾನು ಯಾಕೆ ಶಾಪ ಕೊಟ್ಟೆ? ಅವನ ವೃತ್ತಿ ಅದು, ತನ್ನ ವೃತ್ತಿ ಸಹಜವಾದ ಕೆಲಸವನ್ನು ಮಾಡ್ತಾ ಇದ್ದಾನೆ. ನಾನು ಒಬ್ಬ ವಿರಕ್ತ ಋಷಿ. ಎರಡು ಹಕ್ಕಿಗಳ ಆ ಸುಮಧುರ ಕ್ಷಣದಲ್ಲಿ ಒಂದಕ್ಕೆ ಆದ ನೋವನ್ನು ತಡೆಯಲಾರದೆ ನನ್ನ ಬಾಯಿಂದ ಶಾಪ ಬಂತು. ಆ ಶಾಪ ನೀನು ಸತ್ತು ಹೋಗುವಂಥ ವಾಕ್ಯದ ರೂಪದಲ್ಲಿ ಬರುವ ಬದಲು ಶ್ಲೋಕದ ರೂಪದಲ್ಲಿ ಯಾಕೆ ಬಂತು?
ಇದೇ ತಲೆಯನ್ನು ಕೆಡಿಸಿಕೊಡ್ತಾ ಇರ್ತಾರೆ. ಬ್ರಹ್ಮದೇವರು ಆಶ್ರಮಕ್ಕೆ ಬಂದರು. ನಿನ್ನ ಬಾಯಿಯಿಂದ ಭಗವಂತನೇ ಹೇಳಿಸಿದ್ದಾನೆ, ರಾಮಾಯಣದ ಮೂಲ ಶ್ಲೋಕ ಆಗಲಿ, ರಾಮನ ಕಥೆಯನ್ನು ಬರೀಲಿ ಅಂತ ಆದೇಶ ಕೊಟ್ಟರು. ಅಲ್ಲಿಗೆ ಈ ಶ್ಲೋಕದ ಮೇಲ್ಮೈ ವಾಲ್ಮೀಕಿಗಳಿಗೆ ಬುದ್ಧಿಪೂರ್ವಕವಾಗದೆ ಯಾವುದೋ ಒಂದು ಕಾರಣದಿಂದ ಅರಿವಿಲ್ಲದೆ ಬಂದ ಒಂದು ಪದ್ಯ ಶಾಪ ಇದು. ಇಲ್ಲಿ ಮೇಲ್ಮೈಗೆ ಇದೊಂದು ಶಾಪ. ಬೇಡನಿಗೆ ವಾಲ್ಮೀಕಿಗಳು 2 ಹಕ್ಕಿಗಳಲ್ಲಿ ಒಂದನ್ನು ಕೊಂದಿದ್ದರಿಂದ ದೀರ್ಘಕಾಲ ಜೀವಿಸಬೇಡ. ರಾಮಾಯಣದ ಇಡೀ ಕಥೆ ಇದರಲ್ಲಿ ಇದೆ. ಮಾನಿಷಾದ ಮೊದಲನೇ ವಾಲ್ಮೀಕಿಗಳು ಕೊಟ್ಟ ಶಾಪದ ಅರ್ಥದಲ್ಲಿ ನಿಷಾದ ಪ್ರತಿಷ್ಠಾಂ ಮಾಗಮ. ಮಾ ಅನ್ನೋದು ನಿಷೇಧಾರ್ಥಕ ಅವ್ಯಯ ಸಂಸ್ಕೃತದಲ್ಲಿ. ನಿಷಾದನೆ ನೀನು ದೀರ್ಘಕಾಲ ಮಾ ಪ್ರತಿಷ್ಠಾಂಗಮ, ದೀರ್ಘಕಾಲ ಜೀವಿಸಬೇಡ. ವಾಲ್ಮೀಕಿಗಳ ಬಾಯಿಯಿಂದ ಈ ಶ್ಲೋಕದಿಂದ ಅವರು ಮುಂದೆ ಬರೆಯುವ ರಾಮಾಯಣದ ಕಥೆಯ ಸಂಕ್ಷೇಪ ರೂಪ ಈ ಶ್ಲೋಕದ ಅರ್ಥ ಅಂತ ಇಟ್ಟುಕೊಂಡಾಗ ಮಾನಿಷಾದ ಅಂತ ಒಂದೇ ಪದ. ಮಾ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಮಾ ಲಕ್ಷ್ಮೀದೇವಿಗೆ ನಿಷಾದ. ನಿಷಾ ಅಂದರೆ ಸ್ಥಾನ, ವಾಸಸ್ಥಾನ. ಲಕ್ಷ್ಮಿಯ ವಾಸಸ್ಥಾನ ಲಕ್ಷ್ಮೀಪತಿ ರಾಮಚಂದ್ರ. ಮಾನಿಷಾದ ಅಂದರೆ ರಾಮಚಂದ್ರ. ತ್ವಂ ಪ್ರತಿಷ್ಠಾಂ ಅಗಮಃ, ನೀನು ದೀರ್ಘಕಾಲ ಪ್ರತ್ಯಕ್ಷ ರೂಪದಿಂದ ಪರೋಕ್ಷ ರೂಪದಿಂದ ಈ ಭೂತಲದಲ್ಲಿ ಇರು. ಇದು ಋಷಿಯ ಆಶೀರ್ವಾದ ಅಲ್ಲ, ಹಾರೈಕೆ ಇದು. ಯಾಕೆ? ಯತ್ ಕ್ರೌಂಚ ಮಿಥುನಾತ್. ಕ್ರೌಂಚ ಅಂದರೆ ಇಲ್ಲಿ ಹಕ್ಕಿಗಳು, ಕ್ರೌಂಚ ಅಂದರೆ ರಾವಣ ಮಂದೋದರಿ ಇಬ್ಬರು. ಕ್ರೌಂಚ ಮಿಥುನಾತ್ ಏಕಂ ಕಾಮಮೋಹಿತಂ ಅವಧೀಹಿ. ಈ ರಾವಣ ಮತ್ತು ಮಂದೋದರಿಯ ಜೋಡಿಯಲ್ಲಿ ಕಾಮಮೋಹಿತನಾಗಿ ರಾಮನ ಪತ್ನಿ ಸೀತೆಯನ್ನು ಅಪಹರಣ ಮಾಡಿದ ದುರುಳ ರಾವಣ. ಹೀಗಾಗಿ ಕಾಮಮೋಹಿತನಾದ ರಾವಣನನ್ನು ಅವಧೀಹಿ. ರಾಮಚಂದ್ರ, ನೀನು ಕ್ರೌಂಚ ಮಿಥುನ ಅಂದರೆ ಹಕ್ಕಿಯ ಜೋಡಿಯಂತೆ ಇದ್ದ ಮಂದೋದರಿ ಮತ್ತು ರಾವಣನ ದಾಂಪತ್ಯದಲ್ಲಿ ರಾವಣ ಪರದಾರಾಸಕ್ತನಾಗಿ ದುರುಳನಾದ್ದರಿಂದ ಅವನನ್ನು ಕೊಂದಿ. ಆದ್ದರಿಂದ ದೀರ್ಘಕಾಲ ಜೀವಿಸುವಂಥ ಋಷಿಗಳ ಪ್ರಾರ್ಥನೆ. ರಾವಣ ಒಬ್ಬ ಸತ್ತದ್ರಿಂದ ಸಾವಿರಾರು ಜನ ಋಷಿಮುನಿಗಳು ಕಾಡಿನಲ್ಲಿ ನಿಶ್ಚಿಂತೆಯಾಗಿ ತಪಸ್ಸಾಧನೆಯನ್ನು ಮಾಡುವ ಅವಕಾಶ ದೊರಕಿತು. ಈ ಕಾರಣಕ್ಕೋಸ್ಕರ ರಾಮ, ನೀನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ದೀರ್ಘಕಾಲ ಭೂತಲದಲ್ಲಿ ಇರುವಂಥ ಋಷಿಗಳು ಮಾಡಿದ ಹಾರೈಕೆ ಇದು. ಅಲ್ಲಿಗೆ ರಾಮಾಯಣದ ಕಥೆ ಈ ಶ್ಲೋಕದಲ್ಲಿ ಬಂತು. ರಾಮ ಮಾಡಿದ್ದು ರಾಮಾಯಣದಲ್ಲಿ ಏನು ಅಂದರೆ ರಾವಣನನ್ನು ಕೊಂದು ಲೋಕಕ್ಷೇಮವನ್ನು ಮಾಡಿದ ಕಥೆ ಈ ಸೂಕ್ಷ್ಮವಾಗಿ ಈ ಶ್ಲೋಕದಲ್ಲಿ ಅಡಕವಾಗಿದೆ. ಇದು ಋಷಿಯ ಶಾಪದ ಅರ್ಥವೊಂದು, ಪರೋಕ್ಷವಾಗಿ ಇಡೀ ರಾಮಾಯಣದ ಸಾರ ಇದರಲ್ಲಿ ಬಂದಿದೆ. ಅದರಿಂದ ಇದನ್ನೇ ಇಟ್ಟುಕೊಂಡು ಮುಂದೆ ರಾಮಾಯಣವನ್ನು ಬೆಳೆಸು ಅಂತ ಬ್ರಹ್ಮದೇವರು ಆದೇಶ ಕೊಟ್ಟರು. ಇಲ್ಲಿ ವ್ಯಾಖ್ಯಾನಕಾರರು ನಾವು ನಿರೀಕ್ಷೆ ಮಾಡದ ಒಂದು ಅರ್ಥವನ್ನು ಈ ಶ್ಲೋಕಕ್ಕೆ ಹಾಕಿದ್ದಾರೆ. ಅವರ ರೀತಿಯಿಂದ ಸಾಧಾರಣವಾಗಿ, ಸುಮ್ಮನೆ ಅವರ ಕಲ್ಪನೆ ಅಲ್ಲ ಅದು. ಪದ್ಮಪುರಾಣದ ಆಧಾರ ಇದೆ, ಅದಕ್ಕೆ ಸ್ಕಾಂದ ಪುರಾಣದ ಆಧಾರ ಇದೆ. ಈ ಆಧಾರದಲ್ಲಿ ಒಂದು ಅರ್ಥವನ್ನು ಈ ಶ್ಲೋಕಕ್ಕೆ ತೆಗೆದಿದ್ದಾರೆ. ಇಲ್ಲಿ ನಿಷಾದ ಬೇಡ ಅಂದರೆ ಮತ್ತಾರೂ ಅಲ್ಲ, ರಾಮಚಂದ್ರ. ರಾಮಚಂದ್ರ ಬೇಡನ ರೂಪದಲ್ಲಿ ಬಂದವ. ಕ್ರೌಂಚ ಮಿಥುನ ಅಂದರೆ ಮತ್ತೆ ರಾವಣ ಮಂದೋದರಿ. ಅವನು ಹಕ್ಕಿಯ ರೂಪದಿಂದ ಮತ್ತೆ ಸೇಡನ್ನು ಬಯಸಿ ಬಂದಿದ್ದ. ರಾಮ ಬೇಡನ ರೂಪದಿಂದ ರಾವಣನನ್ನು ಮತ್ತೆ ವಧಿಸಿದ. ಈ ಕಾರಣಕ್ಕೋಸ್ಕರ ಇದನ್ನು ನೋಡಿದ ಋಷಿ, ಇದು ರಾಮಚಂದ್ರ ಅಂತ ಅವನಿಗೆ ಗೊತ್ತಿಲ್ಲ, ಅದು ರಾವಣ ಅಂತ ಅವನಿಗೆ ಗೊತ್ತಿಲ್ಲ ವಾಲ್ಮೀಕಿಗೆ. ಹೀಗಾಗಿ ಶಾಪ ಕೊಟ್ಟ. ನಿಷಾದ, ಕ್ರೌಂಚದಲ್ಲಿ ಒಂದನ್ನು ಕೊಂದಿದ್ದರಿಂದ ನೀನು ದೀರ್ಘಕಾಲ ಪತ್ನಿಯ ಜೊತೆಯಲ್ಲಿ ಇರುವಂತಾಗೋದು ಬೇಡ. ಅಲ್ಲಿಗೆ ಋಷಿ ವಾಲ್ಮೀಕಿ ಯಾವುದೋ ಒಬ್ಬ ಬೇಡನಿಗೆ ಕೊಟ್ಟ ಶಾಪ ಇದಲ್ಲ.
ಬೇಡನ ರೂಪದಲ್ಲಿ ಬಂದ ರಾಮಚಂದ್ರನಿಗೆ ಋಷಿ ಶಾಪವನ್ನು ಕೊಟ್ಟ. ಅದನ್ನು ರಾಮಚಂದ್ರ ದೇವರು ಯಾರ ಶಾಪವು ಅಂಟಿಸಿಕೊಳ್ಳುವ ವ್ಯಕ್ತಿತ್ವ ಪರಮಾತ್ಮನದು ಅಲ್ಲ. ಆದರೂ ಋಷಿಯ ತೃಪ್ತಿಗೋಸ್ಕರ ಈ ಶಾಪವನ್ನು ಒಪ್ಪಿಕೊಂಡ. ಏನು ಆಧಾರ? ಬೇಡನಾಗಿ ರಾಮ ಬಂದ, ಈ ಕ್ರೌಂಚ ರೂಪದಿಂದ ರಾವಣ ಇದ್ದ ಅನ್ನೋದಕ್ಕೆ ಏನು ಆಧಾರ ಅಂತ. ಏನು ಆಧಾರ ಅಂದರೆ ಸ್ಕಂದ ಪುರಾಣದಲ್ಲಿ ನೋಡಿ, ಈ ಘಟನೆ ಆದಮೇಲೆ ಬ್ರಹ್ಮದೇವರು ವಾಲ್ಮೀಕಿಗಳ ಆಶ್ರಮದಲ್ಲಿ ಬರ್ತಾರೆ. ಆಶ್ರಮಕ್ಕೆ ಬಂದು ಈ ಶಾಪದ ಬಗ್ಗೆ ತುಂಬ ಗೊಂದಲದಲ್ಲಿರುವ ಋಷಿಗೆ ಅವರು ಹೇಳುವ ಮಾತು ಇದು: ನನಿಷಾದ ಸವೈ ರಾಮ ಮೃಗಯಾಂ ಚರ್ತುಮಾಗತಃ. ನೀನು ಯಾವ ಬೇಡನನ್ನು ನೋಡಿದ್ಯೋ ನನಿಷಾದ, ಅವನು ಬೇಡನಲ್ಲ, ಸವೈ ರಾಮ, ಅವನು ರಾಮ. ಮೃಗಯಾಂ ಚರ್ತುಮಾಗತಃ, ಅವನು ಕಾಡಿಗೆ ಬೇಟೆಯಾಡುವುದಕ್ಕೆ ಬಂದಿದ್ದ. ತಸ್ಯ ಸಂವರ್ಣನೇನೈವ ಸುಶ್ಲೋಕ್ಯಸ್ತ್ವಂ ಭವಿಷ್ಯಸಿ. ಈ ಮೂಲಕ ಶ್ಲೋಕ ರೂಪದಿಂದ ಶಾಪವನ್ನು ಕೊಟ್ಟಿದ್ದರಿಂದ ನೀನು ಸುಶ್ಲೋಕ್ಯ ಪ್ರಸಿದ್ಧನಾಗ್ತಿ. ಇದು ಬ್ರಹ್ಮದೇವರು ವಾಲ್ಮೀಕಿಯ ಆಶ್ರಮಕ್ಕೆ ಬಂದು ನೀನು ಕೊಟ್ಟ ಶಾಪ ರಾಮನಿಗೆ ಹೊರತು ಬೇರೆ ಯಾರೋ ಬೇಡನಿಗೆ ಅಲ್ಲ ಅಂತ ಸ್ಕಂದ ಪುರಾಣದಲ್ಲಿ ಈ ಉಲ್ಲೇಖ ಇದೆ. ಆದ್ದರಿಂದ ಇದು ಬಂದ ಬೇಡ ರಾಮಚಂದ್ರ, ಅವನು ರಾವಣ. ಇದು ಪದ್ಮಪುರಾಣದಲ್ಲಿ ಬ್ರಹ್ಮದೇವರು ಈ ತಥ್ಯವನ್ನು ವಾಲ್ಮೀಕಿಗಳಿಗೆ ತಿಳಿಸಿದರು. ಸ್ಕಂದ ಪುರಾಣದಲ್ಲಿ, ಪದ್ಮಪುರಾಣದಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಸೇರಿಸುತ್ತೆ ಪದ್ಮಪುರಾಣ. ಶ್ರೀರಾಮಚಂದ್ರ ಸೀತಾ ಪರಿತ್ಯಾಗವನ್ನು ಮಾಡ್ತಾನೆ. ಅವನು ರಾವಣನನ್ನು ಸಂಹಾರ ಮಾಡಿ ಪಟ್ಟಾಭಿಷಿಕ್ತನಾದ ಮೇಲೆ ಲೋಕಾಪವಾದಕ್ಕೆ ತಾನು ಗೌರವ ಕೊಟ್ಟು ಸೀತೆಯನ್ನು ಪರಿತ್ಯಾಗ ಮಾಡ್ತಾನೆ. ಈ ಸೀತಾ ಪರಿತ್ಯಾಗವನ್ನು ಮಾಡುವ ಕಾಲದಲ್ಲಿ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳುವ ಮಾತನ್ನು ಪದ್ಮಪುರಾಣ ಉಲ್ಲೇಖ ಮಾಡಿದೆ ನೋಡ್ರಿ. ಶೃಣುಮೇ ವಚನಂ ಗುಹ್ಯಂ ಸೀತಾ ಸಂತ್ಯಾಗ ಕಾರಣಂ ವಾಲ್ಮೀಕಿನಾಥ ಭೃಗುಣ ಶಬ್ದೋಸ್ಮಿ ಕಿಲ ಲಕ್ಷ್ಮಣ. ಶೃಣುಮೇ ಸೀತಾ ಸಂತ್ಯಾಗ ಕಾರಣಂ. ಸೀತೆಯನ್ನು ಪರಿತ್ಯಾಗ ಮಾಡುವುದಕ್ಕೆ ನಿಜವಾದ ಕಾರಣವನ್ನು ತಿಳಿ ಲಕ್ಷ್ಮಣ, ಹೇಳ್ತೇನೆ. ವಾಲ್ಮೀಕಿನ ಅಥ ಭೃಗುಣ ಶಬ್ದೋಸ್ಮಿ. ಭೃಗು ವಂಶದಲ್ಲಿ ಬಂದ ವಾಲ್ಮೀಕಿಯಿಂದ ನನಗೆ ಶಾಪ ಇತ್ತು, ನಾನು ಅದನ್ನು ಒಪ್ಪಿಕೊಂಡು ಇದನ್ನು ಸೀತಾ ಪರಿತ್ಯಾಗವನ್ನು ಮಾಡ್ತಾ ಇದ್ದೇನೆ ಲಕ್ಷ್ಮಣ. ಅಲ್ಲಿಗೆ ಆ ಬೇಡನ ರೂಪದಿಂದ ಬಂದವನು ರಾಮಚಂದ್ರ. ವಾಲ್ಮೀಕಿ ಶಾಪ ಕೊಟ್ಟಿದ್ದು ರಾಮಚಂದ್ರನಿಗೆ. ಮಾ ಪ್ರತಿಷ್ಠಾಂ ಅಗಮಃ, ಇದರ ಅರ್ಥ ನೀನು ಹೆಂಡತಿಯ ಜೊತೆಯಲ್ಲಿ ದೀರ್ಘಕಾಲ ಇರೋದು ಬೇಡ. ಅಲ್ಲಿಗೆ ಬೇಡನಿಗೆ ನೀನು ಸತ್ತು ಹೋಗುವಂಥ ಶಾಪ ಅಲ್ಲ, ಸಾಯಿ ಅಂತ ಹೇಳಿಲ್ಲ. ಪ್ರತಿಷ್ಠಾಮಾಗಮಃ, ಪತ್ನಿಯ ಜೊತೆಯಲ್ಲಿ ನೀನು ದೀರ್ಘಕಾಲ ಇರಬೇಡ ಅಂತ. ಇದು ವಾಲ್ಮೀಕಿಗಳು ಕೊಟ್ಟ ಶಾಪ. ಋಷಿಗಳ ಮಾತನ್ನು ಸುಳ್ಳು ಮಾಡಿದರೆ ಋಷಿಗಳ ಮೇಲೆ ಸಮಾಜ ಭರವಸೆ ಕಳೆದುಕೊಳ್ಳುತ್ತದೆ. ಆದ್ದರಿಂದ ನಾನು ದೇವರಾದರೂ ಈ ಶಾಪಕ್ಕೆ ತಲೆಬಾಗುವ ಅಗತ್ಯ ಇಲ್ಲದಿದ್ದರೂ ಲಕ್ಷ್ಮಣ ಈ ತಾಪವನ್ನು ಒಪ್ಪಿಕೊಂಡು ಸೀತೆಯನ್ನು ಸಂಚಾರ ಮಾಡ್ತೇನೆ ಲೋಕದ ದೃಷ್ಟಿಯಿಂದ. ಇಲ್ಲಿಗೆ ಭೃಗು ಶಪಿಸಿದ್ದು ಬೇಡನ ರೂಪದಿರುವ ರಾಮಚಂದ್ರನಿಗೆ, ಅದರ ಪರಿಣಾಮ ಸೀತಾತ್ಯಾಗ. ಎಷ್ಟು ಒಳ್ಳೆಯ ಒಂದು ಸಂದರ್ಭ ಬಂತು ನೋಡ್ರಿ. ಇದಕ್ಕೆ ಇದು ಪದ್ಮಪುರಾಣ ಸ್ಕಂದ ಪುರಾಣದಲ್ಲಿ ಬಂದಿರುವ ವಿಷಯ. ಇದಕ್ಕೆ ರಾಮಾಯಣದ ಸಂವಾದ ಇದೆಯೋ ಅಂತ. ರಾಮಾಯಣದಲ್ಲಿ ಈ ಶಾಪವನ್ನು ಕೊಟ್ಟ ಮೇಲೆ ಬ್ರಹ್ಮದೇವರ ಆಶ್ರಮಕ್ಕೆ ಬರುವಾಗ ಈ ಶಾಪದ ಗುಂಗಿನಲ್ಲೇ ಇದ್ದ ವಾಲ್ಮೀಕಿಗಳು ಬ್ರಹ್ಮದೇವರ ಮುಂದೆ ಹೇಳ್ಕೊಳ್ತಾರೆ. ಪಾಪಾತ್ಮನ ಕೃತಂ ಕಷ್ಟಂ ವೈರಗ್ರಹಣ ಬುದ್ಧಿನ. ಪಾಪಿಯಾದ ಬೇಡನಿಂದ ತಪ್ಪು ಮಾಡಲ್ಪಟ್ಟಿತು. ಬೇಡ ತಪ್ಪು ಮಾಡಿದ. ಯಾಕೆಂದರೆ ವೈರಗ್ರಹಣ ಬುದ್ಧಿನ. ವೈರವನ್ನು, ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಬೇಡ ಕ್ರೌಂಚ ಪಕ್ಷಿಗಳಲ್ಲಿ ಗಂಡನ್ನು ಕೊಂದಿದ್ದಾನೆ. ಇಲ್ಲಿ ವೈರಗ್ರಹಣ ಬುದ್ಧಿನ ಅನ್ನೋ ಶಬ್ದವನ್ನು ನಾವು ಯೋಚನೆ ಮಾಡಬೇಕು. ಬೇಡನಿಗೆ ಹಕ್ಕಿ ಪುಟ್ಟ ಪ್ರಾಣಿಗಳನ್ನು ಹಿಡಿಯುವವನಿಗೆ
ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ದ್ವೇಷ ಏನಿರೋದಿಲ್ಲ, ಹೊಟ್ಟೆ ಮೇಲೆ ಆಸೆ ಇರುತ್ತೆ ಅಷ್ಟೆ, ಚಿನ್ನಕ್ಕೋಸ್ಕರ ಕೊಲ್ಲೋದವರು. ಆದರೆ ವಾಲ್ಮೀಕಿಗಳು ಹೇಳುವಾಗ ಬೇಡನನ್ನು ವೈರಗ್ರಹಣ ಬುದ್ಧಿನ, ಸೇಡು ತೀರಿಸುವ ಭಾವನೆಯಿಂದ ಬೇಡ ಹಕ್ಕಿಗಳಲ್ಲಿ ಒಂದನ್ನು ಹೊಡೆದ. ಹಾಗಾದರೆ ವಾಲ್ಮೀಕಿಗಳ ಮಾತಿನ ಅರ್ಥ ಏನು? ಈ ಪದ್ಮಪುರಾಣ ಸ್ಕಂದ ಪುರಾಣ ಏನು ಹೇಳುತ್ತೋ, ವೈರ ಯಾರಿಗಿರೋದು? ರಾಮನಿಗೂ ರಾವಣನಿಗೂ ವೈರ ಇರೋದು. ವೈರಗ್ರಹಣ ಬುದ್ಧಿನ ಪಾಪಂಕೃತಂ. ಅಲ್ಲಿಗೆ ವಾಲ್ಮೀಕಿಗಳು ಈ ಶಬ್ದದಿಂದ ಪದ್ಮಪುರಾಣ ಸ್ಕಂದ ಪುರಾಣ ಹೇಳಿದಂತೆ ರಾವಣ ಪಕ್ಷಿಯ ರೂಪದಲ್ಲಿದ್ದಾಗ ಬೇಡನ ರೂಪದಿಂದ ರಾಮನೇ ಹೊಡೆದನು ಅನ್ನೋದಕ್ಕೆ ಒಂದು ಪುಷ್ಟಿ ಬರುವ ಸಂದರ್ಭ ಇದೆ. ನಾನು ಇದನ್ನು ಒಪ್ಪಿಕೊಳ್ಳೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಈ ವಿಷಯವನ್ನು ವ್ಯಾಖ್ಯಾನದಲ್ಲಿ ಒಬ್ಬರು ಇದನ್ನು ಉಲ್ಲೇಖ ಮಾಡಿದ್ದಾರೆ. ಪದ್ಮಪುರಾಣದ ಸ್ಕಂದ ಪುರಾಣ, ಇದು ಇವತ್ತು ಪದ್ಮಪುರಾಣದಲ್ಲಿ ಈ ಶ್ಲೋಕ ಸಿಗೋದಿಲ್ಲ. ಈ ಆಧಾರವನ್ನು ಕೊಟ್ಟು ಈ ಬೇಡ ಶ್ರೀರಾಮಚಂದ್ರ, ಆ ಕ್ರೌಂಚ ಸತ್ತು ಹೋದ ಗಂಡು ಅದು ರಾವಣ. ಆದರೆ ಕೇಳೋದಕ್ಕೂ ತುಂಬ ಚೆನ್ನಾಗಿದೆ, ಒಂದು ಹೊಸ ವಿಷಯ ನಮಗೆ ಬಂತು ನೋಡ್ರಿ. ಆದರೆ ಒಂದು ಅಸಂಬದ್ಧತೆ ಇದೆ ಇದರಲ್ಲಿ ನೋಡ್ರಿ. ಇದನ್ನು ಭೃಗು ಶಾಪ ಕೊಟ್ಟಿದ್ದು, ಅಂದರೆ ವಾಲ್ಮೀಕಿ ಶಾಪ ಕೊಟ್ಟಿದ್ದು ಯಾವತ್ತು ಅಂದರೆ, ಅವನು ರಾಮಾಯಣ ಬರೆಯೋದಕ್ಕಿಂತ ಮುಂಚೆ. ಅವನು ರಾಮಾಯಣ ಬರೆಯೋದಕ್ಕಿಂತ ಮುಂಚೆ ಅಂದರೆ ಯಾವಾಗ? ಅವರು ಸೀತಾದೇವಿ ಬಂದಳು, ಲವಕುಶರು ಹುಟ್ಟಿದ್ರು, ಆಮೇಲೆ ಈ ಘಟನೆ ನಡೆಯಿತು. ಆವಾಗ ರಾಮಚಂದ್ರ ಬೇಡನ ರೂಪದಿಂದ ಬಂದು ಕ್ರೌಂಚವನ್ನು ಕೊಂದಾಗ ಆ ರಾಮನಿಗೆ ಶಾಪ ಕೊಟ್ಟ ವಾಲ್ಮೀಕಿ, ನೀನು ನಿನ್ನ ಪತ್ನಿಯ ವಿಯೋಗವನ್ನು ಪಡಿ. ಯಾವಾಗ ಕೊಟ್ಟ? ಸೀತೆ ಅವನ ಆಶ್ರಮದಲ್ಲಿ ಇದ್ದಾಗ ನಿನಗೆ ಪತ್ನಿ ವಿಯೋಗ ಆಗಲಿ ಅಂತ ಶಾಪ ಕೊಟ್ಟ. ಈ ಕಾರಣದಿಂದ ನಾನು ಪತ್ನಿಯನ್ನು ಬಿಡ್ತಾ ಇದ್ದೇನೆ. ಎಷ್ಟು ಸಂಬಂಧ ನೋಡ್ರಿ. ಈ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ಕಥೆಗೆ ಆಧಾರ ಇಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ಇಷ್ಟಂಶವನ್ನು ಒಪ್ಪೋಣ. ಬೇಕಾದರೆ ಸೀತೆಯನ್ನು ಬಿಡೋದಕ್ಕೆ ಈ ಶಾಪ ಕಾರಣ ಆಯಿತು ಅನ್ನಬೇಡಿ, ಮತ್ತು ವಾಲ್ಮೀಕಿ ತಿಳಿಯದೆ ಬೇಡನ ರೂಪದಲ್ಲಿದ್ದ ರಾವಣನನ್ನು ಕೊಂದ ಅನ್ನೋ ಸ್ಕಂದ ಪುರಾಣದ ಉಲ್ಲೇಖವನ್ನು ಒಪ್ಪಿಕೊಂಡ್ರು. ಈ ಕಾರಣಕ್ಕೋಸ್ಕರ ಸೀತಾಪರಿತ್ಯಾಗವನ್ನು ಮಾಡಿದ ಅಂತ ಒಪ್ಪಿಕೊಂಡ್ರೆ ಕಥೆಗೂ ಇದಕ್ಕೂ ಅಸಂಬದ್ಧವಿರ್ತದೆ. ಆದ್ದರಿಂದ ಇಲ್ಲಿ ಏನೋ ಒಂದು ತಪ್ಪು ತಿಳುವಳಿಕೆ ಇದೆ. ಆದ್ದರಿಂದ ನಾವು ಈ ಶ್ಲೋಕಕ್ಕೆ ಅರ್ಥ ತೆಗೆದುಕೊಳ್ಳೋದು ಇಷ್ಟೇ. ಋಷಿಗಳು ಒಬ್ಬ ಬೇಡನಿಗೆ ಶಾಪ ಕೊಟ್ಟರು, ಅದರಲ್ಲಿ ಇಡೀ ರಾಮಾಯಣದ ಕಥೆ ಸಂಕ್ಷಿಪ್ತವಾಗಿ ಅಡಗಿತ್ತು. ನಾನು ಯಾಕೆ ಶಾಪ ಕೊಟ್ಟೆ, ಬೇಡನ ಕುಲಧರ್ಮ ಇದು, ನನ್ನ ಬಾಯಿಂದ ಈ ಶಾಪ ಯಾಕೆ ಬಂತು ಅಂತ ಯೋಚನೆ ಇಲ್ಲಿದ್ದಾಗ ಬ್ರಹ್ಮದೇವರು ಬಂದರು, ರಾಮಾಯಣವನ್ನು ಬರೀ, ನೀನು ಹೇಳಿದ ಶ್ಲೋಕದಲ್ಲಿ ರಾಮಾಯಣದ ಮುಖ್ಯಾಂಶ ಅಡಕವಾಗಿದೆ ಅಂತ ಹೇಳಿದರು ಅಂತ. ಇದು ಇಷ್ಟನ್ನು ನಾವು ಪರಿಗ್ರಹಣ ಮಾಡೋಣ. ನಾವು ಹೆಚ್ಚು ವಿಷದ ಮಾಡಲಿಕ್ಕೆ ಸಮಯ ಇಲ್ಲ. ಇವತ್ತು ರಾಮನಿಗೆ ಅವತಾರ ಮಾಡಿಸಿ ಅವನಿಗೊಂದು ಮದುವೆ ಮಾಡಿಬಿಡ್ಬೇಕು. ನಾವು ಅಲ್ಲಿವರೆಗೆ ಹೋಗಬೇಕಾಗುತ್ತೆ, ಬಾಲಕಾಂಡವನ್ನು ಮುಗಿಸ್ಬೇಕು ನಾವು. ಮುಂದೆ ಬ್ರಹ್ಮದೇವರು ಅವನಿಗೆ ಆಶೀರ್ವಾದ ಮಾಡಿದರು. ರಾಮನ ಚಾಚೂ ತಪ್ಪದ ನಡವಳಿಕೆಗಳು, ಅರಣ್ಯದಲ್ಲಿ ಏಕಾಂತದಲ್ಲಿ ನಡೆಸಿರುವ ವಿಷಯಗಳು ನಿನ್ನ ದಿವ್ಯ ದೃಷ್ಟಿಗೆ ಬರುವಂತೆ ನಾನು ವರ ಕೊಡ್ತೇನೆ ಅಂತಂದ. ಹಾಗೆ ವಾಲ್ಮೀಕಿಗಳು ಪ್ರಾತಃ ಹುತಾಶನಃ ಪೂರ್ವಾಭಿಮುಖವಾಗಿ ಕೂತು ಧ್ಯಾನ ದೃಷ್ಟಿಯಿಂದ ಆವತ್ತಿನ ಬರೀಬೇಕಾದ ರಾಮನ ಕಥೆಯನ್ನು ತಿಳುಕೊಂಡು ಬರೆಯೋದಕ್ಕೆ ಆರಂಭ ಮಾಡಿದರು ಶ್ಲೋಕ ರೂಪದಲ್ಲಿ ಅಂತ. ಇನ್ನು ಮುಂದೆ ರಾಜಸೂಯ ಯಾಗದ ಸಂದರ್ಭ. ದಶರಥ ಅಯೋಧ್ಯೆಯ ಅಧಿಪತಿ. ಅಯೋಧ್ಯೆ ಕೋಸಲ ದೇಶದ ರಾಜಧಾನಿ. ಸರಯೂ ನದಿಯ ಉತ್ತರ ತೀರದಲ್ಲಿ 12 ಯೋಜನ ಉದ್ದ ಅಗಲದ ಭೂಭಾಗ ಅಂತ ಹೇಳ್ತಾರೆ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ ರಾಮಾಯಣ ಕಟ್ಟುಕಥೆ ಅಲ್ಲ. 12 ಯೋಜನ ಅಂದರೆ ಮ್ಯಾಕ್ಸಿಮಮ್ 1 ಯೋಜನಕ್ಕೆ 12 ಮೈಲಿ ಅಂತ ಇಟ್ಟುಕೊಂಡಾಗ 12 × 12 ಅಷ್ಟು ವಿಸ್ತಾರದ ಒಂದು ಭೂಭಾಗ. ಕೋಸಲ ದೇಶದ ರಾಜಧಾನಿ ಅಯೋಧ್ಯೆ. ಅದರ ಅರಸ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಸೂರ್ಯವಂಶದಲ್ಲಿ ಬಂದ ದಶರಥ. ದಶರಥನಿಗೆ ಮಕ್ಕಳಿರಲಿಲ್ಲ. ಅಂದರೆ ಇನ್ನಾಗ್ತದೆ ಅನ್ನೋ ಯೋಚನೆಯನ್ನೂ ಬಿಡುವಂಥ ವಯಸ್ಸು ಮನೆಗೆ. ಯಾಕೆಂದರೆ ಈ ರಾಜಸೂಯ ಯಾಗವನ್ನು ಆತ ಮಾಡಿರುವಾಗ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ದಶರಥ ನಿಶ್ಚಯ ಮಾಡುವ ಕಾಲದಲ್ಲಿ
ಅವನಿಗೆ 77 ವಯಸ್ಸು ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ರಾಮಚಂದ್ರನನ್ನು ವಿಶ್ವಾಮಿತ್ರರು ನನ್ನ ಜೊತೆ ಕಳಿಸಿಕೊಡುವಂತ ಬೇಡೋಕ್ಕೆ ಬಂದಾಗ ರಾಮಚಂದ್ರನಿಗೆ ಊನ ಷೋಡಶ ವರ್ಷೋಯಂ ಅಂತಾನೆ ದಶರಥ. ಇನ್ನೂ 16 ವರ್ಷದ ಬಾಲಕ ನನ್ನ ರಾಮಚಂದ್ರ ಅಂತಾರೆ. ಅಲ್ಲಿಗೆ ವಿಶ್ವಾಮಿತ್ರರು ಕರ್ಕೊಂಡು ಹೋಗಬೇಕು ಅಂತ ಬಂದಾಗ 16 ವರ್ಷ. ಆ ಕರ್ಕೊಂಡು ಹೋದಾಗಲೇ ಮದುವೆ ಆಗಿಬಿಡ್ತದೆ, ಸೀತಾ ಸ್ವಯಂವರ ಆಗ್ತದೆ. ಅಲ್ಲಿಗೆ 16-17 ವಯಸ್ಸಿನಲ್ಲಿ ರಾಮಚಂದ್ರನಿಗೆ ಸ್ವಯಂವರ ಆಗಿದೆ. ಅದಕ್ಕಿಂತ ಒಂದು 15-16 ವರ್ಷದ ಮಧ್ಯದಲ್ಲಿ ನಡೆದ ರಾಜಸೂಯ ಅಂದರೆ ಪ್ರಾಯ ದಶರಥ 50ರಿಂದ 60ರ ಗಡಿಯಲ್ಲಿದ್ದ. ಇನ್ನು ಮಕ್ಕಳಾಗುತ್ತೋ ಇಲ್ವೋ ಅನ್ನೋ ಚಿಂತೆ ಅವನಿಗೆ ಆಗ್ತದೆ. ಒಂದರಲ್ಲಿ ಆಗಲ್ಲ ಅಂತ 2ನೇ ಮದುವೆ ಮಾಡಿಕೊಂಡ, 2ರಲ್ಲ ಆಗಲ್ಲ ಅಂತ 3ನೇದನ್ನ ಕೈಯನ್ನು ಮದುವೆ ಮಾಡಿಕೊಂಡ, ವರ ಕೊಟ್ಟು ಮಕ್ಕಳಾಗಲಿಲ್ಲ. ಚಿಂತೆಗೊಳಗಾದ ಸುಮಂತ್ರನನ್ನು ಮಂತ್ರಿಯನ್ನು ಕರೆದು ಕೇಳಿದ, ನನಗೆ ಸಂತತಿಯಾಗಬೇಕು, ಅದಕ್ಕೋಸ್ಕರ ರಾಜಸೂಯಕ್ಕೆ ನಾನು ನಿಶ್ಚಯ ಮಾಡಿದ್ದೇನೆ ಅಂತ. ನೋಡಿ, ಮಂತ್ರಿ ಅಂದರೆ ಇವತ್ತಿನ ಕಂತ್ರಿ ಮಂತ್ರಿಗಳ ಥರ ಅಲ್ಲ ಅವತ್ತಿನ ಮಂತ್ರಿಗಳು. ಸುಮಂತ್ರ ಹೇಳ್ತಾನೆ, ನನಗೆ ಗೊತ್ತಿದೆ ಇದು. ನಾನು ಹಿಂದೊಮ್ಮೆ ಸನತ್ಕುಮಾರರು ಋಷಿಗಳಿಗೆ ದಶರಥನಿಗೆ ಮಕ್ಕಳಿಲ್ಲದೆ ಇದ್ದಾಗ ಋಷ್ಯಶೃಂಗನ ಆಶೀರ್ವಾದದಿಂದ ಅವನಿಗೆ ಮಕ್ಕಳಾಗುತ್ತೆ ಅಂತ ಸನತ್ಕುಮಾರರು ಋಷಿಗಳಿಗೆ ಹೇಳಿದ್ದನ್ನು ಕೇಳಿದ್ದೇನೆ. ಆದ್ದರಿಂದ ಋಷ್ಯಶೃಂಗನ ನೇತೃತ್ವದಲ್ಲಿ ನೀನು ಪುತ್ರೇಷ್ಠಿಯನ್ನು ಮಾಡಿದರೆ ನಿನಗೆ ಮಕ್ಕಳಾಗತ್ತೆ ಅಂತ ಸುಮಂತ್ರ ಹೇಳ್ತಾರೆ. ಇದು ಸಾರಥಿ ಕಂ ಮಂತ್ರಿಮಂಡಲದಲ್ಲಿ ಸೇರಿದ ಸುಮಂತ್ರ ಕೊಟ್ಟ ಸೂಚನೆ. ಋಷ್ಯಶೃಂಗ ತುಂಬ ವಿರಕ್ತ ಮನುಷ್ಯ. ಅವನಿಗೆ ತನ್ನ ಎದುರುಗಡೆ ಗಂಡಸರನ್ನು ಹೆಂಗಸರನ್ನು ಇಬ್ಬರನ್ನು ಇಟ್ಟು ಇದರಲ್ಲಿ ಗಂಡಸು ಯಾರು ಹೆಂಗಸು ಯಾರು ಅಂದರೆ ಈ ಕಡೆ ತೋರಿಸಿ ಹೆಂಗಸು ಅಂತಾನೆ, ಆ ಕಡೆ ತೋರಿಸಿ ಗಂಡಸು ಅಂತಾನೆ. ಅಷ್ಟು ಪ್ರಪಂಚದ ಅರಿವಿಲ್ಲದ ಮುಗ್ಧ ಮಗು ಸ್ವಭಾವದ ವ್ಯಕ್ತಿ ಋಷ್ಯಶೃಂಗ. ಅವನನ್ನು ಅಂಗದೇಶದ ಅರಸ ಅವನ ಅಪರಾಧದಿಂದ ದೇಶಕ್ಕೆ ಅನಾವೃಷ್ಟಿ ಬಂದಾಗ ಋಷಿಗಳ ಆದೇಶದಂತೆ ತನ್ನ ದೇಶಕ್ಕೆ ಕರೆಸಿ ಅವನ ಬಂದದ್ರಿಂದ ವೃಷ್ಟಿಯಾದ್ದಕ್ಕೆ ಸಂತೋಷಪಟ್ಟು ತನ್ನ ಮಗಳನ್ನು ಶಾಂತಾದೇವಿಯನ್ನು ಮದುವೆ ಮಾಡಿ ಕೊಟ್ಟಿದ್ದಾನೆ. ಇಲ್ಲಿಗೆ ಋಷ್ಯಶೃಂಗ ಈಗ ಕಾಡಿನಲ್ಲಿದ್ದವ ನಾಡಿಗೆ ಬಂದಿದ್ದಾನೆ, ಅವನನ್ನು ಕರ್ಕೊಂಬಾ ಅಂತ ಸುಮಂತ್ರರನ್ನು ಕೊಟ್ಟು ಕಳಿಸ್ತಾನೆ ದಶರಥ. ಅವನಿಂದ ಅವನ ನೇತೃತ್ವದಲ್ಲಿ ಯಜ್ಞ ಮಾಡಿದರೆ ನನಗೆ ಮಕ್ಕಳಾಗುತ್ತೆ ಅಂದರೆ ಅವನನ್ನು ಕರ್ಕೊಂಬಾ ಅಂತ ಸುಮಂತ್ರ ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ರಾಜ ಸಂಕಲ್ಪ ಮಾಡಿದ್ದು ದಶರಥ ರಾಜಸೂಯ ಯಾಗ ಮಾಡಿದ ಅಂತ. ರಾಜಸೂಯ ಯಾಗ ಮಾಡಿದರೆ ಮಕ್ಕಳಾಗೋಲ್ಲ. ರಾಜಸೂಯೇನ ಯಜೇತ ಅಂತ. ಅದು ಕ್ಷತ್ರಿಯರು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತಕ್ಕೆ ಮಾಡುವ ಯಾಗ. ನೋಡಿ, ಮನುಷ್ಯರಿಗೆ ನಮಗೆ ಎಲ್ಲ ಪಾಪ ಮಾಡಿದರೆ ಪಾಪದ ಪರಿಹಾರಕ್ಕೆ ಪವಮಾನ ಹೋಮ. ಭಿಕ್ಷುಗಳು ಸನ್ಯಾಸಿಗಳು ತಾವು ಮಾನಸಿಕವಾಗಿಯೋ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಕ್ಕೆ ಪರಿಹಾರ ವಿರಜಾ ಹೋಮ. ಕ್ಷತ್ರಿಯರು ಮಾಡಿದ ಪಾಪಕ್ಕೆ ಪರಿಹಾರ ರಾಜಸೂಯ ಯಾಗ. ಅದು ಅವರಿಗೆ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಪವಮಾನ ಹೋಮಕ್ಕೆ ಒಂದು 2 kg ತುಪ್ಪ ಇದ್ದರೆ ಸಾಕು, ಮಾಡಬಹುದು. ಇದಷ್ಟು ಸುಲಭವಾಗಿ ಮಾಡುವಂಥದ್ದಲ್ಲ. ಅಂದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆ ಯಾಗವನ್ನು ಪ್ರಾಯಶ್ಚಿತ್ತವಾಗಿ ಹೇಳಿದ. ಇಲ್ಲಿ ಮೊದಲು ದಶರಥ ಮಾಡಿದ್ದು ರಾಜಸೂಯ ಯಾಗವನ್ನು. ಅದು ವಸಿಷ್ಠರ ಪೌರೋಹಿತ್ಯದಲ್ಲಿ, ಅದು ಋಷ್ಯಶೃಂಗನ ಪೌರೋಹಿತ್ಯದಲ್ಲಿ ನಡೆದಿದ್ದಲ್ಲ. ಆದರೆ ಋಷ್ಯಶೃಂಗ ಆ ಯಾಗದಲ್ಲಿ ಇದ್ದ, ಅವನು ಬ್ರಹ್ಮಸ್ಥಾನದಲ್ಲಿ ಕೂತಿದ್ದ. ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಹೀಗಾಗಿ ರಾಜಸೂಯ ಯಾಗ ತನಗೆ ಮಕ್ಕಳೆಲ್ಲ ಸಂತತಿಯಾಗಬೇಕು ಅಂತ ಮಾಡಿದ ಯಾಗ ಅಲ್ಲ, ಅದು ಪಾಪ ಪರಿಹಾರಕ್ಕೋಸ್ಕರ ಕೈಗೊಂಡ ನಿರ್ಧಾರ. ಇದನ್ನು ವ್ಯಾಖ್ಯಾನಕಾರರು ದಶರಥನಿಗೆ ಇದ್ದ ಒಂದು ನೀಚ ಪ್ರಜ್ಞೆಯ ನೈತ್ಯಾನುಸಂಧಾನವನ್ನು ಇಲ್ಲಿ ಸೇರಿಸಿದ್ದಾರೆ ಈ ರಾಜಸೂಯ ಯಾಗಕ್ಕೆ. ದಶರಥನಿಗೆ ಮನಸ್ಸಲ್ಲಿ ಒಂದು ಕೊರಗಿತ್ತು, ಅವನೊಂದು ತಪ್ಪು ಮಾಡಿದ್ದ ಜೀವನದಲ್ಲಿ. ನಾವು ಜೀವನದಲ್ಲಿ ಬಿಸಿ ರಕ್ತ ಇರುವಾಗ ಯೌವನದ ಬಿಸಿಯಿಂದ ತಪ್ಪುಗಳನ್ನು ಮಾಡ್ತೇವೆ. ಅದು ತೊಂದರೆ ಕೊಡೋದು ವಯಸ್ಸು ಇಳಿದ ಮೇಲೆ, ಅಯ್ಯೋ ಜೀವನದಲ್ಲಿ ಇಂಥ ಕೆಲಸ ಮಾಡಿದ್ನಲ್ಲ ಅಂತ. ಅದೇ ಒಳ್ಳೆ ಕೆಲಸ ಮಾಡಿದರೆ, ಏನೇ ಆಗಲಿ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ದೇವರ ಆಯುಷ್ಯ ಪೂರ್ಣ ಆಗುವವರೆಗೆ ಕೊಂಡೋದರೂ ನನಗೇನು ವ್ಯಥೆ ಇಲ್ಲ ಅಂತೀವಿ ನಾವು. ಅಂದರೆ ಜೀವನದಲ್ಲಿ ಸಾಧ್ಯವಾದರೆ ಒಳ್ಳೆಯ ಕೆಲಸ ಮಾಡಬೇಕು ಹೊರತು ಕೆಟ್ಟ ಕೆಲಸ ಮಾಡಬಾರ್ದು. ದಶರಥನಿಗೆ ತಿಳಿಯದೆ ಒಂದು ಕೆಟ್ಟ ಕೆಲಸ ನಡೆದಿದೆ. ಅವನು ಆನೆ ಅಂತ ಅಂದ್ಕೊಂಡು ಭ್ರಮಿಸಿ ಶಬ್ದವೇದಿ ವಿದ್ಯೆಯನ್ನು ಕಲಿತು ಬಾಣ ಬಿಟ್ಟಾಗ ಒಬ್ಬ
ಶ್ರವಣಕುಮಾರನನ್ನು ಕೊಂದ. ಶ್ರವಣಕುಮಾರನನ್ನು ಕೊಂದ ಸಂದರ್ಭದಲ್ಲಿ ನಾವು ಬ್ರಾಹ್ಮಣ ಕುಮಾರನ ಋಷಿಕುಮಾರನ್ನ ಕೊಂದ ಅಂತ ನಾವು ಅಂತೀವಿ ಸಾಧಾರಣ. ಆದರೆ ರಾಮಾಯಣದಲ್ಲಿ ಸ್ಪಷ್ಟ ವಾಲ್ಮೀಕಿಗಳು ಹೇಳ್ತಾರೆ. ವಾಲ್ಮೀಕಿಗಳು ಶ್ರವಣಕುಮಾರನ ಮುಖದಿಂದ ಹೇಳ್ತಾರೆ, ಅವನ ತಂದೆ ತಾಯಿಯ ಮುಖದಿಂದ. ಶ್ರವಣಕುಮಾರ ಸತ್ತ, ಅವನನ್ನು ಎತ್ತುಕೊಂಡು ವೃದ್ಧ ತಂದೆ ತಾಯಿ ಹತ್ರ ಕರ್ಕೊಂಡು ಹೋಗ್ತಾನೆ. ಯಾತ್ರೆಗೆ ಹೊರಟವರು, ಪಾಪ ಡೋಲಿಯಲ್ಲಿ ಇಟ್ಕೊಂಡು ಹೊರಟಿದ್ದಾನೆ ಅವನು. ನೋಡಿ, ಅಂಥ ಸಂದರ್ಭದಲ್ಲೂ ಅವರ ಎಚ್ಚರಿಕೆ ನೋಡಿ, ರಾಜ ನೀನು ಹೆದರಬೇಡ, ಬ್ರಹ್ಮಹತ್ಯೆ ಮಾಡಲಿಲ್ಲ, ನಾವು ಬ್ರಾಹ್ಮಣರಲ್ಲ ವೈಶ್ಯರು ಅಂತ. ಅಲ್ಲಿಗೆ ಒಂದು ಮಗುವನ್ನು ಕೊಂದ. ಅದರಿಂದ ಪಶ್ಚಾತ್ತಾಪ ಪಟ್ಟ ತಂದೆ ತಾಯಿಯ ಅವರು ಶಪಿಸದೇ ಇರಲಿ, ದೊಡ್ಡವರಿಗೆ ಮುಗ್ಧರಿಗೆ ನೀವು ಅನ್ಯಾಯ ಮಾಡಿದ್ರೆ ಅವರು ಹಾಳಾಗಿ ಹೋಗು ಅಂತ ಹೇಳಬೇಕಾದಿಲ್ಲ. ಅದನ್ನು ದೇವ್ರು ನೋಡ್ಕೋತಾನೆ ಅಂತ ಹೇಳಲ್ವಾ, ದೇವ್ರು ನೋಡ್ಕೋತಾನೆ. ಇದರಿಂದಾಗಿ ಕಣ್ಣು ಕಾಣದ ವೃದ್ಧ ದಂಪತಿಗಳಿಗೆ ಊರುಗೂಲಾಗಿದ್ದ ಶ್ರವಣನನ್ನು ಕೊಂದಿದ್ದರಿಂದ ರಾಜನಿಗೆ ನಾನು ಒಬ್ಬನೇ ಒಬ್ಬ ಸಂತತಿಯನ್ನು ಕೊಂದೆ, ನನ್ನ ಸಂತತಿ ಆಗಲಿಲ್ಲ ಅನ್ನೋ ಕೊರಗಿತ್ತು. ನನಗೆ ಸಂತತಿ ಆಗದೇ ಇರೋದಕ್ಕೆ ಇದು ಕಾರಣ ಅಂತ. ಈ ಪಾಪದ ಪರಿಮಾರ್ಜನೆಗೋಸ್ಕರ ದಶರಥ ಮೊದಲು ಕೈಗೊಂಡ ನಿರ್ಧಾರ ರಾಜಸೂಯ ಯಾಗ. ಆಮೇಲೆ ಪುತ್ರೇಷ್ಟಿಯನ್ನು ಮಾಡ್ತಾರೆ. ನಾವು ಮಾಡುವ ತಪ್ಪುಗಳ ಹಾಗೆ ಮೊದಲು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಆಮೇಲೆ ಇಷ್ಟಾರ್ಥ ಸಿದ್ಧಿಗೆ ಬೇಕಾದನ್ನು ಮಾಡ್ಕೊಳ್ಬೇಕು. ಹಾಲು ಹಾಕಬೇಕಾದ್ರೆ ಹಾಲಿನ ಪಾತ್ರೆಯನ್ನು ಮೊದಲು ತೊಳಿಬೇಕು, ಆಮೇಲೆ ಹಾಲು ಹಾಕಬೇಕು. ಹಾಲು ಹಾಕಿದ ಮೇಲೆ ಹಾಲಿನ ಪಾತ್ರೆಯನ್ನು ತೊಳೆದು ಮೊದಲು ಕೊಳೆಯಿದ್ರೆ ಹಾಲು ಒಡೆದೋಗುತ್ತೆ. ಹಾಗೆ ದಶರಥ ತಾನು ಸಂತತಿಗೆ ಪ್ರತಿಬಂಧಕವಾದ ಪಾಪದ ಪರಿಮಾರ್ಜನೆಗೆ ಮಾಡಿದ ನಿರ್ಧಾರ ರಾಜಸೂಯ ಯಾಗ. ಅದು ತುಂಬ ಜವಾಬ್ದಾರಿಯ ಕೆಲಸ. ಕ್ಷತ್ರಿಯ ವಿಜಯವನ್ನು ಮಾಡಬೇಕು. ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಒಂದು ವಸಂತ ಕಾಲದಲ್ಲಿ ಸಂಕಲ್ಪ ಮಾಡಿದ, ಈ ವಸಂತದಲ್ಲಿ, ವರ್ಷದ ನಂತರ ಮುಂದಿನ ವಸಂತ ಕಾಲದಲ್ಲಿ ಈ ರಾಜಸೂಯ ಯಾಗವನ್ನು ಮಾಡಿದ. ರಾಜಸೂಯ ಯಾಗ ಆಗಬೇಕು ಇಮಿಡಿಯೇಟ್ಲಿ, ಅಷ್ಟು ಅವಸರ ಮಾಡುವಂಥ ಕೆಲಸಗಳಲ್ಲ ಅದು. ಒಂದು ವರ್ಷ ಕಾಲ ಇದರ ಸಿದ್ಧತೆಯನ್ನು ಮಾಡಿ ಆಮೇಲೆ ಈ ರಾಜಸೂಯ ಯಾಗಕ್ಕೆ ಸಿದ್ಧನಾದ. ಇಲ್ಲಿ ಒಂದು ಅಂಶವನ್ನು ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ನಾವು ಯಜ್ಞಯಾಗ ಹೋಮ ಹವನಗಳನ್ನು ಮನೆಯಲ್ಲಿ ಮಾಡಿಸ್ತೇವೆ ನೋಡ್ರಿ. ರಾಜ ಮಂತ್ರಿಗೆ ಹೇಳ್ತಾನೆ, ನಾ ಛಿದ್ರಂ ಹಿ ಮೃಗಯಂತೆ ಸ್ಮ ವಿದ್ವಾಂಸೋ ಬ್ರಹ್ಮರಾಕ್ಷಸಾಃ. ರಾಜಸೂಯ ಯಾಗ ತುಂಬ ದೊಡ್ಡದು. 1000 ಜನ ಶ್ರೋತ್ರಿಯರು, ಎಲ್ಲ ವರ್ಗದ ಜನರು ಸೇರ್ತಾರೆ. ಇಲ್ಲಿ ತಪ್ಪು ಒಂಚೂರು ನಮ್ಮ ಕೈ ಮೀರಿದ ತಪ್ಪು ಹಾಕ್ಕೊಡೋದು ಯಾಕೆ? ನಾವು ಮಾಡುವ ಕರ್ಮದಲ್ಲಿ ಯೋಚನೆ ಮಾಡಬೇಕಾದ ವಿಷಯ. ವಿದ್ವಾಂಸೋ ಬ್ರಹ್ಮರಾಕ್ಷಸಾಃ ಅಂತ ಇದು ನಮ್ಮ ನಾಡುಡಿಯಲ್ಲಿ ಬಂದಿದೆ. ವಿದ್ವಾಂಸರಿಗೆ ಬೈಯೋದಕ್ಕೆ ವಿದ್ವಾಂಸೋ ಬ್ರಹ್ಮರಾಕ್ಷಸ, ವಿದ್ವಾಂಸರಲ್ಲೇ ಬ್ರಹ್ಮರಾಕ್ಷಸರು ಅಂತ. ಇದರ ಅರ್ಥ ಏನು ಅಂದರೆ ವ್ಯಾಖ್ಯಾನಕಾರರು ಬರೀತಾರೆ, ಹೋಮ ಹವನ ಮಾಡುವಾಗ ಪುರೋಹಿತರು 9 ಗಂಟೆಗೆ ನನಗೆ ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆ ಅಂದ್ಕೊಂಡು ಇಲ್ಲಿ ಮಂತ್ರ ತಂತ್ರ ಲೋಪ ಮಾಡಿದರೆ ಮುಂದಿನ ಜನ್ಮದಲ್ಲಿ ಬ್ರಹ್ಮರಾಕ್ಷಸರಾಗ್ತಾರೆ. ಯಜಮಾನ ಅಲ್ಲ, ಮಾಡಿಸಿದವನಲ್ಲ, ಮಾಡಿದ ಪುರೋಹಿತರು ಮಂತ್ರ ತಂತ್ರದಲ್ಲಿ ಲೋಪ ಮಾಡಿದರೆ ಅವರು ಬ್ರಹ್ಮರಾಕ್ಷಸರಾಗ್ತಾರೆ. ಬ್ರಹ್ಮರಾಕ್ಷಸರಾಗಿ ಮುಂದೆ ಏನು ಮಾಡ್ತಾರೆ ಅಂದರೆ, ಅವರು ಮುಂದೆ ಯಾರಾದರೂ ಹೋಮ ಹವನ ಮಾಡ್ತಾ ಇದ್ದರೆ ಬ್ರಾಹ್ಮಣರು ಅಲ್ಲೇನು ತಪ್ಪು ಬರುತ್ತೆ ಅಂತ ತಪ್ಪು ಏನಾದರೂ ಒಂದು ಛಿದ್ರಕ್ಕೆ ಅವಕಾಶ ಇದ್ದರೆ ಒಳ ಹೊಕ್ಕು ಆ ತಪ್ಪನ್ನು ದೊಡ್ಡದು ಮಾಡಿ ನೀವು ನಮ್ಮ ಕೂಟಕ್ಕೆ ಬಂದ್ರಿ ಅಂತ ಬ್ರಹ್ಮರಾಕ್ಷಸನಾಗಿ ಆ ಬ್ರಾಹ್ಮಣರನ್ನು ಹೇಳ್ಕೊತಾರೆ. ಹೀಗಾಗಿ ರಾಜಸೂಯ ಯಾಗದಲ್ಲಿ 100 ಜನ ಋತ್ವಿಜರಿರ್ತಾರೆ. ಯಾವುದೇ ಕರ್ಮದಲ್ಲಿ ಲೋಪವಾದರೆ ಈ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪಿನಿಂದ ಬ್ರಹ್ಮರಾಕ್ಷಸರಾಗಿರುವ ಬ್ರಾಹ್ಮಣರು ಆ ಛಿದ್ರವನ್ನು ದೊಡ್ಡದು ಮಾಡಿ ದೊಡ್ಡ ಅಪವಾದವನ್ನು ತರ್ತಾರೆ. ಅದರಿಂದ ತುಂಬ ಎಚ್ಚರದಿಂದ ನಮ್ಮ ರಾಜಸೂಯ ಯಾಗ ನಡೆಯಬೇಕು ಅಂತ ಸುಮಂತ್ರನಿಗೆ ಆದೇಶವನ್ನು ಕೊಡ್ತಾರೆ. ಕೊಟ್ಟು ನೋಡಿ, ಸುಮಂತ್ರ ಋಷ್ಯಶೃಂಗರನ್ನು ಕರೀಬೇಕು ಅಂತ ಸನತ್ಕುಮಾರರಿಂದ ಕೇಳಿದ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ರಾಮಾಯಣ. ಆಮೇಲೆ ದಶರಥ ಹೇಳ್ತಾನೆ, ಎಲ್ಲರನ್ನು ಕರೀರಿ, ಸುಮಂತ್ರ ನೀನು ಜನಕರಾಜನನ್ನು ನೀನೇ ಹೋಗಿ ಬರಮಾಡಿಕೊಳ್ಳತಕ್ಕದ್ದು ಅಂತ.
ಮಿಥಿಲಾಧಿಪತಿಂ ಶೂರಂ ಜನಕಂ ಸತ್ಯವಾದಿನಂ ಪೂರ್ವಸಂಬಂಧಿನಂ ಜ್ಞಾತ್ವಾ ತತಃ ಪೂರ್ವಂ ಬ್ರವೀಹಿ ಮೇ. ಜನಕರಾಜನಿಗೆ ಆಹ್ವಾನವನ್ನು ನೀನೇ ಕೊಡು. ಯಾಕೆ? ಪೂರ್ವ ಸಂಬಂಧಿನಂ ಜ್ಞಾತ್ವಾ. ನೋಡಿ, ಆವತ್ತಿನ ಕ್ಷತ್ರಿಯ ದಶರಥ ಒಬ್ಬ. ಬ್ರಾಹ್ಮಣರಿಗೆ ಮಾತ್ರ ಭವಿಷ್ಯದ ದೃಷ್ಟಿ ಇರೋದಲ್ಲ, ಸಕರ್ಮನಿಷ್ಠರಾದ ಎಲ್ಲರಿಗೂ ಆ ಪ್ರಜ್ಞೆ, ಮುಂದೆ ಏನಾಗುತ್ತೆ ಅನ್ನೋ ಪ್ರಜ್ಞೆ ಇರ್ತದೆ. ಪೂರ್ವ ಸಂಬಂಧಿ ಅಂದರೆ ಇದಕ್ಕೆ ವ್ಯಾಖ್ಯಾನಕಾರರು ಪೂರ್ವಸ್ಮಿನ್ನೇವ ಕಾಲೇ ಭವಿಷ್ಯಂತಂ ಸಂಬಂಧಿನಂ ಜ್ಞಾತ್ವಾ ಅಂತ ಅರ್ಥ. ಇವತ್ತೇ ದಶರಥನಿಗೆ ಮುಂದೆ ನನ್ನ ಬೀಗರಾಗ್ತಾರೆ ಅನ್ನೋ ಪ್ರಜ್ಞೆ ಇತ್ತಂತೆ. ಅಂದರೆ ಜನಕರಾಜನ ಮಗಳು ಸೀತೆಯನ್ನು ನಮ್ಮ ಮಗ ರಾಮಚಂದ್ರ ಮದುವೆಯಾಗ್ತಾನೆ ಅನ್ನೋ ಫಾರ್ವರ್ಡ್ ಅದು ದಶರಥನಿಗೆ ಇತ್ತು. ಪೂರ್ವ ಸಂಬಂಧಿನಂ ಜ್ಞಾತ್ವಾ, ಅವನನ್ನು ನೀನೇ ಹೋಗಿ ಆಹ್ವಾನ ಮಾಡಿ ಕರೆದುಕೊಂಡು ಬಾ. ಅದು ಅಕ್ಕಪಕ್ಕದ ಮನೆಯಲ್ಲ, ಜನಕರಾಜನ ಮನೆ ಅಂದರೆ. ಹೇಳ್ತಾರೆ ರಾಮಾಯಣದಲ್ಲಿ, ಜನಕರಾಜನ ಮನೆಯಿಂದ ಸೀತಾ ಸ್ವಯಂವರಕ್ಕೆ ಅಲ್ಲಿ ರಾಮ ಬಿಲ್ಲನ್ನು ಭಂಜನೆ ಮಾಡಿದ, ಸೀತೆ ಕೊರಳಿಗೆ ಹಾರ ಹಾಕಿದ್ರು, ಮದುವೆ ನಿಶ್ಚಯ ಆಯಿತು ಅಂದ ಮೇಲೆ ಜನಕರಾಜ ದಶರಥನಿಗೆ ಹೇಳಿ ಕಳಿಸ್ತಾನೆ. ದೂತರು ದಶರಥನ ಬಳಿಗೆ ಹೋಗುವಾಗ 3 ದಿವಸ ಹಿಡಿತಿತ್ತಂತೆ, ಅಖಂಡ ಪ್ರಯಾಣ ಮಾಡಿ. ದಶರಥ ಈ ವಾರ್ತೆಯನ್ನು ಕೇಳಿ ಅಲ್ಲಿಂದ ಮಗನ ಮದುವೆಗೋಸ್ಕರ ಇಲ್ಲಿ ಬಂದರೆ 4 ದಿವಸ ಹಿಡಿಯಿತು ಅಂತ ಹೇಳ್ತಾರೆ. ನೋಡಿ, ಇಲ್ಲೊಂದು ಆಧುನಿಕ ವಿಮರ್ಶಕರು ಮಾಡುವ ಕುಹಕ ನೋಡ್ರಿ, ರಾಮಾಯಣ ಕಟ್ಟುಕಥೆ. ಯಾಕೆ ಅಂದರೆ ಜನಕರಾಜನ ದೂತರು ಹೋಗಲಿಕ್ಕೆ 3 ದಿವಸ, ಅದೇ ದೂರದಲ್ಲಿ ದಶರಥ ಹೋಗಲಿಕ್ಕೆ 4 ದಿವಸ. ನೋಡಿ, ಮನಸ್ಸಿಗೆ ಬಂದಂತೆ ಹರಟಿದಲ್ಲ ರಾಮಾಯಣ. ಆದ್ದರಿಂದ ಅಲ್ಲಿ 3 ಅಂದರು, ಇಲ್ಲಿ 4 ಅಂದರು, ಡಿಸ್ಟೆನ್ಸ್ ಒಂದೇ ರೀತಿ ಇರಬೇಕಲ್ಲ. ಅಂದಮೇಲೆ ಇದು ಏನೇನು ಆವಾಗ ಜ್ಞಾಪಕ ಬರುತ್ತೋ ಹಾಗೆ ಹರಡ್ಬೋದು. ನಾವು ಇನ್ನೊಂದು ದೃಷ್ಟಿಯನ್ನು ನೋಡಬೇಕು. ಕವಿ ಕಾವ್ಯ ಬರೆಯುವಾಗ ಇಷ್ಟು ದಿನ ಹಿಡಿಯಿತು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹೇಳಿದ್ದಾನೆ ಅನ್ನೋದೊಂದು ವಿಶೇಷ ನೋಡ್ರಿ. ಅವನು ಹೋದಾಗ 3 ದಿವಸ, ಇವನು ಬಂದಾಗ 4. ಇದು ಯಾವತ್ತೂ ಹೇಳಿದ್ದವನು ರಾಮ ಸೀತೆಯನ್ನು ಪರಿತ್ಯಾಗ ಮಾಡಿದ ಮೇಲೆ ಹಿಂದೆ ನಡೆದ ರಾಮನ ಸ್ವಯಂವರದಲ್ಲಿ ಇಷ್ಟು ದಿವಸಕ್ಕೆ ಹೋದರೂ ಅಷ್ಟು ದಿವಸಕ್ಕೆ ಬಂದ ಅಂತ ಜಾತಕ ಬರೆದಿದ್ದಾನೆ ನೋಡ್ರಿ. ಇದಕ್ಕೆ ಆಶ್ಚರ್ಯ ಪಡಬೇಕು ನಾವು. ಇದು 3-4 ವ್ಯತ್ಯಾಸ ಸಾಕಾಯಿತು. ಡಿಸ್ಟೆನ್ಸ್ ಒಂದೇ, ಹೋಗುವವರು ಬೇರೆ. ನಾನು ಇಲ್ಲಿಂದ ವಿದ್ಯಾಪೀಠಕ್ಕೆ ಅರ್ಧ ಗಂಟೆಯನ್ನು ಹೋಗ್ತಾರೆ. 80 ವರ್ಷದ ಮುದುಕರು 2 ಗಂಟೆ ತೊಗೊಂಡ್ರೆ 59 ಅಂತೀನಿ ನಾನು. ಹಾಗೆ ದೂತರು ಕುದುರೆ ಮೇಲೆ ಬರ್ತಾರೆ, ರಾಜ ರಥದ ಮೇಲೆ ಹೋಗ್ತಾರೆ. ಕುದುರೆ ಹೋಗುವ ದಾರಿಗೂ ರಥ ಹೋಗುವ ದಾರಿಗೂ ವ್ಯತ್ಯಾಸ ಇಲ್ಲ. ರಥ ಹೋಗಬೇಕಾದ್ರೆ ದೊಡ್ಡ ರಸ್ತೆ ಬೇಕು, ಕುದುರೆ ಹೋಗಲಿಕ್ಕೆ ಸಂಧಿ ಬಂದಿ ಆದರೂ ಹೋಗುತ್ತೆ ಅದು. ಅವರು 3 ದಿವಸದಲ್ಲಿ ಬಂದು, ದಶರಥ 4 ದಿವಸ ಆಯಿತು. ಅವರು ಹೋದ ದಾರಿ ಸುತ್ತು ಬಳಸು, ರಥ ಹೋಗುವ ದಾರಿಯಲ್ಲಿ ಹೋದ, ರಸ್ತೆಯಲ್ಲಿ ಹೋದ. ನೀವು ಬದರಿಗೆ ನಡ್ಕೊಂಡು ಹೋಗ್ಬೋದು, ರಸ್ತೆಯಲ್ಲೂ ಬಸ್ಸಲ್ಲೂ ಹೋಗ್ಬೋದು. ಬಸ್ ರೂಟು ತುಂಬ ದೂರ, ರಸ್ತೆ ರೂಟು ನಡ್ಕೊಂಡು ಹೋಗೋದು ತುಂಬ ಹತ್ತಿರ. ಹೇಗೋ ಹಾಗೆ ಇದು ಬೇಕು ಅಂತ ನಮ್ಮ ರಾಮಾಯಣದ ಮೇಲೆ ಕೂಡಿಸುವ ಗೂಬೆ. ಎಷ್ಟು ಕರಾರುವಾಕ್ಕಾಗಿ ನಡೆದ ಘಟನೆಯನ್ನು ವಾಲ್ಮೀಕಿಗಳು ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಇದು ಒಂದು ವರ್ಗದ ಮೇಲಿನ ಮಾಡುವ ದ್ವೇಷ ಇದೆ. ಹಾಗೆ ಹೇಳದೆ ಬೇರೆ ಉತ್ತರ ಇಲ್ಲ ಇದಕ್ಕೆ. ಹೀಗಾಗಿ ನಾನು ಯಾಕೆ ಈ ವಿಷಯ ಹೇಳಿದೆ ಅಂದರೆ, ಜನಕರಾಜನ್ನು ಕರ್ಕೊಂಬಾ ಅಂತ ಹೇಳಬೇಕಾದ್ರೆ ಪಕ್ಕದ ಮನೆಯಲ್ಲಿಲ್ಲ ಅವನು. ಅವನ ರಾಜ್ಯಕ್ಕೆ ಹೋಗಬೇಕಾದ್ರೆ 3 ದಿವಸ ಪ್ರಯಾಣ ಇದೆ, ಸುಮಂತ್ರ ಹೋಗಬೇಕು. ಅಲ್ಲಿ ಹೋಗಿ ನೀನು ಖುದ್ದಾಗಿ ಹೋಗಿ ಆಹ್ವಾನ ಬರೆಯೋ, ಫೋನ್ ಗೀನ್ ಲೆಟ್ರ್ ಗಿಟ್ರ್ ಒಂದು ಅಲ್ಲ, ನೀನೇ ಹೋಗಿ ಹೇಳಬೇಕು. ಯಾಕೆಂದರೆ ಪೂರ್ವ ಸಂಬಂಧಿನ ನಮ್ಮ ಬೀಗರಾಗುವವರು, ಆದ್ದರಿಂದ ಹೋಗಿ ನೀನೇ ಹೇಳು. ಇದು ರಾಜಸೂಯ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಅಂಶ. ರಾಜಸೂಯದ ವರ್ಣನೆಗೆ ಒಂದು ಅಧ್ಯಾಯವನ್ನು ಇಟ್ಟಿದ್ದಾರೆ. ಬಹಳ ಸಮೃದ್ಧವಾದ ಒಂದು ಯಾಗ ಅಂತ ನಡೆಸಿದರು. ಅಲ್ಲಿ ರಾಜಸೂಯ ಯಾಗ ಮುಗೀತು. ಅಲ್ಲಿ ಋಷ್ಯಶೃಂಗರು ಅವರು ಬ್ರಹ್ಮತ್ವ ಸ್ಥಾನದಲ್ಲಿ ಕೂತವರು. ಆಮೇಲೆ ದಶರಥ ಬೇಡಿಕೊಂಡ, ಋಷ್ಯಶೃಂಗರೇ, ನಾನು ಯಾಗ ಮಾಡಿದ್ದೇನೆ, ಮಕ್ಕಳಿಲ್ಲ, ಸಂತತಿ ಆಗುವಂತೆ ನೀವೇನಾದರೂ ಅನುಗ್ರಹ ಮಾಡಬೇಕು. ಈ ಕಥೆಗೀತೆ ಹೇಳಲಿಲ್ಲ, ಸನತ್ ಕುಮಾರರು ನಿಮ್ಮಿಂದ ಸಂತತಿ ಆಗ್ತದೆ ಈ ಎಲ್ಲ ಪುರಾಣ ಹೇಳಲಿಲ್ಲ. ನೀವು ಬ್ರಹ್ಮತ್ವದಲ್ಲಿ ಕೂತು ನನ್ನ ಪಾಪ ಪರಿಮಾರ್ಜನೆ ಮಾಡಿದ್ದೀರಿ ರಾಜಸೂಯ ಯಾಗದಿಂದ, ಆದ್ದರಿಂದ ನನಗೆ ಸಂತತಿ ಆಗುವಂತೆ ಅನುಗ್ರಹಿಸಿರಿ. ದೀರ್ಘಕಾಲ ಕಣ್ಣು ಮುಚ್ಚಿ ಯೋಚಿಸಿದರು ಋಷ್ಯಶೃಂಗರು. ನನಗೆ ಸಂತತಿ ಆಗಬೇಕು ಅಂದುಕೊಳ್ಳೆ ಮದ್ದು ಕೊಟ್ಟಲಿಲ್ಲ ಅವರು.
ಇವನ ಪೂರ್ವಜನ್ಮದ ಪಾಪಗಳು ಹೇಗೆ ಅಂತ, ಸಂತತಿಯಾಗುವ ಯೋಗ್ಯತೆ ಇದೆಯೋ ಇಲ್ಲೋ ಅಂತ. ಅವನ ಪುಣ್ಯ ಪಾಪಗಳ ಲೆಕ್ಕಾಚಾರ ಹಾಕಿ ನಿನಗೆ ಸಂತತಿಯ ಯೋಗ ಇದೆ, ನಾಳೆ ನಾನು ಪುತ್ರೇಷ್ಠಿ ಯಾಗವನ್ನು ಆರಂಭ ಮಾಡ್ತೇನೆ ಅಂತ. ಹಾಗೆ ಋಷ್ಯಶೃಂಗರ ನೇತೃತ್ವದಲ್ಲಿ, ಅಲ್ಲಿ ವಸಿಷ್ಠರ ಪೌರೋಹಿತ್ಯ ಅಲ್ಲ, ಋಷ್ಯಶೃಂಗರ ನೇತೃತ್ವದಲ್ಲಿ ಮರು ದಿವಸ ಪುತ್ರೇಷ್ಠಿ ಯಾಗ ನಡೆದು ಆವಿರ್ಭೂತಂ ಮಹದ್ಭೂತಂ ಅಂತಾರೆ. ಆ ಯಾಗದಲ್ಲಿ ಏಕೋ ವಿಷ್ಣು ಮಹದ್ಭೂತಂ, ಯಾವುದೋ ಒಂದು ಭೂತ ಬಂತು ಅನ್ಬೇಡ್ರಿ, ಮತ್ತೆ ಏಕೋ ವಿಷ್ಣುರು ಮಹದ್ಭೂತಂ. ಆ ಪಾಯಸವನ್ನು ಹಿಡ್ಕೊಂಡು ಭಗವಂತ ಬಂದ. ಪಾಯಸವನ್ನು ದಶರಥನಿಗೆ ಕೊಟ್ಟು ಇದನ್ನು ಪತ್ನಿಯರಿಗೆ ಹಂಚು, ಇದರ ಮೂಲಕದಿಂದ ಪತ್ನಿಯರಿಗೆ ಸಂತತಿಯಾಗ್ತದೆ ಅಂತ. ಪಾಯಸ ಕುಡಿದ ಕೂಡಲೇ ಸಂತತಿ ಆಗಿದ್ದಲ್ಲ, ಸಂತತಿ ಆಗೋಕ್ಕೊಂದು ಕ್ರಮ ಇದೆ. ಪಾಯಸವನ್ನು ಕುಡಿದಿದ್ದರಿಂದ ಸಂತತಿಗೆ ಪ್ರತಿಬಂಧಕವಾದ ದೋಷ ಏನಿದೆಯೋ ಅದು ಹೋಯಿತು. ತೀವ್ರೈ ಪಯೋವೃತ ಮುಖೈ ವಿವಿಧೈರ್ ವ್ರತಾಗ್ರೇಯಿ. ಮಧ್ಯಗೆ ಭಟ್ರ ಪತ್ನಿ ವ್ರತಗಳನ್ನು ಮಾಡಿದ್ರು, ನನಗೆ ಸಂತತಿ ಬೇಕು ಅಂತ. ವ್ರತ ಮಾಡಿದ್ರಿಂದೇ ಮಕ್ಕಳು ಹುಟ್ಟಿದ್ದಲ್ಲ, ಮಕ್ಕಳು ಹುಟ್ಟೋ ಕ್ರಮದಿಂದ ಹುಟ್ಟಿದ್ದು. ಆದರೆ ವ್ರತ ಮಾಡಿದ್ದರಿಂದ ತೌ ದೇಹಶುದ್ಧಿ ಮತಿಮಾತ್ರ ಭೇದ, ದೇಹಶುದ್ಧಿ ಅಂತೂ. ಆದ್ದರಿಂದ ಇವರ ಪೂರ್ವಕರ್ಮ ಪರಿಮಾರ್ಜನೆಯಾಗಿ ದೇಹಶುದ್ಧಿಯಾಗಿ ಅದರ ಮೂಲಕ ದಶರಥ 4 ಸಂತತಿಯನ್ನು ಪಡೆದ. ಇಲ್ಲಿ ವ್ಯಾಖ್ಯಾನಕಾರರಲ್ಲಿ ತುಂಬ ಜಗಳ ಇದೆ. ಇಲ್ಲಿ ಪಾಯಸ ವಿಭಾಗದ ಒಂದು ಕ್ರಮ ಅಂತ. ಪಾಯಸ ಬಂತು, ಅದನ್ನು ದಶರಥ ಹೇಗೆ ವಿಭಾಗ ಮಾಡಿ ಯಾರಿಗೆ ಕೊಟ್ಟ ಅಂತ ನಾನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿತಾನೆ ಹೇಳ್ತೇನೆ. ಇದರಲ್ಲಿ ಜಗಳಕ್ಕೆ ಅವಕಾಶವೇ ಇಲ್ಲ, ಸ್ಪಷ್ಟ ಹೇಳಿದ್ದಾರೆ ವಾಲ್ಮೀಕಿಗಳು. ಕೌಸಲ್ಯಾಯೈ ನರಪತಿ ಪಾಯಸಾರ್ಥಂ ದದೌ ತದಾ. ಏನು ಪಾಯಸ ಬಂತೋ 1 ಲೀಟ್ರು ಹಾಲಿನ ಪಾಯಸ ಅಂತ ಇಟ್ಕೊಂಡ್ರೆ, ಕೌಸಲ್ಯಾಯೈ ನರಪತಿ ಅರ್ಧಂ, ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಟ್ಟ ದಶರಥ. ಆಮೇಲೆ ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪ. ಈ ಅರ್ಧ ಇದೆಯಲ್ಲ, ಅರ್ಧಾದರ್ಧಂ, ಆ ಅರ್ಧ ಭಾಗದ ಅರ್ಧ ಅಂದರೆ ಟೋಟಲ್ನ 1/4 ಅರ್ಧವನ್ನು ಇವಳಿಗೆ ಕೊಟ್ಟ, ಅರ್ಧ ಉಳಿದಿತ್ತು, ಅದನ್ನು ಮತ್ತೆ ಅರ್ಧ ಮಾಡಿದ. ಅಲ್ಲಿಗೆ ಟೋಟಲ್ ಪಾಯಸದ 4ನೇ 1 ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಆಮೇಲೆ ಕೈಕೈಯೇ ಚಾವಚಿಷ್ಟಾರ್ಥಂ ದದೌ ಪುತ್ರಾರ್ಥ ಕಾರಣಾತ್. ಅಲ್ಲಿಗೆ 1/4 ಉಳಿತೀವಾಗ ಅವನಿಗೆ. ಇದನ್ನು ಮತ್ತೆ ಅರ್ಧ ಮಾಡಿದ, ಅಂದರೆ 8ನೇ 1 ಅಂಶ ಅದನ್ನು ಕೈಕೈಗೆ ಕೊಟ್ಟ. ಪುತ್ರಾರ್ಥ ಕಾರಣ, ಮಗು ಸಂತತಿಗೋಸ್ಕರ ಕೈಕೈಗೆ ಕೊಟ್ಟ. ಇನ್ನು ಮ್ಯಾಥಮೆಟಿಕ್ಸು, ಇನ್ನು ದಶರಥನ ಕೈಯಲ್ಲಿ ಎಷ್ಟು ಪಾಯಸ ಉಳಿದಿತ್ತು ಅಂತ ಇನ್ನೊಂದು ಪೋರ್ಷನ್ ಉಳಿದಿತ್ತು, 8ನೇ 1. ಅದನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟ. ಅಲ್ಲಿಗೆ ಸುಮಿತ್ರೆಗೆ 2 ಸತಿ ಪಾಯಸ ಸಿಕ್ತು ನೋಡ್ರಿ. 2 ಸತಿ ಒಂದು ಅವಳಿಗೆ 1/4, ಇನ್ನೊಂದು 8ನೇ 1 ಅಂಶ, 2 ಪಾಯಸದ ಅಂಶಗಳು ಸಿಕ್ತು. ಆದ್ದರಿಂದ ಟ್ವಿನ್ಸ್ ಅವಳ. ತಥೋ ಲಕ್ಷ್ಮಣ ಶತ್ರುಘ್ನೌ ಸುಮಿತ್ರಾಯಾಂ ಬಭೂವತು. ಸುಮಿತ್ರೆಯಲ್ಲಿ 2 ಸತಿ ಪಾಯಸ ಕುಡಿದ ಕಾರಣದಿಂದ 2 ಮಕ್ಕಳಾದರು, ಲಕ್ಷ್ಮಣ ಮತ್ತು ಶತ್ರುಘ್ನ. ನಮಗೆ ಲಕ್ಷ್ಮಣ ಅಂತ ಹೆಸರು ಕೇಳಿದ ಕೂಡಲೇ ಜ್ಞಾಪಕ ಬರೋದು ರಾಮ, ಶತ್ರುಘ್ನ ಅಲ್ಲ. ನಾವು ಭರತ ಶತ್ರುಘ್ನರು ಒಂದಿದ್ದು, ಭರತ ಶತ್ರುಘ್ನರು ಟ್ವಿನ್ಸ್ ಅಲ್ಲ. ಭರತ ಕೈಕೈಯ ಮಗ, ಶತ್ರುಘ್ನ ಸುಮಿತ್ರೆಯ ಮಗ. ಆದರೆ ತುಂಬ ಜೊತೆಯಲ್ಲಿದ್ದವರು ಭರತ ಶತ್ರುಘ್ನರು, ಇಲ್ಲಿ ಜೊತೆಯಲ್ಲಿದ್ದವರು ರಾಮ ಲಕ್ಷ್ಮಣರು. ಗಮನಿಸಿ, ಯಾಕೆ ಅಂದರೆ ಭರತನೂ ಹುಟ್ಟಿದ್ದು 8ನೇ 1 ಅಂಶದ ಪಾಯಸದಿಂದ, ಶತ್ರುಘ್ನನೂ ಹುಟ್ಟಿದ್ದು 2ನೇ ಸತಿ ಕೊಟ್ಟಾಗ 8ನೇ 1 ಪಾಯಸದ ಅಂಶದಿಂದ. ಸೊ ಅವರಿಬ್ಬರಿಗೂ ಗಲಸ್ಯ ಕಂಠಸ್ಯ. ರಾಮಚಂದ್ರ ಅರ್ಧ ಪೋರ್ಷನ್ ಪಾಯಸ ಕುಡಿದ ಕೌಸಲ್ಯಾದೇವಿಯಿಂದ ಪ್ರಾದುರ್ಭವಿಸಿದವ. ಲಕ್ಷ್ಮಣ 4ನೇ 1, ನೆಕ್ಸ್ಟ್ ಮುಂದಿನ ಹೆಚ್ಚಿನ ಗರಿಷ್ಠಾಂಶ ಲಕ್ಷ್ಮಣ. ಆದ್ದರಿಂದ ರಾಮ ಲಕ್ಷ್ಮಣ ಇಬ್ಬರು ಜೊತೆಯಾದರು. ಇದು ಒಟ್ಟು ಆ ಪಾಯಸ ಹಂಚಿಕೆಗೂ ರಾಮಾಯಣದ ಕಥೆಗೂ ಎಂಥ ಒಂದು ನಂಟಿದೆ ನೋಡ್ರಿ. ಹೀಗೆ ಪಾಯಸವನ್ನು ಹಂಚಿಕೊಟ್ಟಿದ್ದರಿಂದ 3 ತಾಯಂದಿರಲ್ಲಿ 4 ಮಕ್ಕಳಾದರು. ಸದ್ಯ ನನಗೆ ಅಂತ ಹೆಂಡತಿಯರು ಜಗಳ ಮಾಡುವ ಹಂತಕ್ಕೂ ಹೋಗಲಿಲ್ಲ. ಆವತ್ತಿನ ವಿನೀತ ರಾಜ ಅರಸಿಯರಾದ್ದರಿಂದ ಅವರು ಜಗಳ ಮಾಡಲಿಕ್ಕೆ ಹೋಗಿಲ್ಲ. ಹೀಗೆ ದಶರಥನಿಗೆ ಪುತ್ರೇಷ್ಠಿಯ ಪ್ರಭಾವದಿಂದ 4 ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಸಾಕ್ಷಾತ್ ಭಗವಂತ ರಾಮಚಂದ್ರ. ಈ ಸಂದರ್ಭದಲ್ಲಿ ಇಲ್ಲಿ
ಪುತ್ರೇಷ್ಠಿಯಾಗ ನಡೆದ ಕೂಡಲೇ ಅಲ್ಲಿ ರಾಮ ಹುಟ್ಟೋದಕ್ಕೆ ಪ್ರಾದುರ್ಭವಿಸೋದಕ್ಕೆ ಮುಂಚೆ ದೇವತಾಲೋಕದಲ್ಲಿ ಸಭೆ ನಡೆಯಿತು. ದೇವತೆಗಳು ಪ್ರಾರ್ಥಿಸಿಕೊಂಡರು, ರಾವಣನ ಉಪಟತಲ ತಾಡಲಾರವು ಜನರಿಗೋಸ್ಕರ ನೀನು ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅದಕ್ಕೋಸ್ಕರ ರಾಮಚಂದ್ರ ಅವತರಿಸಿದ ಅಂತ. ಇಲ್ಲಿ ರಾಮಚಂದ್ರ ಭಗವಂತನ ಅವತಾರ, ದೇವತೆಗಳ ಪ್ರಾರ್ಥನೆಯ ಮೇರೆಗೆ ರಾವಣನ ಸಂಹಾರಕ್ಕೋಸ್ಕರ ಆವಿರ್ಭವಿಸಿದ್ದಾನೆ ಅನ್ನೋದನ್ನು ಇಲ್ಲಿ ವಾಲ್ಮೀಕಿ ಕಡೆ ಹೇಳಿದರು. ಮತ್ತೆ ಇದನ್ನು ಮಧ್ಯೆ ಎಲ್ಲೂ ಹೇಳೋಕ್ಕೆ ಹೋಗಲ್ಲ, ಹೇಳಿದ್ದನ್ನು ಹೇಳಾಯಿತು. ಇಲ್ಲಿ ರಾಮಚಂದ್ರ ಸಾಕ್ಷಾತ್ ಭಗವಂತ, ಲಕ್ಷ್ಮಣ ಅವನು ಶೇಷ, ಲಕ್ಷ್ಮಣ ಶೇಷ ಭಗವಂತನ ಶಯ್ಯೆ. ಇನ್ನು ಭರತ ಶತ್ರುಘ್ನರು, ಅನಿರುದ್ಧ ಪ್ರದ್ಯುಮ್ನ ಭರತ, ಅನಿರುದ್ಧ ಶತ್ರುಘ್ನ. ಹೀಗೆ ಭಗವಂತನ 4 ರೂಪಗಳ ಆವೇಶವನ್ನು ಹೊಂದಿದ 4 ಮಕ್ಕಳು, ಅಸಾಧಾರಣ ಸಂತತಿ ದಶರಥನಿಗೆ ಆಯಿತು. ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದ ದಶರಥನಿಗೆ ಭಗವಂತನೇ ತಾನು ಅವತಾರ ಎತ್ತಿ ಮಗನಾಗುವ ಯೋಗವನ್ನು ನೀಡಿದ. ಅದಲ್ಲದೆ ಅವನ ಜೊತೆಯಲ್ಲಿ ಹುಟ್ಟಿದ 3 ಮಕ್ಕಳು ಕೂಡ ದೈವಾಂಶ ಸಂಭೂತರಾಗಿ ಬಂದರು ಅಂತ ಇದು ದಶರಥನ ಭಾಗ್ಯ. ಇದು ಇಲ್ಲಿಗೆ ಮುಗಿಸೋಣ. ಅವರ ಬಾಲ್ಯವನ್ನೆಲ್ಲ ವರ್ಣನೆ ಮಾಡ್ತಾರೆ, ಹೆಚ್ಚು ದೀರ್ಘ ತಗೊಂಡೋಗೋದಿಲ್ಲ ವಾಲ್ಮೀಕಿಗಳು. ಆಮೇಲೆ ವಿಶ್ವಾಮಿತ್ರರು ಬಂದರು ಅಂತ ಹೇಳ್ತಾರೆ. ಆಚಾರ್ಯರ ತಾತ್ಪರ್ಯಣಯ, ವಿಶ್ವಸ್ಯ ಮಿತ್ರಂ ಸೈಹಾ ಜಗಾಮ ಅಂತ. ವಿಶ್ವಾಮಿತ್ರ ಅಂತ ಅವರಿಗೆ ಹೆಸರು. ಈ ಶಬ್ದವನ್ನು ಸಂಸ್ಕೃತದಲ್ಲಿ ಅರ್ಥ ಮಾಡಿದರೆ ವಿಶ್ವ ಪ್ಲಸ್ ಮಿತ್ರ ಅಲ್ಲ, ವಿಶ್ವಮಿತ್ರ ಆಗುತ್ತೆ ಅವಾಗ. ವಿಶ್ವ ಪ್ಲಸ್ ಅಮಿತ್ರ ಮಾಡಿದರೆ ವಿಶ್ವಾಮಿತ್ರ ಅಂತ ಸವರ್ಣ ದೀರ್ಘ ಸಂಧಿ ಬರುತ್ತೆ ನೋಡಿ. ವಿಶ್ವ ಅಮಿತ್ರ ಅಂದರೆ ಎಲ್ರಿಗೂ ಶತ್ರು ಅಂತ ಅರ್ಥ ವಿಶ್ವಾಮಿತ್ರರು. ಆದರೆ ಪರಶುರಾಮ ದೇವರಿಗೆ ಬೇಕಾದರೆ ಹೇಳಿ ಕ್ಷತ್ರಿಯ ಸಂಹಾರ ಮಾಡಿದವರು, ಇವರು ಎಲ್ಲೂ ವಿಶ್ವಕ್ಕೆ ಅಮಿತ್ರರಾದವರಲ್ಲ. ಇವರು ಜಮದಗ್ನಿಯ ಜೇನುವನ್ನು ಅಪಹಾರ ಮಾಡಿದ್ರು ಅಂತ ಒಂದು ಬಿಟ್ಟರೆ ಮತ್ತೆ ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಇದರ ಅರ್ಥವನ್ನು ತಿಳಿಸೋಕ್ಕೋಸ್ಕರ ವಿಶ್ವಾಮಿತ್ರ ಅನ್ನೋದಕ್ಕೆ ವಿಶ್ವ ಅಮಿತ್ರ ಅಂತ ಮಾಡಬೇಡಿ, ವಿಶ್ವಮಿತ್ರ ಅಂತಲೇ ಮಾಡಿರಿ ಅನ್ನೋದಕ್ಕೋಸ್ಕರ ಆಚಾರ್ಯರು ನಿರ್ಣಯ ಕೊಟ್ಟರು. ವಿಶ್ವಸ್ಯ ಮಿತ್ರಂ ಸೈಹಾ ಜಗಾಮ ಅಂತ. ವಿಶ್ವಾಮಿತ್ರ ಅನ್ನೋ ಶಬ್ದವನ್ನು ವಿಶ್ವಮಿತ್ರ ಅಂತ ಮಾಡಿರಿ ಹೊರತು ವಿಶ್ವ ಅಮಿತ್ರ ಮಾಡಬೇಡ್ರಿ. ಆದರೆ ವಿಶ್ವಾಮಿತ್ರ ಹೇಗೆ? ವಿಶ್ವಸ್ಯ ಆಮಿತ್ರ, ಎಲ್ಲ ಜನರಿಗೆ ಅತ್ಯಂತ ಪ್ರಿಯನಾದವನು ಅಂತ ಅರ್ಥ. ಇದು ವಿಶ್ವಾಮಿತ್ರರ ಕ್ಷತ್ರಿಯ ಜೀವನದ ನಂತರ ಜಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಅಂತ ಏನು ಮಾಡಿಕೊಂಡ್ರೆ ಇವತ್ತು ಗಾಯತ್ರಿ ಜಪಕ್ಕೆ ಕಾರಣವಾಗುವ ಮೂಲಕ ವಿಶ್ವಕ್ಕೆ ಅತ್ಯಂತ ಮಿತ್ರರಾದವರು ವಿಶ್ವಾಮಿತ್ರರು ಅಂತ ಆಚಾರ್ಯರ ಒಂದೊಂದು ಪದದಲ್ಲೂ ಎಷ್ಟೆಷ್ಟು ಅರ್ಥ ಇದೆ ಅಂತ ಅನ್ನೋದಕ್ಕೆ ಇದು ಉದಾಹರಣೆ. ಬಂದು ನಿನ್ನ ಮಗನನ್ನು ನನ್ನ ಜೊತೆ ಕಳಿಸಿಕೊಡಬೇಕು. ಯಾಕೆ ಅಂತ ಕೇಳಿದ ದಶರಥ. ರಾವಣನ ಅನುಚರರು 2 ಸುಬಾಹು ಮಾರೀಚರಿದ್ದಾರೆ, ಅವರು ನನ್ನ ಯಜ್ಞಕ್ಕೆ ವಿಘ್ನವನ್ನು ಒಡ್ತಾ ಇದ್ದಾರೆ, ಆದ್ದರಿಂದ ನಿನ್ನ ಮಕ್ಕಳನ್ನು ಕಳಿಸಿಕೊಡಬೇಕು. ಊನ 16 ವರ್ಷೋಯಂ, ಇನ್ನು 16 ವರ್ಷದ ಬಾಲಕ ರಾಮಚಂದ್ರನಿಗೆ ಆವಾಗ ವಯಸ್ಸು. ಅಯ್ಯೋ ನಾನು ಕಳಿಸ್ಕೊಡೋದಿಲ್ಲ, ಪುತ್ರ ವ್ಯಾಮೋಹಕ್ಕೆ ಬಿದ್ದವ ಅವನು, ನಾನು ಕಳಿಸ್ಕೊಡೋದಿಲ್ಲ ಅಂತ. ಆಮೇಲೆ ಯಾಕೆ ಕಳಿಸ್ಕೊಡಬೇಕು, ಬೇಕಾದರೆ ನಾನೇ ಬರ್ತೇನೆ ಅಂತ. ನಿಮಗೆ ಏನಾದರೂ ತೊಂದರೆ ಇದೆ ಪರಿಹಾರ ಮಾಡಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ, ಮಕ್ಕಳು ಬೇಡ ಅಂತ. ಪುತ್ರ ವ್ಯಾಮೋಹದಲ್ಲಿ ಅಪರೂಪಕ್ಕೆ ಹುಟ್ಟಿದ ಮಕ್ಕಳು ಯಾಕೆ ಬರಬೇಕು ಅಂತ ಹೇಳಿದಾಗ ಸುಬಾಹು ಮಾರೀಚರು ರಾವಣನ ಅನುಚರರು ಅಂದರು. ನಾನೂ ಬರಲ್ಲ, ಮಕ್ಕಳನ್ನು ಕಳಿಸಲ್ಲ ಅಂತ. ಅಲ್ಲಿಗೆ ರಾವಣ ಅನುಚರರು ಸುಬಾಹು ಮಾರೀಚರು ಅಂದ ಕೂಡಲೇ ದಶರಥನೇ ಹೇರಿದ. ಆವಾಗ ವಸಿಷ್ಠರಂದರು, ವಿಶ್ವಾಮಿತ್ರನ ರಕ್ಷಣೆಯಲ್ಲಿದ್ದ ಲಕ್ಷ್ಮಣರನ್ನು ಶ್ರೀರಾಮಚಂದ್ರರನ್ನು ಯಾರೂ ಕೆಣಕೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೊಡ್ಡ ಸಾಮರ್ಥ್ಯ ವಿಶ್ವಾಮಿತ್ರರಿಗೆ, ಮಂತ್ರ ತಂತ್ರಗಳ ಬಲ ಅವರಿಗಿದೆ, ಧೈರ್ಯವಾಗಿ ಕಳಿಸಿಕೊಡೋದು. ರಾಮ ನನ್ನ ಮಗ ಅಂತ ಅಡುಗೆ ಮನೆಯಲ್ಲಿ ಕೂಡಿಸ್ಕೊಂಡಿದ್ದ ದಶರಥ. ನನ್ನ ಮಗ ಅಲ್ಲ ಅವನು, ಇಡೀ ಲೋಕಕ್ಕೆ ಮಗ ಅಂತ ತೋರಿಸೋಕ್ಕೋಸ್ಕರ ವಿಶ್ವಾಮಿತ್ರರು ಬಂದಿದ್ದೀವಿ. ನೀನು ತಿಳಿದಂತೆ ಒಂದು ಮಗುವಲ್ಲ, ಅದು ಲೋಕರಕ್ಷಣೆಯ ಸಮರ್ಥವಾದ ಕ್ಷತ್ರಿಯ ತೇಜಸ್ಸು ಅವನಿಗಿದೆ ಅಂತ ತಿಳಿಸೋಕ್ಕೋಸ್ಕರ ವಿಶ್ವಾಮಿತ್ರರು ಬಂದವು. ವಸಿಷ್ಠರು ಪುರೋಹಿತರು ಅವರ ಮಾತನ್ನು ನಂಬಿ ದಶರಥ ಮನಸ್ಸಿಲ್ಲದ ಮನಸ್ಸಿನಿಂದ ರಾಮನ ಜೊತೆ ಲಕ್ಷ್ಮಣನೂ ಇರಲಿ ಅಂತ ಕಳಿಸಿಕೊಟ್ಟರು. ಇಬ್ಬರು ಹೋದಾಗ ಮೊದಲನೇ ದಿವಸ ತಮಸಾ ನದಿಯನ್ನು ದಾಟಿ ದಕ್ಷಿಣ ತೀರದಲ್ಲಿ ಹೋದರು. ಸಾಯಂಕಾಲ ಆಯಿತು.
ಅಲ್ಲೇ ಒಂದು ಆಶ್ರಮದಲ್ಲಿ ಮಲ್ಕೊಂಡ್ರು. ನಾವು ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಇದನ್ನು ಬೆಳಿಗ್ಗೆ ಎದ್ದು ಹೇಳ್ತೇವೆ. ಇಲ್ಲಿ ಉತ್ತಿಷ್ಠ ನರಶಾರ್ದೂಲ ಅಂದರೆ ಅಪ್ಪನನ್ನು ಎಬ್ಸೋದಲ್ಲ. ಇದು ಮಗ ಮಲ್ಕೊಂಡಿರ್ತಾನೆ, ಉತ್ತಿಷ್ಠ ನರಶಾರ್ದೂಲ, ಅವನಲ್ಲಿ ನರನೂ ಅಲ್ಲ ಶಾರ್ದೂಲನೂ ಅಲ್ಲ. ಇದು ವಿಶ್ವಾಮಿತ್ರರು ಮೊದಲನೇ ದಿವಸ ರಾಮನನ್ನು ಕರ್ಕೊಂಡು ಹೋದಾಗ ರಾತ್ರಿ ಕತೆ ಹೇಳಿ ಮಲಗಿಸಿ ಆಮೇಲೆ ಬೆಳಿಗ್ಗೆ ಎಗಿಸುವಾಗ ಹೇಳಿದರು ಶ್ಲೋಕ. ಇದು ಮೊದಲನೇ ದಿವಸ ನೋಡಿ. ಕೌಸಲ್ಯ ರಾಮನನ್ನು ಕರ್ಕೊಂಡ್ಬಂದಿದ್ದಾರೆ. ಅವನಿಗೆ ಶಸ್ತ್ರವಿದ್ಯೆಯನ್ನು ಲೌಕಿಕ ದೃಷ್ಟಿಯಿಂದ ಕರುಣಿಸಬೇಕು ಅಂತ, ತಾನು ಪುನೀತರಾಗಬೇಕು ಅಂತ ಕರ್ಕೊಂಡ್ಬಂದಿದ್ದವರು. ಎಷ್ಟು ಗೌರವ ಕೊಟ್ಟು ಮಾತನಾಡ್ತಾರೆ ನೋಡಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಬೆಳಿಗ್ಗೆ ಅರುಣೋದಯವಾಗಿದೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ರಾಮನಿಗೆ ಬೆಳಗ್ಗೆ ಪ್ರಾತರ್ವಿಧಿಗಳನ್ನು ಸ್ನಾನ ಸಂಧ್ಯಾವಂದನೆ ದೇವ್ರ ಪೂಜೆಯನ್ನು ಮಾಡಬೇಕು ಅಂತ ರಾಮನಿಗೆ ಹೇಳಿದ್ದಲ್ಲ, ಅದನ್ನು ಯಾವ ದೇವ್ರ ಪೂಜೆಯನ್ನು ಮಾಡಬೇಕು? ವಿಶ್ವಾಮಿತ್ರರು ನಮಗೆ ಹೇಳೋದು ಕರ್ತವ್ಯಂ ದೈವಮಾನ್ನಿಕಂ ಅಂತ. ರಾಮನನ್ನು ಎಬ್ಬಿಸಿದ್ರು ಅಂತ. ಎಷ್ಟು ಮುತ್ತಿನ ಶಬ್ದಗಳು ನೋಡ್ರಿ. ಸಂಸ್ಕೃತದ ಶಬ್ದವನ್ನು ಕೇಳಿದರೆ ಆ ಟೋನಲ್ಲಿ ಹೇಳಿದಾಗ ಇದರಲ್ಲಿ ಕೆಲವರಿಗೆ ನಿತ್ಯ ಬರ್ಬೋದು, ಕೆಲವರಿಗೆ ಎಚ್ಚರ ಆಗ್ಬೋದು. ಹೀಗೆ ಹೇಳಿ ಅವನನ್ನು ಎಬ್ಬಿಸಿದರು. ಅದಾದಮೇಲೆ ರಾಮಚಂದ್ರನಿಗೆ ಮೊದಲು ಗುರಿ ಹೇಳಿದ್ದು, ಅಲ್ಲಿ ಬಲ ಸುಬಲ ಅಂತ ಎರಡು ಶಸ್ತ್ರವಿದ್ಯೆಗಳನ್ನು ಹೇಳಿಕೊಡ್ತಾರೆ. ಹೇಳಿ ತಾಟಕೆಯ ಸಂಹಾರ ಮಾಡಿಸಿದರು. ರಾಮಚಂದ್ರನು ಮೊದಲು ಸಂಹಾರ ಮಾಡಿದ್ದು ಒಂದು ಸ್ತ್ರೀಯನ್ನು, ಶ್ರೀಕೃಷ್ಣನು ಮೊದಲು ಸಂಹಾರ ಮಾಡಿದ್ದು ಒಂದು ಹೆಣ್ಣನ್ನು. ಅದು ಪೂತನೆ, ಇದು ತಾಟಕೆ. ತಾಟಕೆಯನ್ನು ಸಂಹಾರ ಮಾಡು ಅಂತ ಹೇಳಿದಾಗ ಜೋರು ಬಿರುಗಾಳಿ ಥರ ಬಂತು. ಅದು ತಾಟಕೆ ರಾಕ್ಷಸಿ, ಇಲ್ಲಿ ಬಂದ ಯಾವ ಮನುಷ್ಯರನ್ನು ಆಕೆ ಉಳಿಗೊಡೋದಿಲ್ಲ ಅಂತ ರಾಮನಿಗೆ ಹೇಳಿ ಸಂಹಾರ ಮಾಡು ಅಂತ ಹೇಳ್ತಾರೆ. ಸಂಹಾರ ಮಾಡು ಅಂತ ಹೇಳಿದರೆ ಹೆಣ್ಣು ಎದುರುಗಡೆ ಬಂದಿತ್ತು. ರಾಮ ಹೆಂಗಸರು ಸ್ವಲ್ಪ ಪುಕ್ಕಲಿರಬಹುದು ಅಂತ ಮೊದಲು ಮೂಗು ಕತ್ತರಿಸಿದ, ಆಮೇಲೆ ಬಾಹುಗಳನ್ನು ಕತ್ತರಿಸಿದ, ಎರಡು ತೋಳುಗಳನ್ನು, ಕಿವಿ ಕತ್ತರಿಸಿದ. ವಾಲ್ಮೀಕಿ ವಿಶ್ವಾಮಿತ್ರರಂದರು, ನೀನು ಡಿಲೇ ಮಾಡ್ತಾ ಇದ್ದಿ, ಹೆಣ್ಣು ಅಂತ ಅವಳ ಮೇಲೆ ದಯ ತೋರಿಸ್ತಾ ಇದ್ದಿ, ಹೀಗೆ ಮಾಡುವ ಕ್ರಮ ಅಲ್ಲ. ಕತ್ತಲಾಯಿತು ಅಂದರೆ ರಾಕ್ಷಸರಿಗೆ ದುಪ್ಪಟ್ಟು ಬಲ ಬರುತ್ತದೆ. ಹೆಣ್ಣು ಅಂತ ಸಂಕೋಚ ಪಡಬೇಡ. ನಿನ್ನೆ ಶ್ರೀಪಾದಂಗಳವರು ಹೇಳಿದರು, ವಾಲ್ಮೀಕಿ ರಾಮಾಯಣದಲ್ಲಿ ಅದಕ್ಕೂ ಘೋರವಾದ ಅವರ ಕೃತ್ಯವನ್ನು, ಸಾಹಸವನ್ನು ವಾಲ್ಮೀಕಿಗಳು ಹೇಳ್ತಾರೆ. ರಾಮಚಂದ್ರ ನೋಡು, ಅಲ್ಲೊಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದೇನು ಗೊತ್ತೋ? ತಾಟಕಿ ಮನುಷ್ಯರನ್ನು ಕೊಂದು ತಿಂದು ನಕ್ಕಿ ಬಿಸಾಕಿದ ಎಲುಬಿನ ರಾಶಿ ದೊಡ್ಡ ಪರ್ವತ. ನೀನು ಒಂದು ಹೆಣ್ಣನ್ನು ಕೊಂದರೆ ಅಷ್ಟು ತಪಸ್ವಿಗಳು ಉಳ್ಕೊಳ್ತಾರೆ. ಹೆಣ್ಣು ಅಂತ ನೀನು ಒಬ್ಬಳಿಗೆ ದಯ ತೋರಿಸಿದರೆ ಅಷ್ಟು ತಪಸ್ವಿಗಳು ಸತ್ತಿದ್ದಾರೆ. ಬೆಟ್ಟದಷ್ಟು ರಾಶಿಯ ಎಲುಬಿನ ರಾಶಿಯನ್ನು ನೋಡು, ಹೊಡಿ. ರಾಮಚಂದ್ರ ಕಣ್ಣು ಮುಚ್ಚಿ ಹೆಣ್ಣು ಗಂಡು ಅಂತ ನೋಡದೆ ಹೊಡೆದ. ತಾಟಕ ಸಂಹಾರವನ್ನು ಮೊದಲು ರಾಮಚಂದ್ರ ವಿಶ್ವಾಮಿತ್ರರ ನೇತೃತ್ವದಲ್ಲಿ ನಡೆಸಿದ. ಅದರ ನಂತರ ಮರುದಿವಸ ಸಿದ್ಧಾಶ್ರಮಕ್ಕೆ ಹೋದ. ಅಲ್ಲಿ ಅವರ ವಂಶಕ ಪರಂಪರೆಯಿಂದ ಏನೇನು ಅಸ್ತ್ರವಿದ್ಯೆಗಳಿದೆಯೋ ಅವೆಲ್ಲ ಅಸ್ತ್ರಮಂತ್ರಗಳನ್ನು ವಿಶ್ವಾಮಿತ್ರರು ರಾಮಚಂದ್ರನ ಕಿವಿಯಲ್ಲಿ ಹೇಳಿದರು, ಉಪದೇಶ ಮಾಡಿದ್ರು. ರಾಮಚಂದ್ರನಿಗೆ ಎಲ್ಲ ಅಸ್ತ್ರದೇವತೆಗಳು ಬಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ, ನೀನು ಯಾವತ್ತು ಆದೇಶ ಕೊಡ್ತೀಯೋ ಆವತ್ತು ಬರ್ತೇವೆ ಅಂತ ಭರವಸೆ ಕೊಟ್ಟು ಹೋದರು ಅಂತ ಹೇಳ್ತಾರೆ. ಅಲ್ಲಿಗೆ ರಾಮಚಂದ್ರನಿಗೆ ವಿಶ್ವಾಮಿತ್ರರು ಉಪದೇಶ ಕೊಟ್ಟರು ಅಸ್ತ್ರಮಂತ್ರದ್ದು. ಇದು ರಾಮಚಂದ್ರ ಹೊಡೆದ ಕೈಯಲ್ಲಿ ಹಿಡಿದ ಬಿಲ್ಲು ಎಷ್ಟು ಎತ್ತರದ್ದು, ಕಬ್ಬಿಣದ್ದೋ ಬಂಗಾರದ್ದೋ, ಮುರಿಯುತ್ತೋ ಇಲ್ವೋ ಅದು ಮುಖ್ಯ ಅಲ್ಲ. ಬಿಲ್ಲಿನ ಸಾಮರ್ಥ್ಯ ಮುಖ್ಯ ಅಲ್ಲ, ಮಂತ್ರ ಸಿದ್ಧಿ ಮುಖ್ಯ. ಆ ಅಸ್ತ್ರ ದೇವತೆಗಳನ್ನು ಆವಾಹಿಸಿ ಹುಲ್ಲುಕಡ್ಡಿಯನ್ನು ಬಿಟ್ಟರೂ ರಾಕ್ಷಸರನ್ನು ಕೊಂದ ಘಟನೆಯನ್ನು ರಾಮಾಯಣದಲ್ಲಿ ರಾಮಚಂದ್ರದಿಂದ ನಡೆದದ್ದನ್ನು ವಾಲ್ಮೀಕಿಗಳು ಉಲ್ಲೇಖ ಮಾಡಿದ್ದಾರೆ. ವಾಯಸ ರೂಪದಿಂದ ಜಯಂತ ಬಂದಾಗ ಹುಲ್ಲುಕಡ್ಡಿಯನ್ನು ರಾಮಚಂದ್ರ ಬಿಟ್ಟ, ಓಡಿಸಿಕೊಂಡು ಎಲ್ಲಿ ಹೋದರೂ ಬಿಡದೆ ಕಣ್ಣು ಕುಕ್ಕಿತು. ಆದ್ದರಿಂದ
ಕ್ಷತ್ರಿಯರು ಆವತ್ತು ಬಳಸ್ತಾ ಇದ್ದಿದ್ದು ಎಷ್ಟು ದೊಡ್ಡ ಗುಂಡು, ಇಲ್ಲಿ ಹೊಡೆದರೆ ಎಷ್ಟು ದೂರ ಹೋಗುತ್ತೆ ಮಿಸೈಲು, ಆ ಲೆಕ್ಕಾಚಾರ ಅಲ್ಲ, ಅವರ ಮಂತ್ರದ ಸಿದ್ಧಿ ಎಷ್ಟು ಅಂತ. ಇಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಉಪದೇಶ ಮಾಡಿದ್ರು ಅಂದರೆ ಆಚಾರ್ಯರು ತುಂಬ ಸೂಕ್ಷ್ಮ ದೃಷ್ಟಿ ಇದ್ದವರು. ಆಚಾರ್ಯರು ಹೇಳ್ತಾರೆ, ಪ್ರಾದುರ್ಭಾವ ವಿಪರ್ಯಾಸ, ಭಗವಂತನ ಅವತಾರ ರೂಪಗಳಲ್ಲಿ ವ್ಯತ್ಯಾಸವನ್ನು ತಿಳಿಯೋದು ಜೀವಬ್ರಹ್ಮಾಭೇದವನ್ನು ತಿಳಿದಷ್ಟೇ ದೊಡ್ಡ ಪಾಪ ಅಂತ. ವಿಶ್ವಾಮಿತ್ರರು ರಾಮನಿಗೆ ಉಪದೇಶ ಮಾಡಿದ್ರು ಅಂದರೆ ಏನ್ರಿ ಅಧಿಕಾರ ವಿಶ್ವಾಮಿತ್ರರಿಗೆ? ದಿನ ಇದ್ದರೆ ನಮಸ್ಕಾರ ಮಾಡೋರು ವಿಶ್ವಾಮಿತ್ರರು. ವಾದಿರಾಜರಿಗೆ ಹೇಳ್ತಾರೆ, ವಿಶ್ವಾಮಿತ್ರರು ಉಪದೇಶ ಮಾಡಿದ್ರಿಂದ ರಾಮನಿಗೆ ಶಸ್ತ್ರವಿದ್ಯೆ ಫಲಿಸ್ತುವಲ್ಲ, ವಿಶ್ವಾಮಿತ್ರರು ಉದ್ಧಾರ ಆದರು ಅಂತ. ಅಲ್ಲೊಂದು ಅಂಶವನ್ನು ನಮಗೆ ಹೇಳ್ತಾರೆ, ಅನಂತಂ ವಿಷ್ಣು ಸನ್ನಿಧೌ ಅಂತ. ನಾವು ಸಾಧಾರಣ ಕುಹಕದ ಮಾತುಗಳನ್ನು ಆಡೋದಿದೆ, ಇದು ತಪ್ಪು ಅಂತ ನಮಗೆ ಗೊತ್ತಿದೆ. ದೇವರು ಎಲ್ಲ ಕಡೆ ಇದ್ದಾನೆ, ಬಾತ್ರೂಮಲ್ಲಿ ಇಲ್ವಾ, ಅಲ್ಲೇ ಸಂಧ್ಯಾವಂದನೆ ಮಾಡಿದರೆ ಏನು ಅಂತ. ಇದನ್ನು ಯಾಕೆ ಹೇಳ್ತೀವಿ ನಮಗೆ ಗೊತ್ತಿದೆ. ಹೊರಗಡೆ ಬಂದು ಮಾಡಿದ್ರೆ ನೆಂಟರೆಲ್ಲ ಬಂದಿದ್ದಾರೆ, ಏನು ಅನ್ಕೋತಾರೋ, ನಾವು ದೇವ್ರ ಮನೇಲಿ ಕೂತು ಆಚಾರ್ಯರು ಇವರು ನಾನು ಹೇಳ್ಕೊಡೋದಿಲ್ಲ ಅಂದರೆ ಕುಹಕ ನಮ್ಗೆ ಗೊತ್ತು. ನೋಡಿ, ಇಲ್ಲಿ ವಾದರಾಜರು ಹೇಳ್ತಾರೆ, ಅನಂತಂ ವಿಷ್ಣು ಸನ್ನಿಧೌ, ನೀವು ಮಾಡುವ ಸತ್ಕರ್ಮವನ್ನು ಭಗವಂತನ ಸನ್ನಿಧಾನದಲ್ಲಿ ಮಾಡಿದರೆ ಅನಂತ ಫಲ. ಸನ್ನಿಧಾನ ಅಂದರು ಭಗವಂತ ಇದ್ದಲ್ಲಿ ಮಾಡಿದರೆ ಅಲ್ಲ, ಅವನು ಇಲ್ಲದೇ ಇರುವ ಜಾಗನೇ ಇಲ್ಲ, ಬಾತ್ರೂಮಲ್ಲೂ ಇದ್ದಾನೆ. ಆದರೆ ಭಗವಂತನ ಸನ್ನಿಧಾನ ಎಲ್ಲಿದೆ? ನೀವು ಮಾಡಬಾರದನ್ನು ಎಲ್ಲಿ ಮಾಡಲ್ವೋ, ದೇವರಿಗೋಸ್ಕರ ಒಂದು ಕೋಡಿಗೂಡೆ ಆಗಲಿ ಒಂದು ಜಾಗವನ್ನು ಮೀಸಲಾಗಿಟ್ಟಿದ್ಯಾರೋ ಅಲ್ಲಿ ಭಗವಂತನ ಸನ್ನಿಧಾನ ಇದೆ, ಅಲ್ಲಿ ಮಾಡಿದರೆ ಅನಂತ. ಇನ್ನೂ ಹೋಮ ಹವನ ಯಾಗ ಶಾಂತಿ ಕರ್ಮ ಇಂಥದ್ದನ್ನು ನೀವು ದೇವಾಲಯಗಳಲ್ಲಿ ಮಾಡಿರಿ ಅಂತ ಹೇಳ್ತಾರೆ. ಮನೆಯಲ್ಲಿ ಮಾಡೋದಕ್ಕಿಂತಲೂ ಪಿತೃಕರ್ಮ ಮನೆಯಲ್ಲೇ ಮಾಡಬೇಕು, ದೇವಾಲಯದಲ್ಲಿ ಮಾಡಬಾರ್ದು. ಶಾಂತಿ ಕರ್ಮಗಳನ್ನು ದೇವಾಲಯದಲ್ಲಿ ಅನಂತಂ ವಿಷ್ಣು ಸನ್ನಿಧೌ. ಇಲ್ಲಿ ವಿಶ್ವಾಮಿತ್ರರಿಗೆ ಅನೇಕ ಮಂತ್ರಗಳು ಗೊತ್ತಿತ್ತು. ಅದನ್ನು ರಾಮನ ಕಿವಿಯಲ್ಲೇ ಹೇಳುವ ಯೋಗವನ್ನು ಭರಿಸುವ ಮೂಲಕ ವಿಶ್ವಾಮಿತ್ರರಿಗೆ ಪುಣ್ಯವನ್ನು ಸಂಕ್ರಮಣ ಮಾಡಿದ ಹೊರತು ರಾಮಚಂದ್ರನಿಗೆ ಇಲ್ಲದೇ ಇದ್ದ ಟ್ರೆಸರ್ ಸಿಕ್ಕಿದ್ದಲ್ಲ. ಅವನ ಕಿವಿಯಲ್ಲೇ ಹೇಳುವ ಭಾಗ್ಯ, ರಾಮನಿಗೆ ಮಂತ್ರೋಪದೇಶ ಮಾಡುವ ಭಾಗ್ಯ ಅಂದರೆ ಅದು ಸಾಮಾನ್ಯತೋ. ಹೀಗೆ ಭಗವಂತನ ಕಿವಿಯಲ್ಲೇ ಮಂತ್ರವನ್ನು ಹೇಳುವ ಮೂಲಕ ವಿಶ್ವಾಮಿತ್ರರು ಪವಿತ್ರರಾದರು ಅಂತ ಹೇಳಿ. ನೋಡಿ, ಕರ್ತವ್ಯ ಪ್ರಜ್ಞೆ ನೋಡಿ ರಾಮನದು. ಇನ್ನೂ 16 ವರ್ಷ ಅವನು. ನೋಡು, ನಾನು ನಾಳೆಯಿಂದ ಯಜ್ಞ ದೀಕ್ಷಿತನಾಗ್ತಾ ಇದ್ದೇನೆ, ಯಜ್ಞಕ್ಕೆ ವಿಘ್ನಗಳು ಬರದೇ ಇರುವಂತೆ ತಡೆಯುವ ಜವಾಬ್ದಾರಿ ನಿನ್ನದು ಅಂದರು. ನಾಳೆ ಯಾಕೆ ಋಷಿಗಳು ಇವತ್ತೇ ಶುರು ಮಾಡಲಿ ಅಂತ. ಮುಹೂರ್ತಂತು ವಿಶ್ರಮ್ಯ, ಒಂದು ಮುಹೂರ್ತ ಕಾಲ ರೆಸ್ಟ್ ತಗೊಂಡ. ಆವತ್ತು ಈ ಅಯೋಧ್ಯೆಯಿಂದ ಇಲ್ಲಿಗೆ ಬಂದಿತ್ತು ಯಾವುದೋ ಕಾರು, ನಿಮ್ಮ ಬೆಂಚು, ಯಾವುದರಲ್ಲ, ನಡ್ಕೊಂಡು ಬಂದಿದ್ದು. ನಡ್ಕೊಂಡು ಬಂದ ಮೇಲೆ ಎಷ್ಟು ಶ್ರಮ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡಿರಿ. ನಡ್ಕೊಂಡು ಬಂದ ಮೇಲೆ ನಾಳೆ ನಾನು ಯಜ್ಞವನ್ನು ಆರಂಭ ಮಾಡ್ತೇನೆ, ರಕ್ಷಣೆಯ ಹೊಣೆ ನಿಮ್ಮದು ಅಂದರೆ ನಾಳೆ ಯಾಕೆ ಇವತ್ತು ಶುರು ಮಾಡಿರಿ ಅಂದ್ರೆ ಇದು ಅವನ ಕರ್ತವ್ಯ ಪ್ರಜ್ಞೆ ನೋಡ್ರಿ. ದೇಹದ ಶ್ರಮ ಆಮೇಲೆ ನಾಳೆ ಮಾಡೋದಲ್ಲ ಇವತ್ತು ಮಾಡ್ರಿ ಅಂತ. ಇದು ಧರ್ಮಶಾಸ್ತ್ರದ ಆದೇಶ. ಗೃಹೀತೈವ ಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ನಾಳೆ ಅಂತ ಬಿಡಬೇಡ್ರಿ, ನಾಳೆ ಮಾಡೋದನ್ನು ಇವತ್ತು ಮಾಡಿರಿ. ಯಾಕೆ ಅಂದರೆ ನಾಳೆ ನೀವಿದ್ದೀರಿ ಅಂತ ಗ್ಯಾರಂಟಿ ಇಲ್ಲ. ಪ್ರವಚನಕ್ಕೆ ಬಂದು ಕೂತಿದ್ದೀರಿ, ಮನೆಯಿಂದ ಫೋನ್ ಬರ್ತಾ ಇದೆ, ಬನ್ನಿರಿ ಬಂದೆ, ಇನ್ನೊಂದು 5 ನಿಮಿಷಕ್ಕೆ ಬಂದೆ, ನೀವು ಅಲ್ಲಿ ಬರಬೇಕು ಅಂತಿಲ್ಲ, ಇನ್ನೆಲ್ಲ ಹೋಗ್ತೀರಿ. ಅದು ದೈವ ಸಂಕಲ್ಪ. ಆದ್ದರಿಂದ ನಾಳೆ ಮಾಡು. ನಿಮ್ಮ ತಲೆಯಲ್ಲಿ ಜುಟ್ಟು ಹಿಡಿದು ಇನ್ನೊಂದು ಕೈಯಲ್ಲಿ ಕತ್ತಿ ಹಿಡಿದು ಮೃತ್ಯು ನಿಮ್ಮನ್ನು ಮುಗಿಸೋಕ್ಕೆ ಸಿದ್ಧನಾಗಿದ್ದಾನೆ ಅನ್ನೋ ಎಚ್ಚರದಿಂದ ಧರ್ಮ ಕಾರ್ಯವನ್ನು ಮಾಡಿರಿ. ಅದನ್ನು ಪೋಸ್ಟ್ಪೋನ್ ಮಾಡಬೇಡ್ರಿ. ಮದುವೆ ಮುಂಚೆ ಬೇಕಾದರೆ ಪೋಸ್ಟ್ಪೋನ್ ಮಾಡಿರಿ, ಇದನ್ನು ಮಾಡಬೇಡ್ರಿ. ಹೀಗಾಗಿ ರಾಮಚಂದ್ರ ಅವತ್ತೇ ದೀಕ್ಷೆ ಕೊಡುವಂತೆ ಹೇಳಿದ. 3 ದಿವಸ ಸಂತತವಾಗಿ ಯಜ್ಞ ನಡೆಯಿತು. 3ನೇ ದಿವಸ ಯಜ್ಞದ ಪೂರ್ಣಾಹುತಿಗೆ ಇಡೀ ಯಾಗಶಾಲೆಗೆ ಬೆಂಕಿ ಬಿತ್ತು. ರಾಮಚಂದ್ರ ಲಕ್ಷ್ಮಣನ ಜೊತೆಯಲ್ಲಿ ಅಸ್ತ್ರ ಸನ್ನದ್ಧನಾಗಿ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ. ಸುಬಾಹುವನ್ನು ಕೊಂದ, ಮಾರೀಚನನ್ನು ಉಳಿಸಿದ. ಯಾಕೆಂದರೆ ಅವನಿಂದ ತುಂಬ ಕೆಲಸ ಆಗಬೇಕಿಲ್ಲ, ಅದಕ್ಕೋಸ್ಕರ ಮಾರೀಚನನ್ನು ಉಳಿಸಿದ. ರಾಮ ಈ ಸಂದರ್ಭದಲ್ಲಿ ಬಿಟ್ಟ ಬಾಣವನ್ನು ರಾವಣ ನನಗೆ ಸಹಾಯ ಮಾಡುವುದಕ್ಕಾಗಿ ನೀನು ಜಿಂಕೆಯಾಗು ಅಂತ
ರಾವಣ ಹೇಳಿದರೆ ರಾಮನ ತಂಟಿಗೆ ನಾನು ಹೋಗೋದಿಲ್ಲ. ಒಂದು ಸತಿ ಇಂಜೆಕ್ಷನ್ ಕೊಟ್ಟಿದ್ದಾನೆ, ನನಗೆ ರಾಮನ ಬಾಣ ಏನು ಅಂತ ರುಚಿ ಗೊತ್ತಿದೆ, ನಿನ್ಗೆ ಗೊತ್ತಿಲ್ಲ, ಅನಾವಶ್ಯಕ ಮೈಮೇಲೆ ಹಾಕೋಬೇಡ. ಆವತ್ತಿನಿಂದ ರಕಾರದಿಂದ ಆರಂಭವಾಗುವ ಯಾವುದೇ ಶಬ್ದ ಕೇಳಿದ್ರು ರಾಮ ಬಂದಾಗ ನಾನು ನಡುಗ್ತೀನಿ ಅಂತ ಸ್ಯಾಂಪಲ್ ಕೊಟ್ಟಿದ್ದಾನೆ ನೋಡಿ ರಾಮಚಂದ್ರ. ಒಂದು ಅಸ್ತ್ರದಿಂದ ಪ್ರಯೋಗ ಮಾಡಿ ಮಾರೀಚನನ್ನು ದೂರಕ್ಕೆ ಹಾಕಿದ. ವಿಶ್ವಾಮಿತ್ರನ ಯಜ್ಞರಕ್ಷಣೆಯನ್ನು ಮಾಡಿ ಮಂತ್ರೋಪದೇಶದಿಂದ ಕ್ಷತ್ರಿಯರು ಗಳಿಸಬೇಕಾದ ಎಲ್ಲ ವಿದ್ಯೆಗಳನ್ನು ವಿಶ್ವಾಮಿತ್ರನಿಂದ ಪಡೆದ. ಅಲ್ಲಿಂದ ಕೋಸಲ ದೇಶಕ್ಕೆ ಹೊರಟರು. ಕೋಸಲ ದೇಶಕ್ಕೆ ಹೋದಾಗ ಮಧ್ಯದಲ್ಲಿ ರಾಮಾಯಣದಲ್ಲಿ ಇಡೀ ನಮ್ಮ ಭಾರತ ದೇಶದ ಕ್ಷತ್ರಿಯರ ಚಂದ್ರವಂಶ, ರಾಜ ಸೂರ್ಯವಂಶದ ಚರಿತ್ರೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅಜ್ಜಿ ಕಥೆಯನ್ನಲ್ವ, ಮೊಮ್ಮಕ್ಕಳಿಗೆ ಅಜ್ಜ ತಾತ ಕಥೆ ಹೇಳಬೇಕು. ಇಲ್ಲಿ ವಿಶ್ವಾಮಿತ್ರರ ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸವನ್ನು ತಿಳಿಸಿದರು. ದೇಶದ ಮೇಲೆ ಒಂದು ಗೌರವ ಬರಬೇಕು ನೋಡ್ರಿ. ಆ ಕಾರಣಕ್ಕೋಸ್ಕರ ಈ ಸೂರ್ಯವಂಶದ ಚರಿತ್ರೆಯನ್ನೆಲ್ಲ ಹೇಳ್ತಾ ಬರ್ತಾರೆ. ಇಡೀ ಸೂರ್ಯವಂಶದ ಚರಿತ್ರೆ ಅಲ್ಲಿದೆ. ಮನನೀಯವಾದ ಕೆಲವು ಅಂಶಗಳಿದೆ, ನಾವು ಇನ್ನೊಂದು ಸತಿ ನೋಡೋಣ ಅಂತ. ಅವರು ಜನಕ ಪಟ್ಟಣದ ಹೊರಗಿನ ಉದ್ಯಾನದಲ್ಲಿ ಇದ್ದಾರೆ. ಅಹಲ್ಯೆ ಶಪ್ತಳಾಗಿ ಬಿದ್ದಿದ್ದಾಳೆ. ಈ ಅಹಲ್ಯ ಪ್ರಸಂಗ ತುಂಬ ವಿಚಾರ ಮಾಡುವ ಅಂಶಗಳಿದೆ. ನಾವು ಕೇಳಿದಂತೆ ಅಹಲ್ಯೆ ಇಂದ್ರನ ಸಂಪರ್ಕಕ್ಕೆ ಒಳಗಾಗಿ ಗೌತಮರ ಶಾಪಕ್ಕೆ ತುತ್ತಾಗಿ ಶಿಲೆಯಾಗಿ ಬಿದ್ದಿದ್ಲು. ರಾಮಚಂದ್ರ ಕಾಲಿನಿಂದ ಮೆಟ್ಟಿದ. ಅವಳು ಶಿಲಾರೂಪದಿಂದ ಮತ್ತೆ ಶಾಪ ವಿಮುಕ್ತಳಾಗಿ ಸ್ತ್ರೀಯಾದಳು ಅಂತ. ಈ ಪ್ರಸಂಗ ಸ್ಥೂಲವಾಗಿ ನಮಗೆ ರಾಮಾಯಣದಲ್ಲಿ ಬಂದಿರುವ ಪ್ರಸಂಗ ಇದೆ. ಇಲ್ಲಿ 2-3 ಗೊಂದಲಗಳಿದೆ. ಒಂದನೇ ಪ್ರಶ್ನೆ, ಇಲ್ಲಿ ಅಹಲ್ಯೆಯ ತಪ್ಪೇನಾದರೂ ಇದೆಯೋ ಅಂತ. ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ ಅಹಲ್ಯೆಯ ತಪ್ಪಿದೆ ಅಂತ. ಒಂದು 4-5 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ದೇವರಾಜ ಕುತೂಹಲ, ಅಹಲ್ಯೆ ಇಂದ್ರನ ಸಂಪರ್ಕವನ್ನು ಮಾಡಿದ್ರು. ಸ್ವರ್ಗದ ಒಡೆಯ ನನ್ನನ್ನು ಅರಸಿ ಬಂದಿದ್ದಾಳೆ ಅಂತ ಒಂದು ಹೆಮ್ಮೆ ಇತ್ತಂತೆ. ಅವಳ ಜೊತೆ ಕೂಡಿದ ಮೇಲೆ ಹೇಳ್ತಾಳೆ ಬೇಗ ಹೋಗು ಋಷಿಗಳು ಬರ್ತಾರೆ ಅಂತ. ತನಗೆ ತೃಪ್ತಿಯನ್ನು ಅನುಭವಿಸಿ ತಾನು ಬೇಕು ಅಂತ ಈ ತಪ್ಪು ಕೆಲಸ ಮಾಡಿದ್ದಾಳೆ ಅಹಲ್ಯೆ. ತಪ್ಪು ಕೆಲಸ ಆದಮೇಲೆ ಋಷಿಗಳು ಆಶ್ರಮಕ್ಕೆ ಬರುವ ಹೊತ್ತಿಗೆ ಇವನನ್ನು ಹೊರಗೆ ಸಾಗು ಹಾಕಿದ್ಲು ಅಂತ. ಇದು ಮುನಿವೇಷಧರನ್ ಸಹಸ್ರಾಕ್ಷಂ ವಿಜ್ಞಾಯ ರಘುನಂದನ ಮತಿಂಚಕಾರ ದುರ್ಮೇಧ ದೇವರಾಜ ಕುತೂಹಲಾತ್. ಅವನ ಸಹಸ್ರಾಕ್ಷ ಇಂದ್ರ ಅಂತ ಗೊತ್ತಿದ್ದು ತಪ್ಪು ಭಾವನೆಯನ್ನು ಅವಳಲ್ಲಿ ಮಾಡಿ ಅವಳ ಸಂಪರ್ಕಕ್ಕೆ ಒಳಗಾದಳು ಅಹಲ್ಯೆ ಅಂತ. ಇದು ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದ ನಿರೂಪಣೆ. ಇದಕ್ಕೋಸ್ಕರ ವಾಲ್ಮೀಕಿ ರಾಮಾಯಣವನ್ನು ಓದಬೇಡಿ ಅಂದರೆ ಅದನ್ನು ಮಾತ್ರ ಓದಬೇಡಿ ಅಂತ ಅರ್ಥ. ಯಾಕೆಂದರೆ ಇದು ಇತಿಹಾಸ ಅಲ್ಲ, ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬಂತು. ಅದಾದ ಮೇಲೆ ಅವಳಿಗೆ ಶಾಪ ಕೊಟ್ಟ ಗೌತಮ. ಏನು ಶಾಪ ಕೊಟ್ಟ? ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಅದೃಶ್ಯ ಸರ್ವಭೂತಾನ, ಯಾರಿಗೂ ಕಾಣದ ಸ್ಥಿತಿಯಲ್ಲಿ ಇದ್ಲು. ರಾಮಚಂದ್ರನ ದರ್ಶನವಾದ ಕೂಡಲೇ ನೀನು ಮತ್ತೆ ಕಾಣುವ ಸ್ಥಿತಿಗೆ ಬರ್ತೀ ಅಂತ. ಅಲ್ಲಿಗೆ ಆಕೆ ಶಿಲೆ ಆಗಿದ್ದಲ್ಲ, ಯಾರೂ ಕಾಣದ ಸ್ಥಿತಿಯಲ್ಲಿ ಇದ್ದ ಅಹಲ್ಯೆ ರಾಮದರ್ಶನದಿಂದ ಮತ್ತೆ ಗೌತಮನ ಪತ್ನಿಯಾಗಿ ಕಾಣಿಸಿಕೊಂಡಳು. ಇಲ್ಲಿ ದೇವರಾಜಂದು ತಪ್ಪೆಷ್ಟೋ ಅಹಲ್ಯದ್ದು ಅಷ್ಟೇ ತಪ್ಪು. ಆಕೆ ಶಿಲೆಯಾಗಿದ್ದಲ್ಲ, ಅದೃಶ್ಯಳಾಗಿದ್ದು ರಾಮನ ದರ್ಶನದಿಂದ ಮತ್ತೆ ಅಹಲ್ಯೆ ಸ್ತ್ರೀ ರೂಪವನ್ನು ಪಡೆದಳು. 3 ಅಂಶವನ್ನು ಗಮನಿಸಿ. ಅಹಲ್ಯೆಗೆ ಅವನು ಇಂದ್ರ ಅಂತ ಗೊತ್ತಿತ್ತು ಒಂದು ಅಂಶ, ಆಕೆ ಕಲ್ಲಾಗ್ಲು ಅಂತ 2ನೇ ಅಂಶ, ಆಕೆಯ ರಾಮನನ್ನು ನೋಡಿದ ಕೂಡಲೇ ಮತ್ತೆ ಶಾಪ ವಿಮೋಚನೆ ಆಯಿತು ಅಂತ. ನಮ್ಮ ಕಲ್ಪನೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ನೋಡ್ರಿ. ಒಂದನೇದ್ದು ಅಹಲ್ಯೆಯ ತಪ್ಪಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಇದು ದೇವರಾಜ ಮಾಡಿದ್ದು ತಪ್ಪು, ಅವನು ಋಷಿ, ಯಾಕೆ ಋಷಿಯ ವೇಷದಲ್ಲಿ ಬಂದ ಅಂದರೆ ಮೋಸ ಅಲ್ವಾ, ಅವಳನ್ನು ಮೋಸ ಮಾಡಬೇಕು ಅಂತ ಬಂದಿದ್ದಾನೆ. ಗೌತಮ ಅಂತಲೇ ಅಂದ್ಕೊಂಡು ನನ್ನನ್ನು ಸ್ವಾಗತ ಮಾಡಲಿ ಅಂತ ಬಂದಿದ್ದಾನೆ. ಅಲ್ಲಿಗೆ ಅವಳಿಗೆ ಗೊತ್ತಿರಲಿಲ್ಲ ಅಹಲ್ಯೆಗೆ. 2ನೇದ್ದು ಅದೃಶ್ಯಳಾದರು ಅಂದರೆ ಕಲ್ಲಾಗ್ಲು ಅಂತ ನಾವಂತೇವೆ. 3ನೇದ್ದು ರಾಮನ ದರ್ಶನದಿಂದ ಮತ್ತೆ ಪುನರ್ಜನ್ಮವನ್ನು ಪಡೆದಳು ಅನ್ನೋದರ ಬದಲು ರಾಮ ಕಾಲಿಟ್ಟಿದ್ದರಿಂದ ಅವಳು ಕಲ್ಲಾಗಿದ್ದವಳು ಮತ್ತೆ ಹೆಣ್ಣಾಗ್ಲು ಅಂತ. ಈ 3 ಅಂಶಗಳಿಗೂ ಪೋಷಕವಾದ ಮಾತುಗಳು ಇದೆ.
ಈ ರಾಮಾಯಣದಲ್ಲಂತೂ ಅಹಲ್ಯೆ ತಪ್ಪಿದೆ ಅಂತ ವಾಲ್ಮೀಕಿಗಳು ಸ್ಪಷ್ಟ ಹೇಳಿದರು ನೋಡಿ. ಶಾಪದಗ್ಧ ಪುರಾ ಭರ್ತ್ರ ರಾಮ ಶಕ್ರಾಪರಾಧತಃ ಅಹಲ್ಯಾಚ ಶಿಲಾಜಜ್ಞೇ. ಪದ್ಮಪುರಾಣದಲ್ಲಿ ಅಹಲ್ಯೆಯು ಶಿಲೆಯಾದಳು. ರಾಮಾಯಣದಲ್ಲಿ ಅಹಲ್ಯೆಯು ಯಾರಿಗೂ ಕಾಣದ ಸ್ಥಿತಿಗೆ ಹೋದಳು ಅಂತಿದ್ರೆ, ಪದ್ಮಪುರಾಣದಲ್ಲಿ ಶಿಲೆಯಾದಳು ಅಂತಿದೆ. ಇನ್ನು ರಾಮ ಮೆಟ್ಟಿ ಅವಳು ಶಿಲಾರೂಪದಿಂದ ಮತ್ತೆ ಹೆಣ್ಣಾದಳು ಅನ್ನೋದನ್ನು ಸಾ ತದ್ದರ್ಶನ ಮಾತ್ರೇಣ ತ್ರಯಾಣಾಮಪಿ ಲೋಕಾನಾಂ ಯಾವದ್ರಾಮಸ್ಯ ದರ್ಶನಂ ಸಾಹಿ ಗೌತಮ ವಾಕ್ಯೇನ. ಗೌತಮನ ವಾಕ್ಯದಂತೆ ರಾಮನ ಪಾದಸ್ಪರ್ಶದಿಂದ ಮತ್ತೆ ಎಲ್ರಿಗೂ ದರ್ಶನ ಕೊಟ್ಟಳು. ಹೀಗೆ ಶಿಲೆಯಾದಳು ಅನ್ನೋದಕ್ಕೂ ಪ್ರಮಾಣ ಇದೆ, ಅವಳ ತಪ್ಪಿದೆ ಅನ್ನೋದಕ್ಕೂ ಪ್ರಮಾಣ ಇದೆ, ರಾಮ ಮೆಟ್ಟಿದ ಅನ್ನೋದಕ್ಕೂ ಪ್ರಮಾಣ ಇದೆ. ಹಾಗಾದರೆ ಅವರು ಅವಳ ತಪ್ಪಿಲ್ಲ ಅಂತ ಹೇಳೋದಕ್ಕೂ ಸಹಸ್ರಾಕ್ಷಾಪರಾಧೇನ ಅವಳ ತಪ್ಪಿಲ್ಲ ಇಂದ್ರನ ತಪ್ಪು ಅಂತ ಹೇಳೋ ಮಾತು ಇದೆ. ಇವೆಲ್ಲದನ್ನು ಗಮನದಲ್ಲಿಟ್ಟುಕೊಂಡು ಪುರಾಣಗಳನ್ನು ಸಂಶೋಧನೆ ಮಾಡಿ, ಆದ್ದರಿಂದ ಆಚಾರ್ಯ ಹೇಳ್ತಾರೆ, ರಾಮಾಯಣ ಕಥಾಭಾಗವನ್ನು ಮುಗಿಸಿದ ಕೂಡಲೇ ನಾನು ರಾಮಾಯಣದಲ್ಲಿ ಕೆಲವು ನಿರ್ಣಯವನ್ನು ಕೊಟ್ಟಿದ್ದೇನೆ, ನೀವು ವಾಲ್ಮೀಕಿ ರಾಮಾಯಣವನ್ನು ಮಾತ್ರ ಓದಿ ಆಚಾರ್ಯರು ತಮಗೆ ತಲೆಗೆ ತೋಚಿದಂತೆ ಬರೆದಿದ್ದಾರೆ ಅಂತ ಅನ್ಬೇಡ್ರಿ. ನಾನು ದೇಶೇ ಗ್ರಂಥಗಳನ್ನು ಪರಿಶೋಧನೆ ಮಾಡಿ ಒಂದು ನಿರ್ಣಯವನ್ನು ಕೊಟ್ಟಿದ್ದೇನೆ ಅಂತಾರೆ ರಾಮಾಯಣದ ಕೊನೆಯ ಭಾಗದಲ್ಲಿ. ನೋಡಿ, ಎಲ್ಲ ವಿರೋಧಾಭಾಸಗಳನ್ನು ನೋಡಿದ್ದಾರೆ. ನೋಡಿ ಆಚಾರ್ಯರು ಇಲ್ಲಿ ಕೊಟ್ಟ ನಿರ್ಣಯ ನೋಡ್ರಿ. ಪ್ರದರ್ಶನಾತ್ ಇಂದ್ರಕೃತಾತ್ ಚಿಲೀಕೃತಾಂ. ಎರಡು ಸಮಸ್ಯೆಗಳಿಗೆ ಉತ್ತರ ಕೊಟ್ಟರು. ಪ್ರದರ್ಶನ, ಅಹಲ್ಯೆಯ ತಪ್ಪೇನಾದರೂ ಇದೆಯೋ ಅಂದರೆ ಇಲ್ಲ. ಇಂದ್ರಕೃತ ಪ್ರದರ್ಶನ, ಇಂದ್ರ ಮಾಡಿದ ಬಲಾತ್ಕಾರದಿಂದಾಗಿ ಅಹಲ್ಯೆ ಈ ತಪ್ಪು ಮಾಡಿದ್ಲು ಹೊರತು ಅವಳದು ತಪ್ಪಿಲ್ಲ. ಅಲ್ಲಿಗೆ ಒಂದು ನಿರ್ಣಯವನ್ನು ಆಚಾರ್ಯ ಕೊಟ್ಟರು. ಅಲ್ಲಿಗೆ ಅಹಲ್ಯೆ ಗೊತ್ತಿದ್ದು ಇಂದ್ರನ ಸಂಪರ್ಕವನ್ನು ಬೆಳೆಸಿದವಳಲ್ಲ, ಇಂದ್ರನ ಒತ್ತಾಯಕ್ಕಾಗಿ ನಡೆದ ಕೆಲಸ ಇದು. ಎರಡನೇದ್ದು, ಶಿಲೆಯಾದಲೋ ಅದೃಶ್ಯಳಾದಲೋ. ಆಚಾರ್ಯರ ಮಾತು ಶಿಲೀಕೃತಾಂ, ಕಲ್ಲಾದಲು. ರಾಮ ತುಳಿದನೋ ಹಾಗೆ ಶಿಲೆಯಾಗಿದ್ದವಳು ದರ್ಶನ ಮಾತ್ರದಿಂದ ಗೌತಮಿಯಾದಳು ಅಂದರೆ ಸ್ವದರ್ಶನಾತ್ ಮಾನುಷತಾಂ ಉಪೇತಾಂ. ಆಚಾರ್ಯ ನಿರ್ಣಯ ಬಂತು. ರಾಮ ತುಳಿದಿದ್ದಲ್ಲ, ರಾಮನ ದರ್ಶನ ಮಾತ್ರದಿಂದ ಶಿಲೆಯಾದ ಅಹಲ್ಯೆ ಮತ್ತೆ ಮನುಷ್ಯ ರೂಪವನ್ನು ತಾಳಿತು. ಆಚಾರ್ಯ ನಿರ್ಣಯದ ಪ್ರಾಮುಖ್ಯವನ್ನು ತಿಳಿಬೇಕಾದರೆ ನಾವು ಅನೇಕ ಪುರಾಣಗಳನ್ನು ಓದಿ ಅಸಂಬದ್ಧಗಳನ್ನೆಲ್ಲ ತಿಳಿದು ಆಮೇಲೆ ಇಲ್ಲಿ ನೋಡಿದ್ರೆ ಇದು ನಿರ್ಣಯ ಅಂತ ಅನ್ನಿಸ್ತದೆ. ಅದಕ್ಕೆ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಟ್ಟಿದ್ದಾರೆ. ನೀವು ಎಲ್ಲೆಲ್ಲ ಓದಿ ಕೊನೆಗೆ ಪುರಾಣಗಳೆಲ್ಲ ಅಸಂಬದ್ಧದ ಕಂತೆಗಳು ತೀರ್ಮಾನಕ್ಕೆ ಬರಬೇಡ್ರಿ, ಇದು ನಿರ್ಣಯ. ಮೂಲ ರಾಮಾಯಣದ ಆಧಾರದಿಂದ ಇತಿಹಾಸವನ್ನು ಆಚಾರ, ಇದು ತಾತ್ಪರ್ಯ ನಿರ್ಣಯದ ಅಗತ್ಯ ನೋಡಿ ಪುರಾಣಗಳ ಅಧ್ಯಯನದಲ್ಲಿ. ಇಷ್ಟನ್ನು ಕೊಟ್ಟರು. ಇನ್ನು ನಮಗೆ ಉಳಿದಿದ್ದು ಇಲ್ಲಿ ಇಂದ್ರ ತಪ್ಪಿತಸ್ಥನ ಅಲ್ವೇ? ಇಂದ್ರ ಇಷ್ಟು ಮೋಸ, ಗೌತಮ ಋಷಿಯ ವೇಷ ತಾಡಿ ಒಂದು ಪಾತಿವ್ರತ್ಯವನ್ನು ಕೆಡಿಸುವಷ್ಟು ನೀಚತನ ಇಂದ್ರ ಮಾಡಿದ್ನೋ? ಒಂದು ಯೋಚನೆ ಮಾಡಿರಿ. ನಾವೆಲ್ಲ ಊರ್ವಶಿ ರಂಭೆ ಅಂತ ಹೆಸರು ಕೇಳಿದವು. ಅವರ ವರ್ಣನೆ ಅಂದರೆ ಒಂದು ಸತಿ ನೋಡಿದ್ರೆ ಹೇಗಿರುತ್ತೆ ಅಂತ ಅಂದ್ಕೊಳ್ಳುವ ಭಾವನೆ ನಮ್ಮಲ್ಲಿ ಬರುತ್ತೆ. ಇಡೀ ಸ್ತ್ರೀ ಸಮಾಜ, ಅದು ಆ ಊರ್ವಶಿಯನ್ನಂತೂ ನಾರಾಯಣ ದೇವರೇ ಸ್ವರ್ಗದಿಂದ ಅಪ್ಸರೆಯನ್ನೆಲ್ಲ ಕಳಿಸಿದಾಗ ನಾರಾಯಣ ದೇವರು ನನ್ನನ್ನು ಮೋಹಿಸೋಕ್ಕೆ ಈ ಹೆಸರನ್ನು ಕಳಿಸ್ತೀಯಲ್ಲ, ನನ್ನ ಶಾಂಪಲ್ ನೋಡು ತೊಡೆ ಬಡಿದು ಅದು ಊರ್ವಶಿಯನ್ನು ಸೃಷ್ಟಿ ಮಾಡಿತ್ತು. ಇಡೀ ಸ್ತ್ರೀ ಸಮಾಜಕ್ಕೆ ಒಂದು ಮಾಡಲ್. ಅಂಥ ಅಪ್ಸರೆಯರು, ನಾವು ಹೆಚ್ಚು ಬೆಡಗಿನ ಹೆಣ್ಣು ಅನ್ನೋದಕ್ಕೆ ಉದಾಹರಣೆ ಅಪ್ಸರೆ ಅಂತೀವಿ ನಾವು. ಅಂಥ ಅಪ್ಸರೆಯರು ಸ್ವರ್ಗಲೋಕದಲ್ಲಿ ಇಂದ್ರನಿಗೆ ಬೇಕಾದಷ್ಟು ಮಂದಿ ಇದ್ದಾಗ ಈ ಋಷಿಪತ್ನಿಯ ಅಭಿಲಾಷೆ ಇಂದ್ರನಿಗೆ ಬರೋದಕ್ಕೆ ಸಾಧ್ಯನಾಗಿದೆ. ಯೋಚನೆ ಮಾಡಿರಿ. ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ. ಅವನು ಕಾಡಿಗೆ ಹೋದ ಬೇಟೆಗೆ, ಋಷ್ಯಾಶ್ರಮದಲ್ಲಿ ಶಕುಂತಲೆಯನ್ನು ನೋಡಿದ. ಶಕುಂತಲೆಯನ್ನು ನೋಡಿ ಅವಳ ಮೋಹಕ್ಕೆ ಬಿದ್ದ. ಆವಾಗ ವಿದೂಷಿಗ ಹೇಳ್ತಾನೆ, ಉದ್ವೇಜಿತ ಪಿಂಡ ಖರ್ಜೂರಸ್ಯ ತಿಂತ್ರಿಣ್ಯಾಂ ಅಭಿಲಾಷ ಅಂತ. ಅರಮನೆಯಲ್ಲಿ ಒಳ್ಳೆ ರುಚಿಯಾದ ಖರ್ಜೂರ ತಿಂದ ನಮಗೆ ಹುಣಸೆ ಹಣ್ಣಲ್ಲಿ ರುಚಿ ಕಾಣಿದ್ರೆ ಹಂಗಪ್ಪ ಇದು ಅಂತ. ಏನು ಅರ್ಥ ನೋಡಿ, ಎಷ್ಟು ಕಾಳಿದಾಸನ ಕಾವ್ಯ ಅಂದರೆ ಆಗ್ಬಿಡಿ, ಎಷ್ಟು ಧ್ವನಿ ಇದೆ ಇದರಲ್ಲಿ ಅಂತ. ಹಾಗೆ
ಸ್ವರ್ಗಲೋಕದಲ್ಲಿ ಅಷ್ಟು ಅಪ್ಸರೆಯರ ಜೊತೆ ಇರುವ ಇಂದ್ರನಿಗೆ ಈ ಕಾಡಿನಲ್ಲಿ ಜಡೆಗಟ್ಟಿದ ಸರಿಯಾಗಿ ನಾರು ಮಡಿಯನ್ನು ಉಟ್ಟುಕೊಳ್ಳೋದಕ್ಕೆ ಸರಿಯಾಗಿ ಬಟ್ಟೆ ಇಲ್ಲದ ಒಂದು ತಪಸ್ವಿ ಹೆಣ್ಣಲ್ಲಿ ಒಂದು ಅಭಿಲಾಷೆ ಬಂದಿದೆ ಅಂದರೆ ನೀವು ಒಪ್ಕೋತೀರಾ ಹೇಳಿ? ಇದಕ್ಕೆ ಉತ್ತರ ರಾಮಾಯಣದಲ್ಲೇ ಇದೆ. ವಾಲ್ಮೀಕಿಗಳು ಹೇಳ್ತಾರೆ. ಇಲ್ಲಿ ಗೌತಮರು ಶಾಪ ಕೊಟ್ಟರು. ಶಾಪ ಕೊಟ್ಟ ಮೇಲೆ ಸ್ವರ್ಗಕ್ಕೆ ಹೋಗಿ ಇಂದ್ರ ಹೇಳ್ತಾರೆ, ನೋಡಿ, ಸುರಾರ್ಥ ಕಾರಣ, ನಾನು ದೇವತೆಗಳ ಹಿತಕ್ಕೋಸ್ಕರ ಭಗವಂತನ ಆದೇಶದಿಂದ ಈ ಕೆಲಸವನ್ನು ಮಾಡಿದ್ದೇನೆ. ಋಷಿಯಿಂದ ಶಾಪ ನನಗೆ ಬಂದಿದೆ, ಈ ಶಾಪದ ವಿಮೋಚನೆ ನಿಮ್ಮ ಜವಾಬ್ದಾರಿ ಅಂತ. ಅಲ್ಲಿಗೆ ಇಂದ್ರ ಬೇಕು ಅಂತ ಮಾಡಿದ್ದಲ್ಲ, ಇಲ್ಲಿ ಒಂದು ದೇವ ರಹಸ್ಯ ಇದೆ ಅಂತ ಅರ್ಥ. ಅದನ್ನು ಆಚಾರ್ಯರು ಹೇಳ್ತಾರೆ. ಏನದು ದೇವ ರಹಸ್ಯ ಅಂತ? ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳುವ ಮಾತು, ಬಹು ನರಕ ಫಲೋಹ್ಯಸೌ, ಪರಸ್ತ್ರೀಯ ಕಾಮನೆ ದೊಡ್ಡ ನರಕಕ್ಕೆ ಕಾರಣ. ತಸ್ಯ ಲೋಮಚನ ಕ್ಷೀಯತ. ಇದನ್ನು ಇಂದ್ರ ಮಾಡಿದ್ರು. ಒಬ್ಬ ತಪಸ್ವಿ ಪತಿವ್ರತೆ, ಅವಳ ಪಾತಿವ್ರತ್ಯವನ್ನು ಭಂಗ ಮಾಡಿದ್ರೂ ತಸ್ಯ ಲೋಮಚನ ಕ್ಷೀಯತ, ಅವನ ಒಂದು ರೋಮವೂ ಕೊಂಕಾಗಲಿಲ್ಲ. ಅಷ್ಟು ದೊಡ್ಡ ಅಪರಾಧವನ್ನು ಮಾಡಿದ್ರೂ ಅವನಿಗೆ ಯಾವ ಅನರ್ಥವೂ ಪಾಪವೂ ಬರಲಿಲ್ಲ. ಅಲ್ಲಿಗೆ ನಾವು ಏನು ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಯಾವ ಉದ್ದೇಶದಿಂದ ಮಾಡ್ತೇವೆ ಅನ್ನೋದು ಮುಖ್ಯ ನಮ್ಮ ಕೆಲಸದಲ್ಲಿ. ಇಂದ್ರ ಅವಳ ಪಾತಿವ್ರತ್ಯ ಭಂಗವನ್ನು ಮಾಡಿದ್ದು ತಾನು ಮನಸ್ಸಿನಲ್ಲಿ ಇರುವ ಕೆಟ್ಟ ಭಾವನೆಯನ್ನು, ಚಟವನ್ನು ತೀರಿಸಿಕೊಳ್ಳೋಕ್ಕೋಸ್ಕರ ಅಲ್ಲ, ಭಗವಂತನ ಆದೇಶ. ಗೌತಮರು ತಮ್ಮ ಯೋಗ್ಯತೆಗೆ ಮೀರಿ ತಪಸ್ಸನ್ನು ಮಾಡಿ ಪುಣ್ಯವನ್ನು ತುಂಬಿಸಿಕೊಂಡಿದ್ದಾರೆ. ಶಾಪ ಕೊಡುವ ಮೂಲಕ ಒಂದು ಪೋರ್ಷನ್ ಸುಟ್ಟೋಗಲಿ ಅಂತ ಈ ಕೆಲಸಕ್ಕೋಸ್ಕರ ಭಗವಂತನ ಕೆಲಸ ಅಂತ ಇಲ್ಲಿ ಬಂದಿದ್ದಾರೆ. ಅವರು ಮಾಡುವ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರುವ ಕ್ಷುಲ್ಲಕ ಕೆಟ್ಟ ಭಾವನೆಯಲ್ಲ, ಸುರಕಾರ್ಯಾರ್ಥ ಸಿದ್ಧಯೇ. ಆದ್ದರಿಂದ ನಾವು ಏನು ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಮಾಡ್ತೇವೆ ಅನ್ನೋದು ಮುಖ್ಯ. ನೋಡಿ, ಹೊಟ್ಟೆಗೆ ಚೂರಿ ಹಾಕೋದು ದೊಡ್ಡ ಅಪರಾಧ, ಜೈಲಿಗೆ ಹಾಕ್ತಾರೆ. ರಸ್ತೆಯಲ್ಲಿ ಯಾರು ಕಿಡಿಗೇಡಿ ಹೊಟ್ಟೆಗೆ ಚೂರಿ ಹಾಕಿದ ಅಂತ ದೊಡ್ಡ ಕಂಪ್ಲೇಂಟ್ ಆಗ್ತದೆ. ಆದರೆ ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಹೊಟ್ಟೆಗೆ ಚೂರಿ ಹಾಕಿಸ್ಕೊತಿದ್ದಾರೆ. ಡಾಕ್ಟ್ರನ್ನ ಜೈಲಿಗೆ ಹಾಕ್ತಾರ? ಚೂರಿ ಹಾಕಿದ್ದು ರಸ್ತೆಯಲ್ಲಿ ಹೋಗುವವನು ಹಾಕಿದ್ದೆ, ಡಾಕ್ಟ್ರು ಹಾಕಿದ್ದೆ. ರಸ್ತೆಯಲ್ಲಿ ಹೋಗುವವನು ಚೂರಿ ಹಾಕಿದ್ದು ಇವರು ಸಾಯಲಿ ಅಂತ, ಡಾಕ್ಟ್ರು ಚೂರಿ ಹಾಕಿದ್ದು ಇವನು ಬದುಕಲಿ ಅಂತ. ಆದ್ದರಿಂದ ನೋಡುವ ಕೆಲಸ ಒಂದಾದರೂ ಹಿನ್ನೆಲೆ ಬೇರೆ ಇದೆ. ಈ ಕಾರಣದಿಂದ ಇಂದ್ರದೇವ ಯಾವುದೋ ಒಂದು ಕೆಟ್ಟ ಭಾವನೆಯಿಂದ ಅಹಲ್ಯೆಯ ಪಾತಿವ್ರತ್ಯವನ್ನು ಕೆಡಿಸಿದ್ದಲ್ಲ, ಭಗವಂತನ ಆದೇಶದಂತೆ ಗೌತಮರ ಪುಣ್ಯಖ್ರಾಸದ ದೊಡ್ಡ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಇದು ಅಹಲ್ಯಾ ಪ್ರಸಂಗದಲ್ಲಿ ಆಚಾರ್ಯರು ಕೊಟ್ಟ ನಿರ್ಣಯದ ಮುಖ್ಯಾಂಶಗಳು. ಅಹಲ್ಯೆಯ ಪ್ರಸಂಗದಲ್ಲಿ ರಾಮಾಯಣವನ್ನು ಹಿಡ್ಕೊಂಡು ಇವತ್ತಿನ ಬುದ್ಧಿಜೀವಿಗಳು ನಮಗೆ ಅಟ್ಯಾಕ್ ಮಾಡ್ತಾರೆ. ಇದನ್ನು ಯಾವತ್ತೂ ಮರಿಬಾರದು. ನಾವು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೇವೆ, ಉತ್ತರ ರೆಕಾರ್ಡ್ ಅಲ್ಲೇ ಉಳಿಯುತ್ತೆ, ತಲೆಯಲ್ಲಿ ರೆಕಾರ್ಡ್ ಮಾಡಬೇಕು. ಇದನ್ನು ತುಂಬ ಮುಖ್ಯವಾದ ಅಂಶ ಇದು ರಾಮಾಯಣದ ಮೇಲೆ. ಇದು ಜನಕರಾಜನ ಪಟ್ಟಣದ ಉದ್ಯಾನದಲ್ಲಿ ನಡೆದ ಸಂದರ್ಭ. ಅವಳ ಶಾಪ ವಿಮೋಚನೆಯನ್ನು ಮಾಡಿ ಅವರು ಜನಕರಾಜನ ಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಸೀತಾ ಸ್ವಯಂವರದ ಸಂದರ್ಭ ಬರ್ತದೆ. ಧನುಸ್ಸನ್ನು ಎತ್ತದ, ಧನುಸ್ಸು ಮುರಿದ, ಶ್ರೀರಾಮಚಂದ್ರನ ಕೊರಳಿಗೆ ಸೀತೆ ಹಾರ ಹಾಕಿದ್ಲು, ಶ್ರೀ ದಶರಥನಿಗೆ ಹೇಳಿ ಕಳಿಸಿದ್ರು. ಜೊತೆಯಲ್ಲಿ ಒಂದೇ ಮದುವೆ ಮಂಟಪದಲ್ಲಿ 4 ಹೆಣ್ಣು ಮಕ್ಕಳ ಮದುವೆ, ಶ್ರುತಕೀರ್ತಿ, ಮಾಂಡವಿ ಮತ್ತು ಲಕ್ಷ್ಮಣನಿಗೆ ಊರ್ಮಿಳೆ, ರಾಮನಿಗೆ ಸೀತಾದೇವಿ. ಜನಕರಾಜನ ಮಕ್ಕಳು ಹೆಣ್ಣು ಮಕ್ಕಳು 2, ತಮ್ಮನ ಮಕ್ಕಳು 2. ಹೀಗೆ ಅಣ್ಣ ತಮ್ಮಂದಿರ ಮಕ್ಕಳಿಗೆ ಒಬ್ಬೇ ತಂದೆಯ 4 ಮಕ್ಕಳ ಜೊತೆ 4 ವಿವಾಹ ನಡೆದಿದೆ. 4 ಸ್ವೀಟು ಇವತ್ತು ಸ್ವಾಮಿಗಳು ನಮಗೆ ಕೊಡಬೇಕು ರಾಮಚಂದ್ರನ ವಿವಾಹ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಬಾಲಕಾಂಡದ ನಂತರದ ಸಂದರ್ಭವನ್ನು ನಾವು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ. ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ದಾಪತ್ರಯಾಪಹಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं चिरता नमामि. श्रीगुरुभ्यो नमः. हरि ओम्. ರಾಮಚಂದ್ರದೇವರು ಕಿರಾತನಾಗಿದ್ದು ಬೇಡನಾಗಿದ್ದು ಆ ಹಕ್ಕಿ ರೂಪದಲ್ಲಿರುವಂಥ ಕಾಮಮೋಹಿತನಾದ ಪಕ್ಷಿಗೆ ಹೊಡೆದರು ಅಂತ ಪುರಾಣದ ಆಧಾರದಲ್ಲಿ ಅದನ್ನು ಹರಿದಾಸ ಭಟ್ರು ಹೇಳಿದ್ದಾರೆ. ಸಮರ್ಥಿಸಿಲ್ಲ ಸ್ವಾಮಿ. ನಾನು ಖಂಡನೆ ಮಾಡಲಿಕ್ಕೆ ಹೋಗಿಲ್ಲ. ನಾನು ನಿಮಗೆ ಪೂರಕವಾಗಿ ಒಂದು ಮಾತನ್ನು ಇಲ್ಲಿ ಹೇಳ್ತೇನೆ. ಭಾಗವತದಲ್ಲಿಯೂ ಕೂಡ ಇದು ಭ್ರಮರ ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಕೃಷ್ಣ ಮೃಗಯುರುಗ ಕಪೀಂದ್ರಂ ದಿವ್ಯದೇಯ ಕಿರಾತಃ ಸ್ತ್ರೀಯಂ ಅಕೃತ ವಿರೂಪಾಂ ಸ್ತ್ರೀಜಿತ ಕಾಮಯಾನಾಂ ಎಂಬಲ್ಲಿ ಆ ವಾಲಿಯನ್ನು ನೀನು ಮೃಗಯುರಿವ ಬೇಟೆಗಾರನಂತೆ ಹೊಡೆದಿ ಮತ್ತು ಕಿರಾತನ ಮತ್ತೊಂದು ಸಂಧಿ ಬಂತು. ವಸ್ತುತ ಮೃಗಯುರಿವ ಸಾಕಾಗಿತ್ತು. ಮೃಗಯುರಿವ ಬೇಟೆಗಾರನಂತೆ ಹಿಂಬಾಲಿಂದ ಹಿಡಿದು ವಾಲಿಯನ್ನು ನಿಗ್ರಹ ಮಾಡಿದೆ ಅಂತ ಹೇಳಿಕ್ಕೆ ಸಾಕಿತ್ತು. ಮತ್ತು ಪುನಃ ಕಿರಾತಃ ಅಂತ ಮತ್ತು ಪ್ರತ್ಯೇಕ ಶಬ್ದ ಇರುವುದರಿಂದಾಗಿ ಅವು ಕಿರಾತರಾಗಿದ್ರ ಎಂಬಂತಹ ಒಂದು ಪುಷ್ಟಿ ಕೊಡತಕ್ಕಂಥ ಮಾತು ಭ್ರಮರಗೀತೆಯಲ್ಲಿಯೂ ಕೂಡ ಇದೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಷಯ ಅಲ್ಲಿ ವಿಚಾರ ಬಂತು. ಈ ಶಾಪ ಅಸಂಗತವಾಗತ್ತೆ ಅಂತ. ವಿರಹದ ಶಾಪ, ಪತ್ನಿ ವಿರಹದ ಶಾಪ ಅಸಂಗ ಆಗತ್ತೆ. ಯಾಕೆಂದರೆ ಅವರು ರಾಮಚಂದ್ರ ಬಿಟ್ಟಾಗಿದೆ, ಕುಶಲವರು ಹುಟ್ಟಿ ಆದ ನಂತರ ಇದು ಕಥೆ ಬಂದದ್ದು ಅಂತ. ಆದರೆ ಪದ್ಮಪುರಾಣದಲ್ಲಿ ಉತ್ತರಕಾಂಡದಲ್ಲಿ ಏನು ಬರ್ತದಾಗಿದೆ ಅಂದರೆ ವಿಚಾರ ಮಾಡಬೇಕಾದದ್ದು, ಕುಶಲವರು ಹುಟ್ಟಿದ್ದಾರೆ ಎಲ್ಲ ಆಯಿತು. ಅದರ ನಂತರ ವಾಲ್ಮೀಕಿ ಋಷಿಗಳು ಬಂದು ಬರ್ತಾರಂತೆ ರಾಮನ ಹತ್ರ ಬಂದು, ನೋಡಪ್ಪ ನಿನ್ನ ಪತ್ನಿ ನಿಜವಾಗಿಯೂ ಶುದ್ಧಳು, ಯಜ್ಞ ಮಾಡಬೇಕಂತ ಅಂದ್ಕೊಂಡಾಗ ಅವನು ಸ್ವೀಕಾರ ಮಾಡೋದು ಹೇಳಿ ಹೇಳ್ತಾರಂತೆ. ಅದು ಉತ್ತರಾಖಂಡದಲ್ಲಿ ಇದೆ ಪದ್ಮಪುರಾಣ. ಆವಾಗ ಕರೆಸಿದ ನಂತರ ಅವಳು ಪ್ರೂವ್ ಮಾಡಲಿ ಅಂತ ಮತ್ತೆ ಪುನಃ ಹೇಳ್ತಾನೆ ರಾಮ. ಪ್ರೂವ್ ಅವಳು ತನ್ನ ಸಾಬೀತು ಮಾಡಲಿ ಶುದ್ಧಿಯನ್ನು, ಪಾತಿವೃತ್ಯವನ್ನು ಸಾಬೀತು ಮಾಡಲಿ ಅಂತ ಮತ್ತೆ ಪುನಃ ಹೇಳ್ತಾನೆ. ಆಗ ಅವಳು ಶಪಥಪೂರ್ವಕವಾಗಿ ನಾನು ಶುದ್ಧಳಾಗಿದ್ದೆ, ಭೂದೇವಿ ನನಗೆ ಅವಕಾಶ ಕೊಡಲಿ ಅಂತ ಹೇಳಿದಾಗ ಅಲ್ಲಿ ಭೂಮಿ ಒಡೆತದೆ, ಅಲ್ಲಿ ಸಿಂಹಾಸನ ಬರ್ತದೆ, ಅಲ್ಲಿ ಮತ್ತೆ ಯಜ್ಞಕ್ಕೆ ಕರೆದಾಗ ಬಂದಾಗ ಹೇಳ್ತಾರೆ ಆಚಾರ್ಯರು, ಭೂ ಪ್ರವೇಶ ಮಾಡಿದಂಥ ರೇಮೆ ಸಪ್ತಶತಂ ಸಮ, ಮತ್ತೆ 700 ವರ್ಷ ರಾಮಚಂದ್ರ ಆಳ್ತಾ ಇದ್ದ. ಆವಾಗ ಲೋಕದೃಷ್ಟಿಯಿಂದ ಸೀತಾವಿರಾಯ್ ಇದು ಶಾಪ ಅಂದರೆ ಮತ್ತು ಕೂಡ ಸಂಯೋಜನೆ ಆಗಲಿಕ್ಕೆ ಅವಕಾಶ ಇದ್ದರೂ ಕೂಡ ಮತ್ತೆ ಪ್ರೂವ್ ಮಾಡಂತ ರಾಮ ಹೇಳಿದ್ರಿಂದಾಗಿ ಅವಳು ಶಪಥ ಪೂರ್ವ ಒಳಗೆ ಹೋದ್ರೆ ಮತ್ತೆ 700 ವರ್ಷ ಇದ್ದರೂ ವಿರಹ ಆಯಿತು ಲೋಕದೃಷ್ಟಿಯಿಂದ. ವಸ್ತು ಆಚಾರ್ಯ ಹೇಳ್ತಾರೆ ರಾಮದೇವರಿಗೆ ಮಾತ್ರ ಕಾಣ್ತಾ 700 ವರ್ಷದ ತನಕ ರಾಮದೇವತೆಗೇ ಇದ್ದು ವಿಹಾರ ಬರ್ತಾರೆ. ಲೋಕದೃಷ್ಟಿಯಿಂದ ಮತ್ತೆ 700 ವರ್ಷ ವಿರಹ ಆಯಿತು. ಹೀಗೆ ಅದು ಭೂಪ್ರವೇಶ ಮಾಡಿದ್ರೆ ಹೀಗೆ ಒಂದು ಶಾಪವನ್ನು ಆ ರೀತಿಯಾಗಿ ಕೂಡಿಸ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ಇದೆಲ್ಲವೂ ಕೂಡ ತುಂಬ ವಿಮರ್ಶೆ ಮಾಡಲಿಕ್ಕಿದೆ. ಆಚಾರ್ಯರು ನಿರ್ಣಯ ನಮಗೆ ಮುಖ್ಯವಾಗತ್ತೆ. ಇದನ್ನು ವಿಮರ್ಶೆ ಪಂಡಿತರಿಗೆ ಒಂದು ವಿಚಾರ ಮಾಡಲಿಕ್ಕೆ ಒಂದು ವಿಷಯ ಪ್ರಸ್ತಾವನೆ ಆಯಿತು ಅಂತ ಹೇಳಬಹುದಾಗಿದೆ. ಇವಾಗ ಅಯೋಧ್ಯಾಕಾಂಡದ ಸಾರಾಂಶವನ್ನು ಅತ್ರಿ ಋಷಿಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದಾಸ್ಯ ಮಂಥರಯ ದಯಾರಹಿತಯ ದುರ್ಬೋಧಿತ ಕೈಕೈ ಶ್ರೀರಾಮ ಪ್ರಥಮಾಭಿಷೇಕ ಸಮಯೇ ಮಾತಾಪ್ಯಯಾಚ ವರವು ಭರ್ತಾರಂ ಭರತಃ ಧರಣಿ ರಾಮೋವನಂ ಗಚ್ಚತಾತ್ ಇತ್ಯಾಕರ್ಣ್ಯ ಸಚೋತ್ತರಂ ನಹಿ ದದೌ ದುಃಖೇನ ಮೂರ್ಛಾಂಗತಃ. ಮಂಥರೆ ದಾಸಿ, ಆದರೆ ಅವಳಿಗೆ ದುರ್ಬುದ್ಧಿಯುಳ್ಳವಳು, ಪ್ರಜೆಗಳ ಮೇಲೆ ಯಾರ ಮೇಲೂ ದಯ ಇಲ್ಲ. ರಾಮಚಂದ್ರ ದೇವರ ಪಟ್ಟಾಭಿಷೇಕ ಆಗಬೇಕು, ಅದನ್ನು ಕಣ್ತುಂಬ ನಾವು ನೋಡಬೇಕು ಅಂತ ಸಂಭ್ರಮದಲ್ಲಿದ್ದು ಹರಕೆ ಹೊತ್ತಿದ್ದಾರೆ. ಅವರನ್ನೆಲ್ಲ ದುಃಖ ಸಾಮದಲ್ಲಿ ಮುಳುಗಿಸಿ ಆ ದುರ್ಬೋಧನೆ ಕೊಡ್ತಾ ಇದ್ದಾಳೆ. ಎಲ್ಲರ ದುಃಖಕ್ಕೂ ಕಾರಣವಾದಂತಹ ರಾಮಚಂದ್ರ ದೇವರ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಿದ್ದಾಳೆ. ಅಂದರೆ ಅವರು ಅಷ್ಟು ಪ್ರಜೆಗಳು ಹರಕೆ ಹೊತ್ತವರಂಥ ತವಕದಲ್ಲಿರುವಾಗ ಇಂಥ ಒಂದು ಆಘಾತಕಾರಿಯಾದ ಕೆಲಸ ಮಾಡಿ ಅವರಿಗೆ ಮನಸ್ಸಿಗೆ ತುಂಬ ನೋಯಿಸಿದ್ರಿಂದಾಗಿ ದಯಾರಹಿತಳಾಗಿ ಮಂಥರೆ ಏನು ಮಾಡ್ತಾಳೆ, ಕೈಕೇಯಿಗೆ ದುರ್ಬೋಧನೆ ಮಾಡ್ತಾಳೆ. ವಸ್ತುತಸ್ತು ಮಾತಾಪಿ ಅವಳು ಮೊದಲು ಇಲ್ಲಿ ಭಾಗವತ ಇಲ್ಲಿ ಹೇಳ್ತಾರೆ ಅತ್ರಿ ಋಷಿಗಳು ಅವಳು ತಾಯಿ, ಅವಳು ಮಲತಾಯಿಯಂತೆ ಇರಲಿಲ್ಲ. ಯಾಕೆಂದರೆ ಭರತನಿಗೆ ರಾಮದೇವರಿಗೆ ಪಟ್ಟಾಭಿಷೇಕ ಅಂತ ಸುದ್ದಿ ಮಂಥರೆ ಹೇಳಿದಾಗ
ಅವಳು ಹೇಳ್ತಾಳೆ ಭರತೇವ ರಾಮೇವ ವಿಶೇಷತ್ವೋಪಲಕ್ಷೆ. ಭರತನಿಗೆ ಏನಂದ್ರೆ ರಾಮನಿಗಾದರೆ ಏನಂತ ಹೇಳೋದು ಸಂತೋಷ. ಭರತನಿಗಿಂತ ವಿಶೇಷವಾಗಿ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ರಾಮ ಅಂತ ಸಹಜವಾಗಿ ಸಂತೋಷದಿಂದ ಸಿಹಿ ಸುದ್ದಿ ತಂದದಕ್ಕೆ ಅವಳು ಆಭರಣ ಭೂಷಣ ಕೊಡಲಿಕ್ಕೆ ಹೋಗ್ತಾಳೆ. ಅದನ್ನು ತೆಗೆದು ಬಿಸಾಟು ದುರ್ಬೋಧನ ಮಾಡ್ತಾ ಇದ್ದಾಳೆ ಅವಳು. ಯಾಕೆಂದರೆ ನೀನು ಇವಾಗ ರಾಜ ಕೈಕೇಯಿ ಕೌಸಲ್ಯ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಆದರೆ ನಿನ್ನ ಸವತಿ ಅವಳು ಒಳ್ಳೆ ರಾಜಮಾತೆಯಾಗಿ ಗೌರವದಿಂದ ಇರ್ತಾಳೆ, ನಿನ್ನನ್ನು ಮತ್ತೆ ತಿರಸ್ಕಾರ ಮಾಡ್ತಾಳೆ. ನಿನ್ನ ಮಕ್ಕಳೆಲ್ಲರೂ ಕೂಡ ಮತ್ತೆ ಕಿಂಕರನಾಗಿರಬೇಕಾಗತ್ತೆ. ನಿನಗೆ ರಾಜಮಾತೆ ಎಂಬ ಗೌರವ ತಪ್ಪತ್ತೆ. ರಾಜಮಾತೆಯಿಂದ ಗೌರವವನ್ನು ಪಡೆದವಳು ನಿನ್ನನ್ನು ತಿರಸ್ಕಾರ ಮಾಡ್ತಾಳೆ ಸವತಿಯಾಗಿರ್ತಕ್ಕಂತಹ ಕೌಸಲ್ಯೆ. ಈ ರೀತಿಯಾಗೆಲ್ಲ ದುರ್ಬೋಧನೆ ಮಾಡಿದಾಗ ಅವಳು ಆ ಸ್ವಾಭಾವಿಕವಾಗಿ ಆಚಾರ್ಯ ಹೇಳಿದಂತೆ ಶುದ್ಧಳಾಗಿದ್ದರೂ ಕೂಡ, ಯಾಕೆ ಅವಳು ಶುದ್ಧಳನ್ನು ಗೊತ್ತಾಗುತ್ತೆ. ರಾಮದೇವರ ಪಟ್ಟಾಭಿಷೇಕ ಮೊದಲ ಸುದ್ದಿ ಹೇಳಿದಾಗ ಸಂತೋಷ ಆಯಿತು ಅಂದರೆ ಅಂದಮೇಲೆ ಸ್ವಾಭಾವಿಕವಾಗಿ ಶುದ್ಧಳು, ದೇವತಾ ಸ್ತ್ರೀಯವಳು ಸ್ವರೂಪಳು. ಆದರೆ ಆ ದುರ್ಬೋಧನೆಗೆ ಒಳಗಾಗಿ ಬುದ್ಧಿ ಕೆಡ್ತು. ಆವಾಗ ಶ್ರೀರಾಮ ಪ್ರಥಮಾಭಿಷೇಕ ಸಮಯೇ ಮಾತಾಪೇಯಾಟೆ ಬರುವಲ್ಲ. ಎಲ್ಲರಿಗೂ ರಾಮದೇವರ ಪಟ್ಟಾಭಿಷೇಕ ಸಂತೋಷ ಇರುವಾಗ ಇವಳಿಗೆ ಮಾತ್ರ ಯಾಕೆ ಅದನ್ನು ದ್ವೇಷ ಮಾಡ್ತಾ ಇದ್ದಾಳೆ ಮಂಥರೆ ಅಂತ ಹೇಳಿದ್ರೆ ಅದು ವೈಶಿಷ್ಟ್ಯ. ಅವಳು ಮಂಥರೆ ಅಲಕ್ಷ್ಮಿ, ಕ್ಷೀರಸಮುದ್ರ ಮಥನದಿಂದ ಬಂದಿರತಕ್ಕಂಥ ಅಲಕ್ಷ್ಮಿ. ಅವಳು ಕಲಿಯ ಮಡದಿ, ದುಃಖ ದಾರಿದ್ರ್ಯ ಕಲಹಕ್ಕೆ ಅಭಿಮಾನಿನಿ. ಅವಳು ತಕ್ಕಷ್ಟಪಟ್ಟು ತಪಸ್ಮಾಡಿ ಅಪ್ಸರತ್ವವನ್ನು ಪಡೆದಿದ್ದಾಳೆ. ಆದರೆ ಅವಳಿಗೊಂದು ವಿಶ್ವಾಸ ಬಂತು, ತಪಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು ಅಂತ. ಆಗ ಅವರ ಯೋಗ್ಯತೆ ಕೆಟ್ಟದ್ದಾದ್ರಿಂದಾಗಿ ಅವಳಿಗೆ ಕೆಟ್ಟ ಸಾಧನೆ ಮಾಡಿಸಿ ದುರ್ಗತಿಯನ್ನು ಹೊಂದಿಸಲಿಕ್ಕೋಸ್ಕರ ಬ್ರಹ್ಮದೇವರು ನೋಡಪ್ಪ ಈಗ ತಪಸ್ಸು ಮಾಡಿ ಅಪ್ಸರತ್ವವನ್ನು ಪಡೆದಿದ್ದಾಳೆ, ಅದು ಏನು ಬೇಕಾದರೂ ತಪಸ್ಸಿನಿಂದ ಏನು ಬೇಕಾದ್ರೂ ನಾವು ಆಗಬಹುದು ಅಂತ ಒಂದು ಭಾವನೆ ಬಂದಿದವಳಿಗೆ, ನೀನು ಭೂಲೋಕದಲ್ಲಿ ಹುಟ್ಟಿ ರಾಮದೇವರ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಿದರೆ ನಿನಗೆ ನಿನಗೆ ಗತಿಯಾಗತ್ತೆ, ನಿನಗೆ ನಿನ್ನ ಗತಿಯಾಗತ್ತೆ ಅಂತ ಹೇಳಿದ್ದಾಳೆ. ಅವಳೇನು ತಿಳ್ಕೊಂಡು ನನಗೆ ಒಳ್ಳೆ ಗತಿ ಅಂತ ತಿಳ್ಕೊಂಡು ಅವಳು ಹೇಳುವಾಗ ಒಳ್ಳೆ ನಾಜೂಕಿನಿಂದ ಮಾತಾಡಿದ್ದಾರೆ. ಅವಳಿಗೆ ಯೋಗ್ಯವಾದ ಗತಿ ದುರ್ಗತಿ. ಆದರೆ ಅವಳು ನನಗೆ ಒಳ್ಳೆ ಗತಿ ಆಗತ್ತೆ ಅಂತ ಭ್ರಮಿಸಿ ಉತ್ಸಾಹದಿಂದ ಆ ಕೈಕೇಯಿಗೆ ದಾಸಿಯಾಗಿ ಹುಟ್ಟಿ ಅಂತಹ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡ್ತಾ ಇದ್ದಾಳೆ. ಅಂದರೆ ರಾಮಾಯಣದಲ್ಲಿ ರಾಮದೇವರ ರಾಜ್ಯವನ್ನು ತಪ್ಪಿಸಿದ್ದು ಅವಳು ಕಲಿಯ ಮಡದಿಯಾಗಿರ್ತಕ್ಕಂತಹ ಅಲಕ್ಷ್ಮಿ. ರಾಮದೇವರನ್ನು ಕಾಡಿಗೆ ಇಟ್ಟಿದ್ದು. ಅದೇ ಮಹಾಭಾರತದಲ್ಲಿ ಆ ಕಲಿಸ್ವರೂಪಿಯಾದ ದುರ್ಯೋಧನ ಜೀವೋತ್ತಮನಾಗಿರ್ತಕ್ಕಂತಹ ಭೀಮಸೇನನ ಆ ಕಾಡಿಗೆ ಇಟ್ಟಿದ್ದು. ಭೀಮಸೇನನ್ನು ಅಂದರೆ ಇಬ್ಬರೂ ಒಟ್ಟಿಗೆ ಸೇರಿ ಗಂಡ ಹೆಂಡತಿ ಸೇರಿ ಸರ್ವೋತ್ತಮ ಜೀವೋತ್ತಮವನ್ನು ಕಾಡಿಗೆಟ್ಟಿದ್ದವರು. ಅಂಥ ನೀಚ ಕೆಲಸವನ್ನು ಇಬ್ಬರು ಮಾಡಿದ್ದಾರೆ. ಅದಕ್ಕೋಸ್ಕರ ರಾಮದೇವರು ನೀನು ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಿದರೆ ನಿನಗೆ ಒಳ್ಳೆ ಗತಿ ಆಗತ್ತೆ ಎಂಬ ಭಾವನೆ ಆ ತಪ್ಪಾಗಿ ಅರ್ಥ ಮಾಡಿಕೊಂಡು ಉತ್ಸಾಹದಿಂದ ರಾಮದೇವರ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಿದ್ದಾಳೆ. ಅಂತಹ ಶ್ರೀರಾಮನ ಮೊದಲನೇ ಅಭಿಷೇಕ, ಪ್ರಥಮಾಭಿಷೇಕ ಸಮಯ, ಇದು ಮೊದಲನೇ ಅಭಿಷೇಕದ ಸಂದರ್ಭ. ಎರಡನೇ ಸರ್ತಿ ಮತ್ತೆ ರಾವಣಾದಿಗಳನ್ನು ಸಂಹಾರ ಮಾಡಿದಂಥ ಅಭಿಷೇಕ ಆಗತ್ತೆ, ಅಲ್ಲಿ ಏನು ತೊಂದರೆ ಇಲ್ಲ. ಮೊದಲನೇ ಅಭಿಷೇಕದ ಒಂದು ಕಾಲದಲ್ಲಿ ರಾಮದೇವರ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಿದ್ದಾಳೆ. ಕೈಕೇಯಿ ವರ ಬೇಡಿದ್ದಾಳೆ. ವರ ಕೊಡ್ತೇನಂತ ಹೇಳಿದ್ದಾನಲ್ಲ, ಆ ವರವನ್ನು ಉಪಯೋಗಿಸಿಕೊಳ್ಳು ನೀನು ಅಂತ ಅವಳಿಗೆ ಚುಚ್ಚು ಕೊಟ್ಟಿದಾಗ ಯುದ್ಧ ಪ್ರಸಂಗದಲ್ಲಿ ಚಕ್ರ ಕೆಳಗೆ ಬೀಳದಂತೆ ರಕ್ಷಣೆ ಕೊಟ್ಟದ್ರಿಂದಾಗಿ ವರ ಬೇಡ ಅಂತ ಹೇಳಿದಾಗ ನನ್ನ ಸಂದರ್ಭ ಬಂದಾಗ ವರವನ್ನು ಕೇಳ್ತೇನೆ ಅಂತ ಹೇಳಿದ್ದಾಳೆ. ಇವಾಗ ಮಂಥರೆಯಿಂದ ಪ್ರಚೋದಿತಳಾಗಿ 2 ವರ ಬೇಡಿದ್ದಾಳೆ. ರಾಮನಿಗೆ ವನವಾಸ 14 ವರ್ಷ, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಈ ಮಾತನ್ನು ಕೇಳಿದಾಗ ಮಾತಾಡಲಿಕ್ಕೆ ಆಗಿಲ್ಲ. ಅದನ್ನು ಒಂದು ರೀತಿಯಾಗಿ ವಜ್ರಪ್ರಹಾರ ಮಾಡಿದಾಗ ದುಃಖಾತಿಶಯದಿಂದ ಮೂರ್ಛೆ ಬಿಡ್ತಾನೆ. ಆದರೆ ಅವನಿಗೆ ಹೇಳಲಿಕ್ಕೆ ಸಂಕೋಚ ಆಗತ್ತೆ. ನಾನೇ ಹೇಳ್ತೇನೆ ಅಂತ ಹೇಳಿ ಕೈಕೇಯಿ ರಾಮನಿಗೆ ನಿನಗೆ 14 ವರ್ಷ ನಿನ್ನ ವನವಾಸ, ಭರತನಿಗೆ ಪಟ್ಟಾಭಿಷೇಕ ಆಗಬೇಕಂತ ನಾಚಿಕೆ ಇಲ್ಲದೆ ಅವಳೇ ಹೇಳಿಬಿಡ್ತಾನೆ. ಅವನಿಗೆ ಹೇಳಲಿಕ್ಕೆ ತುಂಬ ಸಂಕೋಚ ಆಗ್ತಾ ಇದೆ. ನಾನೇ ಅದನ್ನು ಪರವಾಗಿ ಹೇಳ್ತೇನೆ ಅಂತ ಹೇಳ್ತಾ ಇರುವಾಗ ರಾಮದೇವರು ಅಂತಹ ಮಾತನ್ನು ಕೇಳಿದಾಗಲೇ
ದಶರಥ ರಾಜನಿಗೆ ಮೂರ್ಛೆ ಬಂತು. ಸಂಭಾಳಿಸಿಕೊಂಡು ಮತ್ತೆ ಎಚ್ಚೆತ್ತು ಎಷ್ಟು ಹೇಳಿದರೂ ಕೂಡ ಕೇಳ್ತಾ ಇಲ್ಲ. ರಾಮನ ಕೊನೆಗೆ ವಿರಹದಿಂದ ದಶರಥ ಮಹಾರಾಜ ದೇಹತ್ಯಾಗ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಮಾತು ಭಾಗವತದಲ್ಲಿ ಬರ್ತದೆ. ಏನಂತ ಹೇಳಿದ್ರೆ, ನರದೇವತ್ವಂ ಆಪನ್ನಃ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ಕರ್ಮಾಣ್ಯತಃ ಪರಂ ಅಂತ ಒಂದು ಮಾತು ಭಾಗವತದಲ್ಲಿ ಬರ್ತದೆ. ರಾಮಚಂದ್ರ ಸುರಕಾರ್ಯ ಮಾಡಲಿಕ್ಕೋಸ್ಕರವೇ ನರದೇವನಾದ ಅಂತ. ದೇವತಾ ಕಾರ್ಯ ಭೂಭಾರಹರಣ ಮುಖ್ಯವಾದದ್ದು. ಅದನ್ನು ಮಾಡಲಿಕ್ಕೋಸ್ಕರ ರಾಮಚಂದ್ರ ರಾಜನಾದ ಅಂತ ಅರ್ಥ ಅದಕ್ಕೆ. ರಾಮಚಂದ್ರ ದೇವರು ಯಾವ ರೂಪದಲ್ಲಿ ಬಂದರೂ ಕೂಡ ಸುರಕಾರ್ಯ ಮಾಡ್ತಾನೆ. ಇಲ್ಲಿ ಮೇಲ್ನೋಟಕ್ಕೆ ಸುರಕಾರ್ಯ ಅಂದರೆ ಭೂಭಾರ ಹರಣ ಕಾರ್ಯ ಅಂತ ಇಟ್ಕೊಂಡಾಗ ಅದಕ್ಕೋಸ್ಕರ ನರದೇವನೇ ಆಗಬೇಕಾಗಿಲ್ಲ. ರಾಮಚಂದ್ರ ಯಾವ ರೂಪದಲ್ಲಿ ಬಂದರೂ, ಯಾಕೆಂದರೆ ನರಸಿಂಹ ರೂಪದಲ್ಲಿ ಬಂದಿದ್ದಾನೆ, ವರಾಹ ರೂಪದಲ್ಲಿ ಬಂದಾಗ ಬಲ ಕಾರ್ಯ ಮಾಡಿದ್ದಾನೆ, ಭೂಮಿ ಭಾರ ಭೂತರ ಸಂಹಾರ ಮಾಡಿದ್ದಾನೆ. ಹಿಂದಿನದ್ದು ನೋಡಿದಾಗ ಬ್ರಾಹ್ಮಣನಾಗಿ ಬಂದರು, ಪರಶುರಾಮ ರೂಪದಲ್ಲಿ ಭೂಭಾರಣ ಮಾಡಿದ್ದಾನೆ. ರಾಮದೇವರಿ ಭಗವಂತನಿಗೆ ಇಂಥ ರೂಪವೇ ತೊಡಬೇಕಂತೇನಿಲ್ಲ. ಭೂಭಾರ ಸುರಕಾರ್ಯವಾದ ಭೂಭಾರ ಹರಣ ಮಾಡಲಿಕ್ಕೆ ಯಾವ ರೂಪದಲ್ಲಿ ಬಂದರೂ ಮಾಡ್ತಾನೆ. ಹಾಗಾದರೆ ಇಲ್ಲಿ ಸುರಕಾರ್ಯ ಅಂದರೆ ಕೇವಲ ಸಂಕುಚಿತವಾದ ಅರ್ಥ ಇಟ್ಕೊಳ್ಬಾರ್ದು, ಒಂದು ವ್ಯಾಪಕವಾದ ಅರ್ಥ ಇದೆ. ಸುರಕಾರ್ಯ ಚಿಕೀರ್ಷಯ ನರದೇವತ್ವಂ ಆಪನ್ನ ಅಂದರೆ ಸುರ ಅಂದರೆ ಬ್ರಹ್ಮದೇವರು, ಅವರಿಗೆ ಪ್ರಿಯವಾದ ಕಾರ್ಯ ಅಂದರೆ ಇವರಲ್ಲಿ ರಾಮದೇವರಿಗೆ ಪಟ್ಟಾಭಿಷೇಕ ವಿಘ್ನ ಮಾಡಬೇಕು, ಅದರಿಂದ ಅವರು ದುರ್ಗತಿಯನ್ನು ಪಡಿಬೇಕು. ಇದು ಬ್ರಹ್ಮದೇವರಿಗೆ ಅಭೀಪ್ಸಿತವಾದ ಕಾರ್ಯ. ಅದನ್ನು ಚಿಕೀರ್ಷಯ ಕಾರಯಿತು ಮಿಚ್ಛಯ, ಅವಳಿಂದ ಮಾಡಿಸ್ಬೇಕು. ಅಂತರ್ನೀತನಿಚು ಸ್ನೇಹ ಸ್ವಾತಂತ್ರ್ಯೋ ಅಂತರ್ನೀತನಿಚು, ಮಾಡುವುದಲ್ಲಿ ಸ್ವಾತಂತ್ರ್ಯ ಇರೋದು ಮಂಥರೆಗೆಲ್ಲ ಪರಮಾತ್ಮನಿಗೆ ಇರುವುದಾದ್ರಿಂದಾಗಿ ಅಲ್ಲಿ ಮಾಡಿಸುವವನವನಾದರೂ ಕೂಡ ಮಾಡುವವನು ಅವನೇ, ಮಾಡುವುದರಲ್ಲಿ ಸ್ವಾತಂತ್ರ್ಯ ಇರುವುದು ಅವನಿಗೆ. ಆದ್ದರಿಂದಾಗಿ ಕರ್ತು ಇಚ್ಛೆ ಕಾರಯಿತು ಇಚ್ಛೆ ಅಂತ ಅರ್ಥ ಅದಕ್ಕೆ. ಆಗ ಏನು ಮಾಡಿದ ಸುರ ಕಾರ್ಯ ಅಂದರೆ ಇದು ಬ್ರಹ್ಮದೇವರಿಗೆ ಪ್ರಿಯವಾದ ಕಾರ್ಯ. ಮಂಥರೆ ಮಾಡುವಂತಹದ್ದು ಯಾವುದಂದರೆ ರಾಮದೇವರ ಪಟ್ಟಾಭಿಷೇಕ ವಿಘ್ನ ಮಾಡಬೇಕು. ಆ ವಿಘ್ನ ಮಾಡಿಸಬೇಕಾದ್ರೆ ರಾಮ ಯಾವ ರೀತಿಯಾಗಿ ಅವಳು ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಬೇಕಾದ್ರೆ ರಾಮ ಯಾವ ರೀತಿಯಾಗಿ ಅವನು ಪಟ್ಟಾಭಿಷೇಕ ಅರ್ಹತೆಯನ್ನು ಪಡೆಯುವನಾಗಬೇಕಾದ್ರೆ ರಾಜಕುಮಾರನಾಗಿ ಅವತರಿಸ್ತಾನೆ. ರಾಜನಾಗಿ ಬಂದರೆ ತಾನೇ ಪಟ್ಟಾಭಿಷೇಕ ವಿಘ್ನಕ್ಕೆ ಅವಕಾಶ ಇರೋದು. ಅದಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಭಗವಂತ ಅವಳಿಗೆ ವಿಘ್ನ ಅವಳು ಮಾಡಬೇಕು. ಅದಕ್ಕೆ ಪೂರಕವಾಗಿ ಆ ರಾಜಕುಮಾರನಾಗಿ ರಾಮಚಂದ್ರ ಬಂದ. ಅಂತಹ ಪಟ್ಟಾಭಿಷೇಕಕ್ಕೆ ಅವಳು ವಿಘ್ನ ಮಾಡಿದ್ಲು, ಅಂತ ದುರ್ಗತಿಯನ್ನು ಅವಳು ಪಡೆದ್ಲು. ಹೀಗೆ ಗಂಡ ಹೆಂಡತಿ ಸೇರಿ ಸರ್ವೋತ್ತಮನಾದಂತಹ ರಾಮನ ಒಂದು ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡಿ ರಾಮದೇವರನ್ನು ವನಕ್ಕೆ ಅಟ್ಟಿದವಳು ಮಂಥರೆ ಅಲಕ್ಷ್ಮಿ. ಆದರೆ ರಾಮಾಯಣದಲ್ಲಿ ಜೀವೋತ್ತಮನಾಗಿರ್ತಕ್ಕಂತಹ ಭೀಮನನ್ನು ವನಕ್ಕೆ ಅಟ್ಟಿದವ ಅವನ ಅವಳ ಗಂಡನಾಗಿರ್ತಕ್ಕಂತಹ ಕಲಿ ದುರ್ಯೋಧನ. ಹೀಗೆ ರಾಮದೇವರನ್ನು ಜೀವೋತ್ತಮರನ್ನು ಜನರಿಂದ ದೂರ ಮಾಡುವಂತಹ ಕೆಟ್ಟ ಸ್ವಭಾವದವರು ಈ ಅಲಕ್ಷ್ಮಿ ಮತ್ತು ಕಲಿ ಎಂಬುದು ಇದರಿಂದ ಅರ್ಥವಾಗ್ತಾ ಇದೆ. ಇವು ಎಷ್ಟು ದುರ್ಬುದ್ಧಿಯಿಂದ ಎಂಥ ದುರುದ್ದೇಶ ದುಷ್ಟ ಕೆಲಸ ಮಾಡಿದರೂ ಕೂಡ ದೈವಚಿತ್ತಕ್ಕನುಗುಣವಾಗಿ ಅದರಿಂದ ಲೋಕಕ್ಕೆ ಮಂಗಲವೇ ಆಯಿತು, ಅದು ಬೇರೆ. ಅಂತೂ ದೇವರನ್ನು ದೂರ ಮಾಡುವಂತಹ ಕೆಲಸವನ್ನು ಇಬ್ಬರೂ ಮಾಡ್ತಾರೆ. ಆದ್ದರಿಂದಾಗಿ ಅವರಿಂದ ನಾವು ಬಹಳ ಭಗವದ್ ಅನುಗ್ರಹದಿಂದ ಅವರಿಂದ ಬಹಳ ದೂರ ಇರಬೇಕೆಂಬಂತಹ ಸಂದೇಶ ಇದರಿಂದ ನಮಗೆ ದೊರೀತಾ ಇದೆ. ಹೀಗೆ ಈ ಅತ್ರಿ ಋಷಿಗಳು ಅಯೋಧ್ಯಾಕಾಂಡದ ಅರ್ಥವನ್ನು ಹೇಳ್ತಾರೆ. ಇಷ್ಟು ಕಷ್ಟಪಟ್ಟು ಅವಳು ವರಬೇಡಿ ಬಹಳ ಪ್ರಯತ್ನ ಮಾಡಿ ಅಯೋಧ್ಯವನ್ನು ತನ್ನ ಮಗನಿಗೆ ಕೊಡಿಸ್ಬೇಕಂತ ಇಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೊನೆಗೂ ಆ ಅಯೋಧ್ಯ ಸಿಂಹಾಸನವನ್ನು ಏರಿ ಅದನ್ನು ರಾಜ್ಯಭಾರ ಮಾಡಿದ್ದು ರಾಮನೇ ವಿನಃ ಕಾಮನಿಗೆ ಆಗಿಲ್ಲ. ಕಾಮನಿಗೆ ಅಂದರೆ ಭರತನಿಗೆ ಆಗಿಲ್ಲ. ಇದನ್ನೇ ಹೇಳೋದಲ್ವೇ, ಆಗಿನ ಕಾಲದಲ್ಲಿ ರಾಮ ಕಾಡಿಗೆ ಹೋದ ನಂತರವೂ ಕೂಡ ಯಾರೂ ಸಾಹಸ ಮಾಡಿಲ್ಲ. ಶತ್ರುಗಳು ಬಂದು ಏನಪ್ಪ ಅವನು ಮುನಿಯಾಗಿದ್ದಾನೆ, ರಾಮಂತೂ ಕಾಡಿಗೆ ಹೋಗಿದ್ದಾನೆ, ನಾವೊಂದು ಅಟ್ಯಾಕ್ ಮಾಡೋಣ ಅಂತ ಯಾವ ಶತ್ರುಗಳು ಕೂಡ ಅಟ್ಯಾಕ್ ಮಾಡುವ ಸಾಹಸ ಮಾಡಿಲ್ಲ. ಯಾಕೆಂದರೆ ರಾಮದೇವರು
ರುಚಿ ಶೌರ್ಯ ಏನಂತ ಆ ಸಿದ್ಧಾಶ್ರಮದಲ್ಲಿ ತೋರಿಸಿಬಿಟ್ಟಿದ್ದಾರೆ ಮಾರೀಚಾದಿಗಳಿಗೆ. ಹಾಗಾಗಿ ಯಾರೂ ಕೂಡ ರಾಮ ದೂರ ಆದ ನಂತರೂ ಕೂಡ ಮುನಿವೃತ್ತಿಯಲ್ಲಿ ಭರತ ಇದ್ದರೂ ಕೂಡ ಯಾರು ಅಟ್ಯಾಕ್ ಮಾಡುವಂತಹ ಸಾಹಸವನ್ನೇ ಮಾಡಿಲ್ಲ. ಯುದ್ಧದಿಂದ ಯಾವುದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ವೋ, ಶತ್ರುಗಳಿಂದ ರಾಮ ಹೋದ ನಂತರ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ ಅಯೋಧ್ಯವನ್ನು. ಅಷ್ಟೇ ಅಲ್ಲ, ವರಬಲದಿಂದಲೂ ಕೂಡ ಪೈಪೋಟ್ ಮಾಡಿ ವಾಗ್ಯುದ್ಧ ನಡೆಸಿಯೂ ಕೂಡ ಯಾರಿಗೂ ಕೈಕೇಯಿಯೂ ಕೂಡ ವಾಗ್ಬಲದಿಂದ ವಾಗ್ಯುದ್ಧದಿಂದ ಅದನ್ನು ವಶ ಮಾಡಿಕೊಳ್ಳಲಿಕ್ಕೆ ಆಗಲೇ ಇಲ್ಲ. ಇದು ಅಯೋಧ್ಯಾಕಾಂಡದ ಸಾರಾಂಶ. ಕೊನೆಗೂ ರಾಮನೇ ಆ ಪಟ್ಟಾಭಿಷಿಕ್ತನಾಗ್ತಾನೆ. ತುಂಬ ವೈರಾಗ್ಯದಿಂದ ತಾನು ರಾಮದೇವರ ಪಾದುಕೆಯನ್ನಿಟ್ಟು ಅದೇ ಪಾದುಕೆ ರಾಮನ ಪ್ರತಿನಿಧಿಯಾಗಿ ಪಾದುಕೆ ರಾಜ್ಯಭಾರ ಮಾಡ್ತದೆ ಅಂತ ಭಾವನೆಯಿಂದ ದೂರ ಉಳಿದ. ಇದು ಹಾಗಾಗಿ ಯಾವುದೇ ಒಂದು ವರಬಲದಿಂದ ಯುದ್ಧದಿಂದ ಯಾವುದೇ ಬಲದಿಂದ ಬಲಾತ್ಕಾರದಿಂದ ಯಾವುದನ್ನು ವಶ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ವೋ ಅದು ಅಯೋಧ್ಯ ತನ್ನ ಹೆಸರನ್ನು ಸಾರ್ಥಕಪಡಿಸ್ಕೊಳ್ತು ಅಂತ ಹೇಳ್ತಾರೆ ನಮ್ಮ ಮಾತು. ಕೃಷ್ಣ ಪಟ್ಟಣ